ಕೃಷ್ಣ ಸ್ನೇಹಿತರೆ, ಬನ್ನಿ ಹೋಗೋಣ. ಈ ವಿಶೇಷವಾದ ಕನ್ನಡ ಪಾಡ್ಕಾಸ್ಟಿನ ಮೊದಲನೆಯ ಎಪಿಸೋಡಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದಾನೊಂದು ಕಾಲದಲ್ಲಿ ಒಂದು ಬಡ ಬ್ರಾಹ್ಮಣನಿದ್ದ. ಆ ಬ್ರಾಹ್ಮಣನಿಗೆ ಒಂದು ಇಚ್ಛೆ. ಅದೇನಪ್ಪಾ ಅಂತ ಹೇಳಿದ್ರೆ, ಭಗವಂತನಿಗೆ ನಾನೊಂದು ಒಳ್ಳೆ ಗೋಧಿ ಪಾಯಸವನ್ನ ಮಾಡಿ ಭೋಗ ನೈವೇದ್ಯ ಮಾಡ್ಬೇಕು ಅಂತ ಇಚ್ಛೆ. ಆದ್ರೇನ್ ಮಾಡೋದು? ಆತನ ಕಷ್ಟಗಳು ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಆ ಪಾಯಸವನ್ನ ಮಾಡೋದಕ್ಕೆ ಆ ಸಾಮಗ್ರಿಗಳನ್ನ ಕೊಂಡುಕೊಂಡು ಬರುವಂತ ಶಕ್ತಿ ಅವನಿಗಿರ್ಲಿಲ್ಲ. ಬಟ್ ಅವನ್ ಅನ್ಕೊಂಡ, ನಾನೇನ್ ಮಾಡ್ತೀನಿ, ನನ್ನ ಮನಸ್ಸಿನಲ್ಲೇ ನಾನು ಒಂದು ಪಾಯಸವನ್ನ ತಯಾರಿ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ತೀನಿ ಅಂತ ಧ್ಯಾನದಲ್ಲಿ ಮುಳುಗಿ ಒಂದು ಬಂಗಾರದ ಪಾತ್ರೆಯನ್ನ ಆ ಬೆಂಕಿಯ ಮೇಲಿಟ್ಟು ಅದರ ಮೇಲೆ ತುಪ್ಪ ಇಟ್ಟು ಹಾಲು ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಏನೇನ್ ಸಾಮಗ್ರಿಗಳು ಬೇಕು ಅದನ್ನೆಲ್ಲ ಮಾಡಿ ಒಂದು ಸೊಗಸಾದಂತ ಸಿಹಿಯಾದ ಪಾಯಸವನ್ನ ತಯಾರು ಮಾಡಿ, ಅದಿದು ಬಿಸಿ ಇರ್ಬೋದು, ಭಗವಂತನಿಗೆ ನನಗೆ ಅರ್ಪಿಸೋಕ್ ಮುಂಚೆ ನೋಡ್ಬಿಡೋಣ ತುಂಬಾ ಬಿಸಿ ಇದೆಯೋ ಹೇಗೋ ಅಂತ ಹೇಳಿ ತನ್ನ ಬೆರಳನ್ನ ಪಾಯಸದಲ್ಲಿಟ್ರೆ, ನೀವು ನಂಬ್ತಿರೋ ಇಲ್ವೋ, ಆತನ ಮಾನಸಿಕ ಪೂಜೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ ನಿಜವಾಗ್ಲೂ ಆತನ ಬೆರಳು ಸುಟ್ಟು ಹೋಯ್ತು. ಸೊ ಇದೇ ರೀತಿ ನಾವು ಇನ್ನೊಂದು ನೋಡೋದಾದ್ರೆ, ಭಾಗವತದಲ್ಲಿ ಹೇಳಿದೆ, ಕೃಷ್ಣ ಕಾರಾಗೃಹದಲ್ಲಿ ಮಥುರದಲ್ಲಿ ಜನ್ಮವನ್ನ ತಾಳಿದಾಗ ವಸುದೇವನಿಗೆ ಒಂದು ಕಡೆ ಭಯ, ಎಲ್ಲಿ ಕಂಸ ಬಂದ್ಬಿಡ್ತಾನೋ, ಮಗುಗೆ ಏನಾಗತ್ತೋ. ಇನ್ನೊಂದು ಕಡೆ ಅಷ್ಟು ಆನಂದ, ಸ್ವಯಂ ಭಗವಂತಾನೇ ದೇವಕಿ ಮತ್ತೆ ವಸುದೇವನ ಪುತ್ರನಾಗಿ ಜನ್ಮಿಸಿರೋದು. ಸೊ ಆಗ ವಸುದೇವ ಮಹಾರಾಜರು ಅನ್ಕೊಂಡ್ರು, ಅರರೇ, ನನಗೆ ಬ್ರಾಹ್ಮಣರನ್ನ ಕರೆದು ಎಷ್ಟೋ ದಾನ ಧರ್ಮ ಮಾಡ್ಬೇಕು ಅಂತಿದೆ, ಬಟ್ ನಾನಿರೋದು ಕಾರಾಗೃಹದಲ್ಲಿ. ಆಗ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಮಾನಸಿಕವಾಗಿ ಎಷ್ಟೋ ಬ್ರಾಹ್ಮಣರನ್ನ ಕರೆದು ಅವರಿಗೆಲ್ಲ ಗೋವುಗಳನ್ನ, ರೇಷ್ಮೆ ವಸ್ತ್ರಗಳನ್ನ, ನಾಣ್ಯಗಳನ್ನ, ಹೀಗೆ ಎಲ್ಲ ದಾನವನ್ನ ಮಾಡಿದ್ರು. ನಾನು ಇಷ್ಟೆಲ್ಲ ಯಾಕೆ ಪೀಠಿಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೇಗೆ ಆ ಬ್ರಾಹ್ಮಣ ಮಾನಸಿಕ ಪೂಜೆ ಮಾಡಿದ್ರು, ಹೇಗೆ ವಸುದೇವ ಮಹಾರಾಜರು ಮಾನಸಿಕವಾಗಿ ದಾನವನ್ನ ಮಾಡಿದ್ರು, ಅದೇ ರೀತಿ ನಮ್ಮ ಪುಣ್ಯ ಭೂಮಿ ಭಾರತದಲ್ಲಿ ಎಷ್ಟೋ ಪುಣ್ಯ ಕ್ಷೇತ್ರಗಳಿರೋದನ್ನ ನಮಗೆಲ್ಲರಿಗೂ ಆಸಕ್ತಿ ಇರ್ಬೋದು. ನಾನೆಲ್ಲಾ ಕಡೆ ಹೋಗ್ಬೇಕು, ಭಗವಂತನ ದರ್ಶನ ಮಾಡ್ಬೇಕು. ಆದ್ರೆ ಏನ್ ಮಾಡೋದು? ಕೆಲಸದ ಒತ್ತಡ, ಸಮಯದ ಅಭಾವ, ದುಡ್ಡು ಕಾಸಿನ ಕಷ್ಟ, ಆರೋಗ್ಯ ಇರ್ಬೋದು, ವಯಸ್ಸಿರ್ಬೋದು, ಅದರಿಂದ ವಾಸ್ತವಿಕವಾಗಿ ನಮಗ್ ಹೋಗಕ್ ಆಗದೆ ಇರ್ಬೋದು. ಅಂತ ಸಮಯಗಳಲ್ಲಿ ನಾವು ಮಾನಸಿಕವಾಗಿ ಇಂಥ ಎಷ್ಟೋ ಪುಣ್ಯ ಕ್ಷೇತ್ರಗಳ ಬಗ್ಗೆ, ಅದರ ಮಹಿಮೆಯನ್ನ ಕಿವಿಯಿಂದ ಕೇಳುವುದರ ಮೂಲಕ, ಶ್ರವಣ ಮಾಡುವುದರ ಮೂಲಕ ವಾಸ್ತವಿಕವಾಗಿ ಹೋಗಿ ದರ್ಶನ ಮಾಡಿದಷ್ಟೇ ಪುಣ್ಯವನ್ನ ನಾವು ಪಡ್ಕೋಬಹುದು, ಮತ್ತೆ ಪುನೀತರಾಗಬಹುದು. ಸೊ ಈ ನಿಟ್ಟಿನಲ್ಲಿ ಈ ಬನ್ನಿ ಹೋಗೋಣ ಅನ್ನೋ ಪಾಡ್ಕಾಸ್ಟಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದೊಂದು ಎಪಿಸೋಡ್ ನಲ್ಲಿ ಒಂದೊಂದು ಪುಣ್ಯ ಕ್ಷೇತ್ರದ ಮಹಿಮೆಯನ್ನ, ಸೊ ನಮ್ಮ ವರಿಷ್ಠ ಭಕ್ತರಾದಂತ, ಇಸ್ಕಾನ್ ಸಂಸ್ಥೆಯ ವರಿಷ್ಠ ಭಕ್ತರಾದಂತ ಶ್ರೀಮಾನ್ ಕಮಲೋಚನ್ ಪ್ರಭುಗಳಿಂದ, ಅವರು ಜ್ಞಾನದ ಒಂದು ಭಂಡಾರ, ಶಾಸ್ತ್ರದ ಜ್ಞಾನವಂತೂ ಅವ್ರಿಗೆ ಅಪಾರವಾಗಿದೆ. ಅದೇ ರೀತಿ ದೇಶದ ಉದ್ದಗಲಕ್ಕೂ ಓಡಾಡಿ ಪ್ರಚಾರದ ಸಲುವಾಗಿ ಸಂಚಾರ ಮಾಡಿ ಈ ತೀರ್ಥ ಕ್ಷೇತ್ರಗಳ ಬಗ್ಗೆ ಕೂಡ ಎಷ್ಟೋ ಅಪಾರವಾದ ತಿಳುವಳಿಕೆಯನ್ನ ಅವರು ಪಡ್ಕೊಂಡಿದ್ದಾರೆ. ಅವರ ಜ್ಞಾನ ಭಂಡಾರದಿಂದ ಒಂದಷ್ಟು ಬೊಗಸೆಯಷ್ಟು ನಮಗೆ ಪ್ರತಿ ಎಪಿಸೋಡ್ ನಲ್ಲಿ ಕೊಡ್ಬೇಕು ಅಂತ ಅವರು ದೊಡ್ಡ ಮನಸ್ಸಿನಿಂದ ನಮಗೆ ಅವರು ಒಪ್ಕೊಂಡಿರೋದು ನಮ್ಮ ಸೌಭಾಗ್ಯ ಅಂತಾನೆ ಹೇಳ್ಬೋದು. ಸೊ ಹೀಗೆ ಶ್ರೀಮಾನ್ ಕಮಲೋಚನ್ ಪ್ರಭುಗಳಿಂದ ನಾವು ಎಷ್ಟೋ ಪ್ರಶ್ನೋತ್ತರಿಯ ಮೂಲಕ, ನಾನು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ, ಅವರು ಉತ್ತರಗಳನ್ನ ಕೊಡ್ತಾ ಹೋಗ್ತಾರೆ, ನಾವೆಲ್ಲರೂ ಕೇಳಿ ತಿಳ್ಕೊಂಡು ಸಂತಸ ಪಡೋಣ. ಸೊ ನಿಮಗೆ ಎಷ್ಟೋ ಜನಕ್ಕೆ ಕಮಲೋಚನ್ ಪ್ರಭು ಬಗ್ಗೆ ಈಗಾಗ್ಲೇ ಪರಿಚಯ ಇದೆ, ಬಟ್ ಆದ್ರೂ ಕೂಡ ಯಾರಿಗಾದ್ರೂ ತಿಳಿದಿಲ್ಲ ಅಂದ್ರೆ ಒಂದು ಕಿರು ಪರಿಚಯವನ್ನ ಮಾಡ್ಕೊಡ್ತೀನಿ. ಸೊ ಕಮಲೋಚನ್ ಪ್ರಭು ಅವರು ಮೈಸೂರಿನಲ್ಲಿ 1973ರಲ್ಲಿ ಒಂದು ಮಧ್ವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಮರೀನ್ ಎಂಜಿನಿಯರಿಂಗ್ ಪದವಿಯ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡು ಒಂದು ಒಳ್ಳೆ ಕೆಲಸದಲ್ಲಿದ್ರು. ಬಟ್ ಅವರು ಓದುವಾಗ್ಲೇನೆ ಇಸ್ಕಾನ್ ಭಕ್ತರ ಸಾಂಗತ್ಯದಿಂದ ಮತ್ತೆ ಶ್ರೀಲ ಪ್ರಭುಪಾದರ ಪುಸ್ತಕಗಳಿಂದ ತುಂಬಾ ಪ್ರಭಾವಿತರಾಗಿ ಅವ್ರಿಗನ್ನಿಸ್ತು, ನಾನೊಂದು ಮರೀನ್ ಎಂಜಿನಿಯರ್ ಕೆಲಸ ಮಾಡ್ಲಿಲ್ಲ ಅಂದ್ರೂನು ಎಷ್ಟೋ ಜನ ಎಂಜಿನಿಯರ್ಗಳಿದ್ದಾರೆ, ಅವ್ರು ಮಾಡ್ತಾರೆ. ಬಟ್ ಆದ್ರೆ ಭಗವದ್ಗೀತೆ, ಭಾಗವತದ ಪ್ರಚಾರವನ್ನ ಯಾರ್ ಮಾಡ್ತಾರೆ? ಇದು ನನ್ನ ಜೀವನದ ಉದ್ದೇಶ ಅಂತ ಹೇಳಿ ತಮ್ಮ ಇಡೀ ಜೀವನವನ್ನ ಭಗವದ್ಗೀತೆ ಮತ್ತು ಭಾಗವತದ ಪ್ರಚಾರಕ್ಕೆ ಮುಡುಪಾಗಿಡ್ಬೇಕು ಅನ್ನೋ ಮಹತ್ವಾಕಾಂಕ್ಷೆಯಿಂದ 1997ರಲ್ಲಿ ಇಸ್ಕಾನ್ ಸಂಸ್ಥೆಗೆ ಸೇರ್ಪಡೆಯಾದರು. ಇಸ್ ಹೋಲಿನೆಸ್ ಗೋಪಾಲ್ ಕೃಷ್ಣ ಗೋಸ್ವಾಮಿ ಮಹಾರಾಜರ ಶಿಷ್ಯರು ಇವರು. ಸೊ ಸೇರಿದಾಗ್ಲಿಂದಾನೇ ಎಷ್ಟೋ ಜವಾಬ್ದಾರಿಯುತ ಪದವಿಗಳಲ್ಲಿ ಜವಾಬ್ದಾರಿಯನ್ನ ತಗೊಂಡು ಅದನ್ನ ಸಕ್ಷಮವಾಗಿ ನಿಭಾಯಿಸ್ತಾ ಬಂದಿದ್ದಾರೆ.
ಪ್ರಸ್ತುತ ಇವರು ಇಸ್ಕಾನ್ ಮೀರಾ ರೋಡ್ ಮತ್ತೆ ಇಸ್ಕಾನ್ ವಾಪಿ ಎರಡೂ ಮಂದಿರಗಳ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲ, ವಿಐಎಚ್ಇ ವೃಂದಾವನ್ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಎಜುಕೇಶನ್ ಮತ್ತೆ IBMV ಇಸ್ಕಾನ್ ಭಾಗವತ ಮಹಾವಿದ್ಯಾಲಯ ಇಲ್ಲಿ ಶಿಕ್ಷಕರಾಗಿ ಕೂಡ ಸೇವೆಯನ್ನ ಸಲ್ಲಿಸ್ತಿದ್ದಾರೆ. ಅಲ್ಲೇ ಅಷ್ಟೇ ಅಲ್ಲ, ಎಷ್ಟೋ ಕಡೆ ಅನೇಕ ಪ್ರವಚನಗಳನ್ನ ನೀಡ್ತಾರೆ. ಮನಸ್ಸಿಗೆ ನಾಟೋ ಹಾಗೆ, ಆತ್ಮಕ್ಕೆ ಒಂದು ರಸದೌತಣವನ್ನ ಕೊಡುವಂತ ಪ್ರವಚನಗಳನ್ನ ನೀಡ್ತಾರೆ. ಮತ್ತೆ ಇಸ್ಕಾನ್ ಸಂಸ್ಥೆಯ ಸನ್ಯಾಸಿ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಇದೆ. GBC ಅಂದ್ರೆ ಇಸ್ಕಾನ್ ಉತ್ತರ ಪ್ರದೇಶದ ಪೂರ್ವ ವಿಭಾಗದ ಝೋನಲ್ ಸೂಪರ್ವೈಸರ್ ಆಗಿದ್ದಾರೆ. ಸೊ ಇಷ್ಟೆಲ್ಲ ಜವಾಬ್ದಾರಿಗಳಿದ್ರೂ ಕೂಡ ಅವರು ಸಮಯವನ್ನ ತಗೊಂಡು, ಅದು ಕನ್ನಡ ಭಾಷೆನಲ್ಲಿ, ಪಾಪ ಅವರು ಸುಮಾರು ವರ್ಷಗಳಿಂದ, ದಶಕಗಳಿಂದ ಅವರ ಹೆಚ್ಚಿನ ಮಾತುಕತೆ ಮತ್ತೆ ಪ್ರಚಾರ ಹಿಂದಿ ಮತ್ತೆ ಆಂಗ್ಲ ಭಾಷೆಯಲ್ಲಾದ್ರೂ ಕೂಡ ಒಂದು ಕನ್ನಡದಲ್ಲಿ ಈ ಜ್ಞಾನವನ್ನ ನೀಡಬೇಕು ಅನ್ನೋ ಸಾಹಸವನ್ನ ಮಾಡಿ ನಮ್ಮೆಲ್ಲರ ಮುಂದೆ ಕೂತಿದ್ದಾರೆ. ಸೊ ಕಮಲೋಚನ್ ಪ್ರಭು, ನಿಮ್ಗೆ ನನ್ನ ಪ್ರಣಾಮಗಳು ಮತ್ತೆ ಧನ್ಯವಾದಗಳು. ಜೈ ಶ್ರೀಲ ಪ್ರಭುಪಾದ್. ನಮಸ್ಕಾರ. ಸೊ ಪ್ರಭು, ಎಷ್ಟೋ ಜನ ಪ್ರಯಾಣವನ್ನ ಮಾಡ್ತಾರೆ. ಕೆಲವರು ಮನೋರಂಜನೆಗಾಗಿ ಅಂದ್ರೆ ಎಂಜಾಯ್ಮೆಂಟ್ಗಾಗಿ ಪ್ರಕೃತಿಯ ಸೌಂದರ್ಯನ ಸವಿಬೇಕು ಅಂತ ಪ್ರಯಾಣ ಮಾಡ್ತಾರೆ. ಎಲ್ಲೆಲ್ಲೋ ಹೋಗ್ಬೇಕು, ಇಲ್ಲಿ ಇದನ್ ತಿನ್ನೋಣ, ಅಲ್ಲ ಅದನ್ನ ನೋಡೋಣ ಅಂತ ಹೊರಡ್ತಾರೆ. ಬಟ್ ಭಕ್ತಾದಿಗಳು ಯಾತ್ರೆಗಳಿಗೆ ಹೋಗ್ಬೇಕು, ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕು, ಭಗವಂತನ ದರ್ಶನವನ್ನ ಮಾಡ್ಬೇಕು, ಹೀಗೆ ತಮ್ಮ ಚಿತ್ತವನ್ನ ಶುದ್ಧಿ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಹೋಗ್ತಾರೆ. ಸೊ ಈ ಎರಡೂ ಪ್ರಯಾಣಗಳ ಇದ್ರಲ್ಲಿರುವಂತ ವ್ಯತ್ಯಾಸ ಏನು ಪ್ರಭು? ನಮ್ಮ ಜೀವನಾನೇ ಒಂದು ಪ್ರಯಾಣ. ಭಗವಂತನಿಗೆ ಇದು ಗೊತ್ತು. ಎಲ್ರೂ ಎಲ್ಲಿಗೋ ಹೋಗಬೇಕು ಅಂತ ಮನಸ್ಸಿರುತ್ತೆ. ಆ ಭಗವಂತನ ಯೋಚನೆ ಏನು ಅಂದ್ರೆ, ಈ ಜೀವಗಳನ್ನು ನನ್ನ ಕಡೆ ಹೇಗೆ ಕರ್ಕೊಂಡ್ಬರ್ಬೇಕು, ನನ್ನ ಧಾಮಕ್ಕೆ ಹೇಗೆ ಕರ್ಕೊಂಡ್ಬರ್ಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಭಗವಂತ ಏನು ಮಾಡ್ದ ಅಂದ್ರೆ, ಈ ಭೌತಿಕ ಪ್ರಪಂಚದಲ್ಲಿ ನಾನು ನನ್ನ ಧಾಮಗಳನ್ನ ಸೃಷ್ಟಿ ಮಾಡ್ತೀನಿ. ಆ ಧಾಮಕ್ಕೆ ಹೋಗ ಅಭ್ಯಾಸ ಆದ್ರೆ ನನ್ನತ್ರ ಬರಕ್ಕೂ ಅವ್ರಿಗೆ ಮನಸ್ಸು ಸಿಗತ್ತೆ. ಆ ಯೋಚನೆದಿಂದ ಎಷ್ಟೋ ಕ್ಷೇತ್ರಗಳನ್ನು ನಿರ್ಮಾಣ ಮಾಡಿದಾನೆ ಭಗವಂತ. ಆ ಕ್ಷೇತ್ರಗಳ, ಆ ಧಾಮಗಳ ಉದ್ದೇಶ, ಅಲ್ಲಿ ಭಗವಂತನ ವಿಗ್ರಹ ಇರೋ ಉದ್ದೇಶ ಏನು ಅಂದ್ರೆ, ಹೇಗೆ ಈ ನನ್ನ ಮರೆತು ಹೋಗಿರೋ ಆ ಜೀವಗಳನ್ನು ನನ್ನ ಜ್ಞಾಪಕ್ಕೆ ಹೇಗೆ ಕೊಡಬೇಕು, ನನ್ನ ಸ್ಮರಣೆ ಹೇಗೆ ಕೊಡಬೇಕು, ಆ ಉದ್ದೇಶದಿಂದ ಈ ಧಾಮಗಳ ಸೃಷ್ಟಿಯಾಗಿದೆ. ಎಲ್ಲರ ಮನಸ್ಸಲ್ಲೂ ಇರುತ್ತೆ, ಎಲ್ಲಿಗೋ ಹೋಗ್ಬೇಕು, ಏನೋ ಒಳ್ಳೆ ಅದ್ಭುತವಾದ ಪ್ರದೇಶಕ್ಕೆ ಹೋಗ್ಬೇಕು, ಅಲ್ಲಿ ಹೋಗಿ ಏನೋ ನೋಡಬೇಕು, ಸೌಂದರ್ಯವಾದ ದೃಶ್ಯವನ್ನ ನೋಡಬೇಕು, ಅಲ್ಲಿ ಹೋಗಿ ನಾನು ಏನೋ ತಿನ್ನಬೇಕು, ಅಲ್ಲಿ ಹೋಗಿ ಅದರ ಬಗ್ಗೆ ನಾನೇನೋ ಕೇಳಬೇಕು ಅಂತ ಇರುತ್ತೆ. ಪ್ರತಿಯೊಂದು ಮನುಷ್ಯನಲ್ಲಿ ಈ ಜಿಜ್ಞಾಸೆ ಅನ್ನೋದು ಇರುತ್ತೆ. ಆ ಪ್ರವೃತ್ತಿ ಇದೆಯಲ್ಲ, ಆ ಪ್ರವೃತ್ತಿಯನ್ನ ಭಗವಂತ ಯೂಸ್ ಮಾಡ್ತಾನೆ, ಉಪಯೋಗ ಮಾಡ್ತಾನೆ. ನೀ ಏನೋ ನೋಡ್ಬೇಕು ಅಂದ್ಕೊಂಡಿದ್ಯಲ್ಲ, ಬಾ ರಾಮೇಶ್ವರಕ್ಕೆ ಬಾ, ನನ್ನನ್ನು ನೋಡು. ತಿರುಪತಿಗೆ ಬಾ, ನನ್ನನ್ನು ನೋಡು. ಏನೋ ಅದ್ಭುತವಾದ ವಿಷಯಗಳನ್ನ ಕೇಳಬೇಕು ಅಂತ ಮನಸ್ಸಲ್ಲಿದೆಯಲ್ಲ, ಆ ಬಯಕೆ ಇದೆಯಲ್ಲ, ಆ ಬಯಕೆನ ನಾನು ಪೂರ್ತಿ ಮಾಡ್ತೀನಿ. ಬಾ, ಬಂದು ನನ್ನ ಲೀಲೆಗಳನ್ನ ಕೇಳು. ನಿನಗೇನೋ ತಿನ್ನಬೇಕು ಅಂತ ವಿಚಾರ ಇದೆಯಲ್ಲ, ಬಾ ನನ್ನ ಪ್ರಸಾದವನ್ನು ತಿನ್ನು. ಆ ಉದ್ದೇಶದಿಂದ ಭಗವಂತ ಈ ತೀರ್ಥ ಸ್ಥಾನಗಳನ್ನ, ಕ್ಷೇತ್ರಗಳನ್ನ, ಈ ಧಾಮವನ್ನ ಸ್ವಯಮಾಗಿ ಬಂದು ಒಂದು ವಿಗ್ರಹ ರೂಪದಲ್ಲಿ ಬಂದು ನಿಂತಿದ್ದಾನೆ, ಕೂತಿದ್ದಾನೆ. ಯಾಕೆ? ನಮ್ಮ ಮನಸ್ಸನ್ನ ಹೇಗೆ ಆಕರ್ಷಣೆ ಮಾಡಬೇಕು, ಆ ಉದ್ದೇಶದಿಂದ ಇದ್ದಾನೆ. ಯಾವ ಉದ್ದೇಶದಿಂದ ಧಾಮಕ್ಕೆ ಹೋದ್ರು, ಯಾವ ಉದ್ದೇಶದಿಂದ ತೀರ್ಥಯಾತ್ರೆಗೆ ಹೋದ್ರು ನಮಗೆ ಸಿಗತ್ತೆ, ಪುಣ್ಯ ಸಿಗತ್ತೆ. ಆದ್ರೆ ಅಲ್ಲಿಗೆ ಹೋಗಿ ಆ ಕ್ಷೇತ್ರದ ವಿಷಯ ಬಗ್ಗೆ ಕೇಳಿದ್ರೆ, ಆ ಕ್ಷೇತ್ರದ ಮಹಿಮೆಯನ್ನು ಕೇಳಿದ್ರೆ, ಆ ಕ್ಷೇತ್ರದಲ್ಲಿರೋ ವಿಷಯಗಳನ್ನ ತಿಳ್ಕೊಂಡ್ರೆ, ಅಲ್ಲಿ ನಾವು ಪೂಜೆ ಮಾಡಿದ್ರೆ ಆ ಧಾಮದ ಮುಖ್ಯವಾದ ಪ್ರಯೋಜನವನ್ನು ನಾವು ಪಡಿತೀವಿ. ಆದ್ರೆ ಏನೋ ಪ್ರಯೋಜನ ಅಂತೂ ಸಿಗತ್ತೆ, ಮುಖ್ಯವಾದ ಫಲ ಸಿಗೋದಿಲ್ಲ. ಯಾವ ಉದ್ದೇಶದಿಂದ ಆ ಕ್ಷೇತ್ರವನ್ನು ಭಗವಂತ ಸೃಷ್ಟಿ ಮಾಡಿದಾನೋ ಆ ಉದ್ದೇಶವನ್ನು ಪೂರ್ತಿ ಯಾವಾಗ ಆಗತ್ತೆ ಅಂದ್ರೆ, ಅಲ್ಲಿಗೆ ಹೋಗಿ
ಅಲ್ಲಿ ಭಕ್ತರ ಮುಖದಿಂದ ಆ ಧಾಮದ ಮಹಿಮೆಯನ್ನು ಕೇಳಬೇಕು. ಅಲ್ಲಿ ಇಲ್ಲದೆ ಹೋದ್ರೆ ನಮ್ಗೆ ಏನೋ ಸ್ವಲ್ಪ ಲಾಭ ಅಂತೂ ಸಿಗತ್ತೆ, ಲಾಭ ಸಿಗದಿಲ್ಲ ಅಂತ ಇಲ್ಲ, ಯಾಕೆಂದ್ರೆ ಕ್ಷೇತ್ರ ಅದು. ಆದ್ರೂನು ನಾವು ಅಲ್ಲಿಗೆ ಹೋಗಿ ನಾವೊಂದು ಆ ಕತ್ತೆ ಆಗಕೂಡದು. ಯಾಕೆಂದ್ರೆ ಭಾಗವತದಲ್ಲಿ ಒಂದು ಅದ್ಭುತವಾದ ಒಂದು ಶ್ಲೋಕ ಇದೆ. ಯತ್ತೀರ್ಥ ಸಲಿಲೇನ ಕರೀಚಿ ಜನೇಶು ಅಭಿಜ್ಞೇಶು ಸಯೇವ ಗೋಖರ. ಕರ ಖರ ಅಂದ್ರೆ ಕತ್ತೆ. ನಾವು ಹೋದ್ವಿ ಎಲ್ಲಿಗೆ? ರಾಮೇಶ್ವರಕ್ಕೆ ಹೋದ್ವಿ, ತಿರುಪತಿಗೆ ಹೋದ್ವಿ, ದರ್ಶನ ಮಾಡ್ಕೊಂಡು ಬಂದ್ವಿ. ಆದ್ರೆ ಅಲ್ಲಿ ಆ ಧಾಮದ ಆ ಭಗವಂತನ ಲೀಲೆಗಳು, ಆ ಧಾಮದ ವೈಶಿಷ್ಟ್ಯವನ್ನು ನಾವು ಕೇಳದೆ ಹೋದ್ರೆ ನಾವು ಒಂದು ಕತ್ತೆ. ಎಂತ ಕತ್ತೆ? ತೀರ್ಥಯಾತ್ರೆಗೆ ಹೋಗಿ ಬಂದಿದಂತ ಕತ್ತೆ ಆಗ್ತೀವಿ, ಒಳ್ಳೆ ಕತ್ತೆ ಆಗ್ತೀವಿ, ಧಾರ್ಮಿಕ ಕತ್ತೆ ಆಗ್ತೀವಿ, ರಿಲಿಜಿಯಸ್ ಡಾಂಕಿ. ಅದು ಆಗದೆ ಇರೋದಾಗಿರ್ಬೇಕು ಅಂದ್ರೆ ನಾವು ಈ ಪಾಡ್ಕ್ಯಾಸ್ಟ್ ನ ಕೇಳಿ, ಆ ಪಾಡ್ಕ್ಯಾಸ್ಟ್ ಅಲ್ಲಿ ತೀರ್ಥಯಾತ್ರೆ ಆ ಪಾಡ್ಕ್ಯಾಸ್ಟ್ ಕೇಳಿದ್ರೆ ನಾವು ಆ ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದ ಮುಖ್ಯವಾದ ಉದ್ದೇಶ ಏನು, ಭಗವಂತನ ಇಚ್ಛೆ ಏನು, ಆ ಇಚ್ಛೆಯನ್ನು ಪೂರ್ತಿ ಮಾಡ್ತೀವಿ. ಪೂರ್ಣ ಅನುಗ್ರಹನ ನಾವು ಪಡಿತೀವಿ. ಆ ಉದ್ದೇಶದಿಂದ ಹೋಗ್ಬೇಕು. ಯಾವ ಉದ್ದೇಶದಿಂದ ಹೋಗ್ಬೇಕು ತೀರ್ಥಯಾತ್ರೆಗೆ? ಅಲ್ಲಿಗೆ ಹೋಗಿ ದರ್ಶನ ಮಾಡಿಕೊಂಡು ಆ ಕ್ಷೇತ್ರದ ಆ ಭಗವಂತನ ಮಹಿಮೆ ಕೇಳಬೇಕು. ಜನೇಶು ಅಭಿಜ್ಞೇಶು, ಯಾರಿಂದ ಕೇಳಬೇಕು? ಯಾರಾದ್ರೆ ಆ ತೀರ್ಥ ಕ್ಷೇತ್ರದ ಬಗ್ಗೆ ತಿಳಿದಿರ್ತಾರೋ, ಅಲ್ಲಿ ಸೇವೆ ಮಾಡ್ತಿರ್ತಾರೋ, ಅಲ್ಲಿ ಅರ್ಚಕರು ಇರ್ತಾರೋ, ಅವರ ಮುಖದಿಂದ ನಾವು ಆ ತೀರ್ಥ ಮಹಿಮನ ಕೇಳಬೇಕು. ಸುಂದರವಾಗಿ ವಿವರಿಸಿದ್ರಿ ಪ್ರಭು. ಸೊ ಪ್ರಭು, ಈಗ ನಾವು ಆ ಕ್ಷೇತ್ರದ ಮಹಿಮೆಯನ್ನ ಕೇಳಿ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಅದನ್ನ ಬಿಟ್ಟು ನಾವು ಪುಣ್ಯಕ್ಷೇತ್ರಗಳ ಪ್ರವಾಸಕ್ಕೆ ಹೋಗೋಕೆ ಮುಂಚೆ ಎಂತಹ ತಯಾರಿಗಳನ್ನ, ಆಧ್ಯಾತ್ಮಿಕ ತಯಾರಿ, ಮಾನಸಿಕ ತಯಾರಿ ಹೇಗಿರ್ಬೇಕು ನಮಗೆ? ನಾವು ಎಲ್ಲಿಗೆ ಹೋಗ್ತಿದ್ವಿ ಅದರ ಬಗ್ಗೆ ಸ್ಮರಣೆ ಮಾಡಬೇಕು. ಅದಕ್ಕೆ ನಾವು ಹೋಗೋಕ್ಕಿಂತ ಮುಂಚೆನೆ ಸ್ವಲ್ಪ ಆ ಕ್ಷೇತ್ರದ ಬಗ್ಗೆ ನಾವು ತಿಳ್ಕೊಂಡಿದ್ರೆ ನಮಗೆ ಒಂದು ಉತ್ಸಾಹ ಇರುತ್ತೆ. ಅಲ್ಲಿಗೆ ಹೋಗಬೇಕು, ಅಲ್ಲಿ ಏನು ಮಾಡಬೇಕು, ಅಲ್ಲಿ ಭಗವಂತನ ದರ್ಶನ ಮಾಡಬೇಕು, ಅಲ್ಲಿ ಆ ತೀರ್ಥಕ್ಷೇತ್ರದಲ್ಲಿ ಆ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು. ಅದನ್ನ ನಾವು ಸ್ಮರಣೆ ಮಾಡ್ತೀವಿ. ಇದನ್ನ ಆದಿವಾಸ್ ಅಂತೀವಿ. ನಾವು ಇಲ್ಲಿಗೂ ಹೋಗ್ಬೇಕಾದ್ರೆ ಮನಸ್ಸಿನಲ್ಲಿ ಎಷ್ಟೋ ಸ್ಮರಣೆ ಬರುತ್ತೆ, ಅಲ್ಲಿಗೆ ಹೋಗ್ತೀವಿ, ಉತ್ಸಾಹ ಇರುತ್ತೆ. ಅದೇ ತಯಾರಿ. ಆ ಮನಸ್ಸಿನಲ್ಲಿ ಸ್ಮರಣೆ ಇದೆಯಲ್ಲ, ಆ ಸ್ಮರಣೆ ತಯಾರಿ. ಓಕೆ. ಸೊ ಪ್ರಭು, ನಮ್ಮ ದೇಶದಲ್ಲಿ ಉದ್ದಗಲಕ್ಕೂ ಎಷ್ಟೋ ಅಸಂಖ್ಯಾತ ಪುಣ್ಯ ಕ್ಷೇತ್ರಗಳಿದೆ. ಸೊ ಇವತ್ ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಿ ನೀವು? ರಾಮೇಶ್ವರ, ತಿರುಪುಳ್ಳಾನಿ ರಾಮೇಶ್ವರ ಕ್ಷೇತ್ರದಿಂದ. ರಾಮೇಶ್ವರಂ ಯಾಕೆ? ನಮ್ಮ ಭಾರತ ದೇಶ, ಇಡೀ ಭಾರತ ದೇಶ ತೀರ್ಥಕ್ಷೇತ್ರನೇ. ಒಂದು ಗ್ರಾಮ ಅದು ತೀರ್ಥಕ್ಷೇತ್ರ, ಪ್ರತಿಯೊಂದು ನಗರ ಅದೊಂದು ತೀರ್ಥಕ್ಷೇತ್ರ. ಎಲ್ಲಿಗೆ ಹೋದ್ರೂ ಅದು ಕ್ಷೇತ್ರವೇ. ಇಡೀ ಭಾರತ ದೇಶನೇ ತೀರ್ಥಕ್ಷೇತ್ರ. ಆದ್ರೂ ಕೆಲವು ಪ್ರಾಮುಖ್ಯವಾದ ಕ್ಷೇತ್ರಗಳು. ನಾವು ಭಗವಂತನ ದರ್ಶನ ಮಾಡಬೇಕಾದ್ರೆ ಚರಣಕಮಲದಿಂದ ದರ್ಶನ ಮಾಡಿಕೊಂಡು ಆಮೇಲೆ ಭಗವಂತನ ಮುಖಕಮಲನ ದರ್ಶನ ಮಾಡ್ತೀವಲ್ವಾ, ಕೆಳಗಿಂದ ಮೇಲಕ್ಕೆ ನಾವು ದರ್ಶನ ಮಾಡ್ಕೊಂಡು ಹೋಗ್ತೀವಲ್ಲ. ಹಾಗೇನೆ ನಮ್ಮ ಭಾರತ ದೇಶವನ್ನ ನಾವು ಇಡೀ ಭಗವಂತನ ಸ್ವರೂಪವಾಗಿ ನಾವು ನೋಡಿದ್ರೆ ಆ ಭಗವಂತನ ಆ ಭಾರತ ದೇಶ ಚರಣಕಮಲಗಳಲ್ಲಿ ಇರೋ ಕ್ಷೇತ್ರವೇನು ಅಂದ್ರೆ ರಾಮೇಶ್ವರ. ಆ ರಾಮೇಶ್ವರನ ದರ್ಶನ ಪಡ್ಕೊಂಡು ನೆತ್ತಿಗೆ ನಾವು ಮೆಲ್ಲೆಗಾಗಿ ಮೇಲಕ್ಕೆ ಹೋಗ್ತಾ ಹೋಗ್ತಾ ಬದರಿ ಪರ್ಯಂತ ಈ ತೀರ್ಥಯಾತ್ರೆ. ಅದು ನಮ್ಮ ಸಂಕಲ್ಪ. ಎಲ್ಲಾ ಕ್ಷೇತ್ರವನ್ನು ಈ ಪಾಡ್ಕಾಸ್ಟ್ ಅಲ್ಲಿ ಕವರ್ ಮಾಡಕ್ಕೆ ಸಾಧ್ಯವಲ್ಲ. ನಾವು ಕೆಲವು ಕ್ಷೇತ್ರಗಳು ಮಾತ್ರನೇ ಮುಖ್ಯವಾದ ಕ್ಷೇತ್ರಗಳು. ಆ ಮುಖ್ಯವಾದ ಕ್ಷೇತ್ರಗಳಲ್ಲಿ ಮುಖ್ಯವಾದ ಸಿದ್ಧಾಂತವನ್ನ, ಆ ವಿಗ್ರಹ ಭಗವಂತನ ತತ್ವವನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇವತ್ತಿನ ವಿಷಯ, ಚರ್ಚೆಗೆ ವಿಷಯ ಮಾನಸಿಕ
ಪರ್ಯಟನ ಮಾನಸಿಕ ತೀರ್ಥಯಾತ್ರದ ವಿಷಯ ರಾಮೇಶ್ವರಂ ತಿರುಪುಳ್ಳಾಣಿ ಆದಿ ಜಗನ್ನಾಥ. ಅರ್ಥಗರ್ಭಿತವಾಗಿದೆ ಪ್ರಭು, ನಾವೆಲ್ಲರೂ ಉತ್ಸುಕರಾಗಿದ್ದೀವಿ. ಸೊ ಪ್ರಭು, ರಾಮೇಶ್ವರಂ, ಹ್ಮ್. ರಾಮನ ಹ್ಮ್. ಈಶ್ವರ ಶಿವ ಅಂತ ಇದು ರಾಮೇಶ್ವರನ, ಅಥವಾ ಶಿವನ ಈಶ್ವರ ರಾಮ ಅಂತ ರಾಮೇಶ್ವರನ? ಇದು ಒಂದು ಪ್ರಸಂಗ. ಹ್ಮ್ ಒಂದ್ಸತಿ ಬ್ರಾಹ್ಮಣರೆಲ್ಲ ಅಲ್ಲಿ ಶಿವನ ಆರಾಧನೆ ಮಾಡ್ತಾ ಎಲ್ರಿಗೂ ಹೇಳಿದ್ರು, ರಾಮೇಶ್ವರಂ ಅಂದ್ರೆ ಯಾರು ಅಂದ್ರೆ, ರಾಮೇಶ್ವರ ಯಾರು ಅಂದ್ರೆ ರಾಮನಿಗೆ ಈಶ್ವರನಾಗಿದ್ದವನು ರಾಮೇಶ್ವರ. ಅಂದ್ರೆ ರಾಮನಿಗೆ ಈಶ್ವರ ಯಾರು ಅಂದ್ರೆ ಶಿವ, ಶಿವ ಯಾರು ರಾಮನಿಗೆ ಈಶ್ವರ ಅಂತ ಹೇಳಿದ್ರು. ಅದೇ ಸಮಯದಲ್ಲಿ ದೇವತೆಗಳು ಬಂದು ಹೇಳಿದ್ರು, ಬ್ರಾಹ್ಮಣರು ಹೇಳಿದ್ರು, ನೀವು ಹೇಳಿದ್ದು ತಪ್ಪು. ರಾಮೇಶ್ವರ ಅನ್ನೋ ಪದಕ್ಕೆ ಅರ್ಥವೇನು ಅಂದ್ರೆ ರಾಮನು ಈಶ್ವರನೇ, ಈಶ್ವರನು ಈಶ್ವರನೇ. ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ಈಶ್ವರ ಅಂದ್ರೆ ಶಿವ. ಅದಕ್ಕೆ ರಾಮನು ಈಶ್ವರನೇ, ಈಶ್ವರನು ಈಶ್ವರನೇ, ಶಂಕರನು ಈಶ್ವರನೇ, ಇಬ್ರು ಈಶ್ವರರೇ ಅಂತ ಹೇಳಿದ್ರು. ದ್ವಂದ್ವ ಸಮಾಸವಾದ. ಆಮೇಲೆ ಶಿವ ಪ್ರತ್ಯಕ್ಷ ಆದ. ಆ ಶಿವಲಿಂಗದಿಂದ ಪ್ರತ್ಯಕ್ಷವಾಗಿ ಎಲ್ರಿಗೂ ಶಿವನೇ ಹೇಳ್ತಾನೆ, ನನ್ನ ಬಗ್ಗೆ ನನ್ನ ಕೇಳಬೇಕು, ನೀವು ನನ್ನ ಬಗ್ಗೆ ನೀವು ಹೇಳಕ್ ಹೋಗ್ಬೇಡಿ, ನೀವಿಬ್ರು ಹೇಳಿದ್ದು ತಪ್ಪು, ಈ ಬ್ರಾಹ್ಮಣರು ಹೇಳಿದ್ದು ತಪ್ಪು, ದೇವತೆಗಳು ಹೇಳಿದ್ದು ತಪ್ಪು, ನನ್ನ ಬಗ್ಗೆ ನನ್ನ ಮುಖದಿಂದ ನೀವು ಕೇಳಿ, ಈ ಜಗತ್ತೆಲ್ಲ ಕೇಳಬೇಕು ನಾನು ಯಾರು ಅಂದ್ರೆ ನಾನು ಯಾರು ಅಲ್ಲ. ಯಾರಿಗೆ ರಾಮ ಈಶ್ವರನೋ ಅವನು ರಾಮೇಶ್ವರ. ನನಗೆ ರಾಮ ಈಶ್ವರ, ನನ್ನ ಈಶ್ವರ ರಾಮ. ರಾಮನಿಗೆ ಈಶ್ವರ ನಾನಲ್ಲ, ನಾನು ಈಶ್ವರ ರಾಮನು ಈಶ್ವರ ಅಲ್ಲ. ನನ್ನ ಬಗ್ಗೆ ನನ್ನ ಕೇಳಿ, ನಾನು ಯಾರು ಗೊತ್ತಾ? ಯಾರಿಗೆ ಈಶ್ವರ ರಾಮನೋ ಅವನು ರಾಮೇಶ್ವರ. ನನ್ನ ಹೆಸರು ರಾಮೇಶ್ವರ, ಯಾಕೆ ಗೊತ್ತಾ? ನನ್ನ ಈಶ್ವರ ರಾಮ, ಅದಕ್ಕೆ ನನ್ನ ಹೆಸರು ರಾಮೇಶ್ವರ ಅಂತ ಶಿವಾನೇ ಶಂಕರ ಸಾಕ್ಷಾತ್ತಾಗಿ ಹೇಳಿದ ಮಾತುಗಳು ರಾಮೇಶ್ವರ. ಆ ಪದದ ಅರ್ಥ ಸುಂದರವಾಗಿದೆ ಪ್ರಭು. ಮುಂದಕ್ಕೆ ಹೋಗ್ತಾ, ರಾಮೇಶ್ವರಂ ಚಾರ್ ಧಾಮಿನಲ್ಲಿ ಒಂದು ಧಾಮ. ಸೊ ಈ ಚಾರ್ ಧಾಮ್ ಅಂದ್ರೆ ಏನು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರವಾಗಿ ಹೇಳಿ. ಚಾರ್ ಅಂದ್ರೆ ಹಿಂದಿಲಿ 4, ಧಾಮ ಅಂದ್ರೆ ಗೊತ್ತಲ್ಲ, ಎಲ್ಲಿ ಭಗವಂತ ಇರ್ತಾನೋ ಅದನ್ನ ಧಾಮ ಅಂತ. ಎಷ್ಟೋ ಧಾಮಗಳಿದೆ, ಆದ್ರೂ ಈ ಚಾರ್ ಧಾಮ್ ಅಂದ್ರೆ 4 ಧಾಮಗಳು ಎಲ್ಲಿದೆ ಅಂದ್ರೆ ಈ ಭಾರತ ದೇಶದ 4 ದಿಕ್ಕಿನಲ್ಲಿದೆ. ಉತ್ತರ ದಿಕ್ಕಲ್ಲಿ ಬದರಿ, ದಕ್ಷಿಣ ದಿಕ್ಕಲ್ಲಿ ರಾಮೇಶ್ವರ, ಪಶ್ಚಿಮ ದಿಕ್ಕಲ್ಲಿ ದ್ವಾರಕಾ, ಪೂರ್ವ ದಿಕ್ಕಲ್ಲಿ ಜಗನ್ನಾಥಪುರಿ. ಇವಾಗ ಏನಾಗಿದೆ ಅಂದ್ರೆ, ಉತ್ತರ ಭಾರತಕ್ಕೆ ಹೋದಾಗ, ಬದ್ರಿಗೆ ಹೋದಾಗ ಎಲ್ರು ಅಂತಾರೆ ಚಾರ್ ಧಾಮ್ ಯಾತ್ರಾ ಅಂತಾರೆ. ಅಲ್ಲಿ ನಮ್ಮನ್ನ ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್, ಬದ್ರಿ ಈ 4 ಕ್ಷೇತ್ರ ಕರ್ಕೊಂಡು ಹೋಗ್ತಾರೆ, ಚಾರ್ ಧಾಮ್ ಅಂತಾರೆ. ಮುಖ್ಯವಾದ್ರೆ ಅದು ಚಾರ್ ಧಾಮ್ ಅದಲ್ಲ. ಆ ಚಾರ್ ಧಾಮಲ್ಲಿ ಒಂದೇ ಧಾಮ್ ಮಾತ್ರ, ಅದು ಬದರಿ ವಿಶಾಲ ಮಾತ್ರನೇ ಧಾಮ. ಮಿಕ್ಕಿದ್ದೆಲ್ಲ ತೀರ್ಥಕ್ಷೇತ್ರಗಳಷ್ಟೇ. ಅಲ್ಲಿ ನೀವು ಯಮುನೋತ್ರಿಗೆ ಹೋದಾಗ ಅಲ್ಲಿ ಯಮುನೋತ್ರಿಲಿ ಏನಿದೆ? ಯಮುನಾ ಹರಿತಿದೆ. ಯಮುನಾ ಎಲ್ಲಿ ಹರಿದ್ರೆ ಅದು ತೀರ್ಥಕ್ಷೇತ್ರನೇ, ಎಲ್ಲಿ ನದಿ ಹರಿಯತ್ತೋ ಅದು ತೀರ್ಥಕ್ಷೇತ್ರ. ನೀವು ಯಮುನಾದ ಉದ್ಗಮ ಸ್ಥಾನಕ್ಕೆ ಹೋಗ್ತಿದೀನಿ ಅನ್ಕೋತಿದ್ವಿ, ಯಮುನೋತ್ರಿಗೆ ಹೋದಾಗಲೂ ಅಲ್ಲಿ ಹೇಳ್ತಾರೆ ಯಮುನಾ ಇಂದಿನಿಂದ ಹರಿತಿದೆಯಲ್ಲಪ್ಪ, ಅದು ಸಪ್ತ ಋಷಿಯಿಂದ ಪರ್ವತದಿಂದ ಬರ್ತಿದೆ ಅಂತಾರೆ. ನೀವು ಗಂಗೋತ್ರಿಗೆ ಹೋದ್ರೆ ಗಂಗಾ ಇಲ್ಲಿಂದ ಬರೀತಿದೆ, ಅದು ಗೋಮುಖದಿಂದ ಹರಿತಿದೆ ಅಂತ ಹೇಳ್ತಾರೆ. ಅದಕ್ಕೆ ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್ ಅದು ಧಾಮ್ ಅಲ್ಲ. ಯಾಕೆಂದ್ರೆ ಶಿವ ಮುಂಚೆ ಬದ್ರಿಲೇ ಇದ್ದ, ಆಮೇಲೆ ಶಿಫ್ಟ್ ಆದ. ಅದು ಬದರಿ ಕ್ಷೇತ್ರನೇ. ಕೇದಾರ್ನಾಥ್ ಅನ್ನೋದು ಇನ್ನೊಂದು ಕ್ಷೇತ್ರವಲ್ಲ, ಅದು ಬದರಿಯೇ. ಮುಖ್ಯವಾದ ಉತ್ತರ ಭಾರತದಲ್ಲಿ ಇರೋ ಧಾಮಗಳಲ್ಲಿ ಒಂದೇ ಧಾಮ, ಏನದು? ಬದರಿ. ಈ 4 ಧಾಮದಲ್ಲಿ ಬದರಿಲಿ ಕೃಷ್ಣ ಬೆಳಗ್ಗೆ ಎದ್ದು ರಾಮೇಶ್ವರಕ್ಕೆ ಬಂದು ಸ್ನಾನ ಮಾಡಿ ದ್ವಾರಕಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಶೃಂಗಾರ ಆಗಿ ಒಳ್ಳೆ ಬಟ್ಟೆ ಧರಿಸಿ ಶೃಂಗಾರವಾಗಿ ಆ ಕೃಷ್ಣ ಜಗನ್ನಾಥಪುರಿಗೆ ಬಂದು ಅಲ್ಲಿ ಊಟ ಮಾಡ್ತಾನೆ.
ನೈವೇದ್ಯವನ್ನು ಸ್ವೀಕಾರ ಮಾಡ್ತಾನೆ. ಹೀಗೆ ಈ 4 ಧಾಮದ ವಿಶೇಷತೆ, ಈ 4 ಧಾಮದ ವಿಶೇಷತೆಯಲ್ಲಿ ಬದರಿನಾಥ ಸತ್ಯುಗಕ್ಕೆ, ಇದು ದಕ್ಷಿಣ ದಿಕ್ಕಲ್ಲಿರ ರಾಮೇಶ್ವರ ತ್ರೇತಾಯುಗಕ್ಕೆ, ದ್ವಾರಕೆ ದ್ವಾಪರ ಯುಗಕ್ಕೆ, ಈ ಜಗನ್ನಾಥ್ಪುರಿ ಧಾಮ ಇದೆಯಲ್ಲ ಅದು ಕಲಿಯುಗಕ್ಕೆ ಧಾಮ. ಅದು ವಿಶೇಷತೆ. ಅದ್ಭುತವಾಗಿ ಹೇಳಿದ್ರಿ ಪ್ರಭು. ಪ್ರಭು, ಚಾರ್ಧಾಮಲ್ಲಿ ಒಂದಾಮ್ ರಾಮೇಶ್ವರಂ ತುಂಬಾ ಸೊಗಸಾಗಿ ಹೇಳಿದ್ರಿ. ಅದೇ ರೀತಿ 12 ಜ್ಯೋತಿರ್ಲಿಂಗಗಳಲ್ಲಿ ರಾಮೇಶ್ವರ ಒಂದು ಜ್ಯೋತಿರ್ಲಿಂಗ ಅಂತಾರಲ್ಲ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ. ಜ್ಯೋತಿರ್ಲಿಂಗ 12 ಇದೆ. ಆ 12ರಲ್ಲಿ ಒಂದು ರಾಮೇಶ್ವರ. ಆ ಜ್ಯೋತಿರ್ಲಿಂಗ ಉದ್ಭವವಾದ ಸ್ಥಾನ ತಿರುವನ್ನಾಮಲೈ ಅಂತ ಅದು ಕ್ಷೇತ್ರ. ಆ ಶಿವನ ಮಹಿಮೆಯನ್ನ ಪ್ರಪಂಚದಲ್ಲಿ ಹೇಗೆ ಸ್ಥಾಪನೆ ಮಾಡಬೇಕು ಆ ಉದ್ದೇಶದಿಂದ ಭಗವಂತ ಕೃಷ್ಣ ಈ ಜ್ಯೋತಿರ್ಲಿಂಗವನ್ನ ಪ್ರಕಾಶ ಮಾಡ್ದ. ಈ ಶಿವನ ಮಹಿಮೆ ಏನು ಅಂದ್ರೆ ನನಗೂ ಗೊತ್ತಿಲ್ಲ, ಬ್ರಹ್ಮದೇವರಿಗೂ ಗೊತ್ತಿಲ್ಲ. ಯಾರು ಶಿವನ ಮನೆಗೆ ಮಹಿಮೆ ನನಗೂ ಗೊತ್ತು ಅಂತ ಹೇಳ್ತಾರೋ ಅವರಿಗೆ ಒಂದು ಶಾಪ ಕೊಡಿಸಿ ಬ್ರಹ್ಮದೇವರಿಗೆ, ನನಗೆ ಗೊತ್ತಿಲ್ಲ ಶಿವನ ಮಹಿಮೆ, ನನಗೆ ಗೊತ್ತಿಲ್ಲ. ಭಗವಂತನಿಗೆ ಕೃಷ್ಣನಿಗೆ ಅವನ ಭಕ್ತನ ಮಹಿಮೆಯನ್ನು ಗೊತ್ತಿಲ್ಲ. ಭಕ್ತರ ಮಹಿಮೆ ಏನು ಗೊತ್ತಾ? ಎಲ್ಲಾ ಬಿಟ್ಟು ಬಿಟ್ಟು ಕೃಷ್ಣನ ಶರಣ ಬೇಡ್ಕೋತಾರಲ್ಲ. ಈ ಏನಪ್ಪ ನನ್ನಲ್ಲೇನಿದೆ, ನನ್ನ ಮಹಿಮೆಯೇ ನನಗೆ ಗೊತ್ತಿಲ್ವಲ್ಲ, ಇವರ ಭಕ್ತಿಯ ಮಹಿಮೆ ಇದೆಲ್ಲ ಅದು ನನಗೂ ಕಷ್ಟ ಆಗತ್ತೆ, ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗತ್ತು. ಭಕ್ತರು ನನ್ನ ಪ್ರೀತಿಸ್ತಾರೆ, ನಾನು ಭಕ್ತರನ್ನ ಪ್ರೀತಿಸ್ತೀನಿ. ಭಕ್ತರು ನನ್ನ ಹೇಗೆ ಪ್ರೀತಿಸ್ತಾರೆ? ಎಲ್ಲ ಬಿಟ್ಟು ನನ್ನೇ ಪ್ರೀತಿಸ್ತಾರೆ. ನಾನು ಎಲ್ರನ್ನು ಬಿಟ್ಬಿಟ್ಟು ಆ ಭಕ್ತನ ಪ್ರೀತಿಸಕ್ಕೆ ನನಗೆ ಅಂತ ಸಾಮರ್ಥ್ಯ ಇಲ್ವಲ್ಲ. ಅದಕ್ಕೆ ನನ್ನ ಭಕ್ತ ನನಗಿಂತಾನೆ ಶ್ರೇಷ್ಠ. ಆ ಶ್ರೇಷ್ಠತ್ವವನ್ನ ಸ್ಥಾಪನೆ ಮಾಡಕ್ಕೆ ಈ ತಿರುವನ್ನಾಮಲೆಯಲ್ಲಿ 12 ಜ್ಯೋತಿರ್ಲಿಂಗನ ಸ್ಥಾಪನೆ ಮಾಡಿ ಅದು 12 ಕ್ಷೇತ್ರಗಳಲ್ಲಿ ಈ ಲಿಂಗ ಉದ್ಭವ ಆಗಿದೆ. ಇದು ಇದನ್ನ ಜ್ಯೋತಿರ್ಲಿಂಗ ಅಂತ. ಸೊ ಪ್ರಭು, ಪ್ರವೇಶ ಶುರು ಮಾಡೋಣ. ಸೊ ಎಲ್ಲಿಂದ ಶುರು ಮಾಡೋದು ಪ್ರಭು? ರಾಮೇಶ್ವರಂ ನಾನ್ ನೆನ್ನೆ ಸ್ವಲ್ಪ ತಿಳ್ಕೊಳ್ಳೋದಕ್ ಪ್ರಯತ್ನ ಪಡ್ತಿದ್ದೆ. ನನಗೆ ತಿಳಿದಿದ್ದೇನಂದ್ರೆ ಅಗ್ನಿ ತೀರ್ಥಂನಲ್ಲಿ ಮೊದಲು ಸ್ನಾನವನ್ನ ಮಾಡಿ ಆಮೇಲೆ ರಾಮನಾಥ ಸ್ವಾಮಿಯನ್ನ ಮಂದಿರವನ್ನ ನಾವು ಹೋಗ್ಬೇಕು ಅಂತ ಹೇಳಿ. ಸೊ ಇದ್ರ ಬಗ್ಗೆ ಒಂಚೂರು ಹೇಳಿ. ಅಗ್ನಿ ತೀರ್ಥ, ಅಗ್ನಿದೇವ ಸಾಕ್ಷಿಯಾಗಿದ್ದಾನೆ, ಇವತ್ತಿಗೂ ಸಾಕ್ಷಿಯಾಗಿದ್ದಾನೆ. ಯಾರಿಗೆ ಸಾಕ್ಷಿಯಾಗಿದ್ದಾನೆ? ಯಾವುದಕ್ಕೆ ಸಾಕ್ಷಿಯಾಗಿದ್ದಾನೆ? ಸೀತಾದೇವಿ ಪವಿತ್ರತೆಗೆ ಸಾಕ್ಷಿಯಾಗಿ ಅಗ್ನಿ ತೀರ್ಥವಾಗಿ ಅಗ್ನಿದೇವರು ಅಲ್ಲೇ ಇದ್ದಾರೆ. ಅದಕ್ಕೆ ನಾವು ಮೊದಲು ರಾಮೇಶ್ವರ ಹೋದಾಗ ಅಗ್ನಿ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ಅಗ್ನಿ ತೀರ್ಥ ಇಲ್ಲಿಲ್ಲ, ಅದು ಸಮುದ್ರನೇ ಅಗ್ನಿ ತೀರ್ಥ, ಇನ್ನೊಂದು ತೀರ್ಥ ಅಂತಲ್ಲ. ಯಾಕೆಂದ್ರೆ ಅಗ್ನಿದೇವ ಅನ್ಕೊಂಡಾರೆ ನಾನು ಏನು ಮಾಡಿದ್ನ, ನಾನು ಏನು ಪಾಪ ಮಾಡಿದ್ ನೋಡು. ಈ ಸೀತಾದೇವಿ ಪವಿತ್ರತೆಗೆ ಸಾಕ್ಷಿಯಾಗಿ ನಾನು ಇಲ್ಲೇ ಇರ್ತೀನಿ. ನಾನು ದೊಡ್ಡ ಪಾಪ ಮಾಡಿದ್ದೇನೆ. ಯಾಕೆಂದ್ರೆ ನನಗೆಂತ ಸಂಶಯ ಇರಲಿಲ್ಲ. ಸೀತೆಯ ಪವಿತ್ರತೆಗೆ ಸಂಶಯ ಅಂತ ನನಗಿರ್ಲಿಲ್ಲ. ರಾಮ ಹೇಳಿದ್ನಲ್ಲ, ಏ ಸೀತೆ, ನಿನ್ನ ಪವಿತ್ರತೆ ಏನೋ ತೋರ್ಸು, ಈ ಜಗತ್ತಿಗೆ ತೋರ್ಸು, ಆವಾಗಲೇ ನಾನು ನಿನ್ನ ಸ್ವೀಕಾರ ಮಾಡ್ತೀನಿ. ಹನುಮ ಆಶ್ಚರ್ಯವಾಗ್ಬಿಟ್ಟ, ಏನಿದು, ಎಷ್ಟು ಕಷ್ಟಪಟ್ವಿ, ಸೀತೆಯನ್ನ ರಾಮನ ಜೊತೆ ಸೇರ್ಸಕ್ಕೆ ಎಷ್ಟೋ ಕಷ್ಟಪಟ್ಟಿದನಲ್ಲ, ಸೀತೆ ಮುಂದೆ ಕರ್ಕೊಂಡ್ ಬಂದಿನಿ ರಾಮನ ಮುಂದೆ. ರಾಮ ಅಂತಾನೆ, ಸೀತೆ ನೀನ್ ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನಲ್ಲ, ಏನಿದು ಅಂತ ಆಶ್ಚರ್ಯವಾಗ್ಬಿಟ್ಟ. ಅವನಿಗೊಂದು ಬೆದರು ಬಿಟ್ಟ, ಏನಾಯ್ತು ಅಂತ. ಅದೇ ಸಮಯದಲ್ಲಿ ರಾಮ ಅಂತ ಅಗ್ನಿ ಪರೀಕ್ಷೆ ಆಗ್ಬೇಕು. ಲಕ್ಷ್ಮಣ ಏನಂತಾನೆ, ಅಗ್ನಿ ಪರೀಕ್ಷೆ ಆಗ್ಲಿ. ಅಗ್ನಿಯನ್ನ ಆಹ್ವಾನ ಮಾಡ್ದ. ಸೀತೆ ಆ ಅಗ್ನಿ ಪ್ರವೇಶ ಮಾಡಿದ್ಲು. ಹೊರಗ್ ಬಂದು ಏನೂ ಆಗಿರ್ಲಿಲ್ಲ. ಅದಕ್ಕೆ ಹಿಂದೆ ಒಂದು ಲೀಲೆ ಇದೆ, ಅದನ್ನ ಹೇಳೋಣ. ಆದ್ರೂ ಅಗ್ನಿ ದೇವರು ಅನ್ಕೊಂಡ್ರು, ನಾನು ಎಷ್ಟು ಪಾಪ ಮಾಡಿದ್ನಲ್ಲ, ಆ ಪಾಪ ಕ್ಷಯಕ್ಕೆ ನಾನು ಆ ರಾಮೇಶ್ವರದಲ್ಲಿ ಆ ಸಮುದ್ರದಲ್ಲಿ ಸ್ನಾನ ಮಾಡಿ ಅಲ್ಲೇ ಇದ್ದು ಬಿಡ್ತೀನಿ. ಯಾವ ರೂಪದಲ್ಲಿರ್ತೀನಿ? ಅಗ್ನಿ ಕುಂಡ ರೂಪದಲ್ಲಿರ್ತೀನಿ. ಸ್ನಾನ ಮಾಡಿದವರು ಯಾರಿಲ್ಲಿ ಸ್ನಾನ ಮಾಡಕ್ ಬರ್ತಾರೋ ಅವರು ಎಲ್ರು ಪಾಪಗಳನ್ನ ನಾನು ದಹನೆ ಮಾಡ್ತೀನಿ.
ಯಾಕೆ ಗೊತ್ತಾ? ನಾನು ಯಾಕೆ ದಹನೆ ಮಾಡ್ತೀನಿ? ಸೀತೆ ಮೇಲೆ ಸಂಶಯ ಇದೆಯಲ್ಲ, ಅದಕ್ಕಿಂತ ಹೆಚ್ಚಾದ ಪಾಪ ಈ ಸಂಸಾರದಲ್ಲಿ ಇಲ್ಲ. ನಾ ಅಂತ ಪಾಪದಕ್ಕೆ ಆ ಭಾಗವನ್ನು ಮರೆಸಿದ್ದೀನಿ. ಅದಕ್ಕೆ ನಾನು ಈ ಅಗ್ನಿ ತೀರ್ಥದಲ್ಲಿ ಇರ್ತೀನಿ, ಈ ಸಮುದ್ರದಲ್ಲಿ ಇರ್ತೀನಿ. ಆ ವಿಚಾರದಿಂದ ಅಲ್ಲಿ ಅಗ್ನಿ ತೀರ್ಥಕ್ಕೆ ಹೋಗಿ ಮೊದಲ ಸ್ನಾನ ಮಾಡಬೇಕು. ಇವಾಗ ಸೀತೆಯನ್ನ ಅಗ್ನಿ ಪ್ರವೇಶ ಭಗವಂತ ರಾಮ ಯಾಕೆ ಹೇಳ್ದ? ಸೀತೆಗೆ ನೀನು ಅಗ್ನಿ ಪ್ರವೇಶ ಮಾಡು ಅಂತ ಯಾಕೆ ಹೇಳ್ದ ಅಂದ್ರೆ, ಅದಕ್ಕೆ ಹಿಂದೆ ಒಂದು ಘಟನೆ ಇದೆ, ಸಂಕ್ಷಿಪ್ತವಾಗಿ ಹೇಳ್ತಿದ್ದಂತೆ. ರಾವಣ ಸೀತೆಯನ್ನ ಅಪಹರಣೆ ಮಾಡಿದಾಗ, ರಾವಣ ಯಾರು? ಒಂದು ರಾಕ್ಷಸ. ಸೀತೆಯನ್ನ ಸ್ಪರ್ಶ ಮಾಡಕ್ಕೂ ಅವನಿಗೆ ಅರ್ಹತೆ ಇಲ್ಲ, ಮುಟ್ಟಕ್ಕೂ ಯೋಗ್ಯತೆ ಇಲ್ಲ, ಮುಟ್ಲಕ್ಕೆ ಸಾಧ್ಯವೇ ಇಲ್ಲ. ಅರ್ಹತೆ ಅಲ್ಲ, ಸಾಧ್ಯನೇ ಇಲ್ಲ. ಲಕ್ಷ್ಮಣ ಅಗ್ನಿ ಮಂತ್ರದಿಂದ, ಅಗ್ನ್ಯಾಸ್ತ್ರದಿಂದ ಆ ಗೆರೆ ಎಳೆದಾಗ ಏನಾಯ್ತು? ಸೀತೆ ಆ ಗೆರೆಯನ್ನ ದಾಟಿ ಹೋದಾಗ ಅಗ್ನಿದೇವ ಪ್ರತ್ಯಕ್ಷವಾಗಿ, ಅಗ್ನಿದೇವರು ಏನ್ ಮಾಡಿದ್ರು ಅಂದ್ರೆ ಆ ಸೀತವನ್ನ, ನಿಜವಾದ ಸೀತವನ್ನ ಅವರ ಹತ್ರ ಇಟ್ಟುಕೊಂಡು ಆ ಸಮಯದಲ್ಲಿ ಮಾಯಾ ಸೀತವನ್ನ ರಾವಣನ ಜೊತೆ ಕಳಿಸ್ದ ಅಂತ ಪುರಾಣ ಹೇಳುತ್ತೆ. ರಾಮದೇವರು ಒಂದು ಮಾತು, ಒಂದು ಬಾಣ, ಒಂದು ಪತ್ನಿ. ಇವಾಗ ಕರ್ಕೊಂಬಂದಿದ್ದು ಯಾರು? ಹನುಮಂತ ಯಾರನ್ನ ಕರ್ಕೊಂಬಂದ ರಾವಣ ಅಶೋಕ ವಾಟಿಕದಿಂದ? ಮಾಯಾಸೀತವನ್ನ ಸ್ವೀಕಾರ ಮಾಡೋದಿಲ್ಲ. ಯಾಕೆಂದ್ರೆ ಒಂದೇ ಪತ್ನಿ ರಾಮನಿಗೆ. ಅದಕ್ಕೆ ರಾಮ ಹೇಳಿದ, ಸೀತೆ ನೀನು ಹೋಗು. ನಿಜವಾದ ಸೀತ ಬಂದಾಗ, ಅಗ್ನಿದೇವರು ಕಳಿಸಿದಾಗ ಆ ನಿಜವಾದ ಸೀತವನ್ನ ರಾಮ ಅವನ ಜೊತೆ ಕರ್ಕೊಂಡು ಹೋದ ಯುದ್ಧಕ್ಕೆ. ಅದು ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿ. ಅದು ಅದನ್ನ ಪ್ರತ್ಯಕ್ಷವಾಗಿ ಹೇಳಿಬಿಟ್ರೆ ಆ ರಾಮಾಯಣದಲ್ಲಿ ರಸ ಕಮ್ಮಿ ಆಗತ್ತೆ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಇದ್ದಂತ ವರ್ಣನೆ ಇಲ್ಲ. ಆದರೆ ತತ್ವವನ್ನು ತಿಳ್ಕೊಳ್ಳಕ್ಕೆ ನಾವು ಇನ್ನೊಂದು ಪುರಾಣದಿಂದ ನಾವು ಈ ವಿಷಯವನ್ನು ತಿಳ್ಕೋಬಹುದು. ರೋಚಕವಾಗಿದೆ ಪ್ರಭು ಪ್ರಸಂಗ. ಮೈ ನಿಮಿರೇಳ್ತಾ ಇದೆ, ಎಷ್ಟೊಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಇದೆ ಅಂತ ಹೇಳ್ಬಿಟ್ಟು. ಸೊ ಅಗ್ನಿ ತೀರ್ಥದಲ್ಲಿ ಸ್ನಾನ ಮಾಡಿದ್ವಿ ಪ್ರಭು. ಇವಾಗ ರಾಮನಾಥ ಸ್ವಾಮಿ ಮಂದಿರವನ್ನ ನಾವು ಪ್ರವೇಶ ಮಾಡ್ತಿದ್ದೀವಿ. ಇಲ್ಲಿ 4 ದ್ವಾರಗಳಿದೆ. ಯಾವ ದ್ವಾರದಿಂದ ಹೋಗೋಣ? ನಿಮಗೆ ಯಾವ ದ್ವಾರದಿಂದ ನಿಮಗೆ ಅಲೋ ಮಾಡ್ತಾರೋ ಆ ದ್ವಾರದಿಂದ ಹೋಗಿ. ದರ್ಶನ ಮಾಡ್ಕೊಳ್ಳೋದು ಮುಖ್ಯ. ಇವಾಗ ಎಲ್ಲ ಎಷ್ಟೋ ಜನಗಳು ಬರ್ತಿದಾರಲ್ಲ, ಅದಕ್ಕೆ ಯಾವ ವ್ಯವಸ್ಥೆಯಿಂದ ನಿಮಗೆ ರಾಮನಾಥನ ದರ್ಶನ ಕೊಡ್ತಾರೋ ಆ ವ್ಯವಸ್ಥೆ ಅನುಕೂಲವಾಗಿದೆ. ದರ್ಶನ ಮಾಡ್ಕೊಳ್ಳೋದು ಮುಖ್ಯ. ಯಾವ ದ್ವಾರದಿಂದ ಹೋಗ್ತೀವೋ ಅದು ಮುಖ್ಯ ಅಲ್ಲ. ಪೂರ್ವದ ದ್ವಾರದಿಂದಾನೇ ಹೋಗ್ಬೇಕು ಇದೆಲ್ಲ ಏನಿದಿಲ್ಲ. ನೀವು ಹೋಗಿ, ಪೂರ್ವ ದ್ವಾರದಿಂದ ಹೋಗಿ. ಹೋಗೋಕ್ಕಿಂತ ಮುಂಚೆ ಅಲ್ಲಿ ಒಂದು ಹನುಮಂತನ ವಿಗ್ರಹ ಇದೆ. ಅಲ್ಲಿ ಹನುಮಂತನ ಆಶೀರ್ವಾದ ತಗೊಳ್ಬೇಕು. ಯಾಕೆಂದ್ರೆ ಹನುಮಂತನ ಆ ಮಹಿಮೆಯನ್ನ ರಾಮ ಎಷ್ಟೋ ಕಡೆ ಹೇಳಿದ ರಾಮಾಯಣದಲ್ಲಿ. ಆದ್ರೂನು ಆ ಹನುಮಂತನ ಮಹಿಮೆಯನ್ನ ಸ್ಪಷ್ಟವಾಗಿ, ಅತಿ ಉತ್ಕೃಷ್ಟವಾಗಿ ಎಲ್ಲಿ ಹೇಳಿದ ಅಂದ್ರೆ ರಾಮೇಶ್ವರದಲ್ಲಿ ಹೇಳಿದ. ಅದರ ಬಗ್ಗೆ ನೀವು ಹನುಮತ್ ಕುಂಡ ಬಗ್ಗೆ ನೀವು ಪ್ರಶ್ನೆ ಕೇಳಿದಾಗ ಅದ್ರ ಬಗ್ಗೆ ಹೇಳ್ತೀನಂತೆ. ಆದ್ರೆ ಹನುಮಂತನ ಆಶೀರ್ವಾದ ಬೇಕು. ಹನುಮಂತ ವಿಗ್ರಹವನ್ನ ತಗೊಂಬಂದ, ಶಿವಲಿಂಗವನ್ನು ತಗೊಂಬಂದ. ಆ ತಗೊಂಬಂದಿದ್ದ ಶಿವಲಿಂಗ 3 ಶಿವಲಿಂಗಗಳು. ಒಂದು ರಾಮನಾಥನ ಪಕ್ಕ ಇದೆ, ಇನ್ನು 2 ಹನುಮಂತನ ಆ ಸನ್ನಿಧಿ ಇದೆಯಲ್ಲ ಅದರ ಒಳಗೆ 2 ಶಿವಲಿಂಗಗಳಿದೆ. ಹನುಮಂತ ಕೈಲಾಸದಿಂದ ತಗೊಂಬಂದಿದ್ದ ಶಿವಲಿಂಗ ಅಲ್ಲಿ ರಾಮನಾಥನ ಪಕ್ಕ ಇದೆ. ಅದೇ ಕಾಶಿಯಿಂದ ತಗೊಂಬಂದಿರೋ ಶಿವಲಿಂಗ ಇದೆಯಲ್ಲ, ಆ ಶಿವಲಿಂಗ ಹನುಮಂತನ ಹತ್ರನೇ ಇದೆ. ಅದಕ್ಕೆ ನಾವು ಪೂರ್ವ ದಿಕ್ಕಿಂದ ನಮ್ಮ ಒಳಗೆ ಪ್ರವೇಶ ಮಾಡಿದಾಗ ಅಲ್ಲಿ ನಮ್ಮ ಬಲಗಡೆ ಒಂದು ಹನುಮಂತನ ವಿಗ್ರಹ ಇದೆ, ಸ್ವಯಂಭೂ ಹನುಮಂತ. ಆ ಹನುಮಂತನ ಆಶೀರ್ವಾದ ಪಡ್ಕೊಂಡು ನಾವು ರಾಮನಾಥನ ದರ್ಶನ ಮಾಡಕ್ ಹೋಗ್ಬೇಕು. ಪ್ರಭು, ಇದಕ್ಕೂ ಮುಂಚೆ ಅಲ್ಲಿರುವಂತ ಇಡೀ ರಾಮೇಶ್ವರದಲ್ಲಿ 64 ತೀರ್ಥಗಳಿದೆ. ಅದರಲ್ಲೂ 22 ತೀರ್ಥಗಳು ಈ ರಾಮನಾಥ ಸ್ವಾಮಿ ಮಂದಿರದ ಒಳಗಡೆನೆ ಇದೆ ಅಂತ ಹೇಳ್ತಾರೆ. 22 ಬಾವಿಗಳು. ಸೊ ಇದರ ವಿಶೇಷತೆ ಏನು ಪ್ರಭು? ವೈ ಎಕ್ಸಾಕ್ಟ್ಲಿ 22?
22 ತೀರ್ಥಗಳಿದೆ. ಆ ತೀರ್ಥಗಳ ವೈಶಿಷ್ಟ್ಯವನ್ನ ಸ್ಕಂದ ಪುರಾಣದಲ್ಲಿ ವಿವರಣೆ ಮಾಡಲಾಗಿದೆ. ಆದ್ರೂ ಆ 22 ತೀರ್ಥಗಳಲ್ಲಿ ಒಂದು ಅದ್ಭುತ ಏನು ಅಂದ್ರೆ, ಅದೊಂದು ಲೌಕಿಕವಾದ ವಿಷಯಗಳನ್ನ ಹೇಳಬೇಕು. ಆ ಲೌಕಿಕವಾದ ವಿಷಯಗಳು ಕೂಡ ನಮ್ಮ ಆಧ್ಯಾತ್ಮಿಕ ಶ್ರದ್ಧೆಯನ್ನು ಅದು ಹೆಚ್ಚಾಗತ್ತೆ. ನಮ್ಮ ಆ ಲೌಕಿಕ ವಿಷಯ ಏನು ಅಂದ್ರೆ, ಪಕ್ಕದಲ್ಲಿ ಸಮುದ್ರ, ಉಪ್ಪು ನೀರು, ಅದು ಒಂದೊಂದು ತೀರ್ಥ, ಒಂದೊಂದು ಬಾವಿಯಿಂದ ನಾವು ಅದನ್ನ ಸ್ನಾನ ಮಾಡಿಸ್ತಾರೆ. ಅಲ್ಲಿ ಇರ ಪುರೋಹಿತರೆಲ್ಲ ಅಲ್ಲಿ ಒಂದು ಬಾವಿಲಿದೆ, ಅದರ ಪಕ್ಕ ಇನ್ನೊಂದು ಬಾವಿ ಇದೆ, ಪಕ್ಕದಲ್ಲಿ ಸಮುದ್ರ ಇದೆ. ಒಂದು ಬಾವಿಯಲ್ಲಿನೂ ಉಪ್ಪು ನೀರಿರಲ್ಲ. ಆ ತೀರ್ಥಗಳೆಲ್ಲ ಮಧುರವಾಗಿರತ್ತೆ ಆ ನೀರು. ಆ ಮಧುರತೆಯಲ್ಲೂ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಇಲ್ಲಿಂದ ಬರುತ್ತೆ. ಎಷ್ಟೋ ಸಾವಿರಾರು ಲಕ್ಷಾಂತರ ವರ್ಷದಿಂದ ಸಾವಿರಾರು ಜನ, ಲಕ್ಷಾಂತರ ಜನ ಬರ್ತಿದ್ದಾರೆ, ಅಲ್ಲಿ ಸ್ನಾನ ಮಾಡ್ತಿದ್ದಾರೆ. ಒಂದು ಚೂರು ನೀರು ಕಮ್ಮಿ ಆಗಿಲ್ವಲ್ಲ? ಏನಪ್ಪ ಅದ್ಭುತ ಅದು! ಅದನ್ನು ತಿಳ್ಕೊಂಡ್ರು ನಮಗೆ ಅನಿಸುತ್ತೆ, ಇಲ್ಲಿ ಒಂದು ದೈವೀಯ ಶಕ್ತಿ ಇದೆ, ಒಂದು ವಿಶೇಷತೆ ಇದೆ. ಆ ತೀರ್ಥಗಳಲ್ಲಿ ಮುಖ್ಯವಾದ ತೀರ್ಥ ಕೋಡಿ ತೀರ್ಥ ಅಂತಾರೆ. ರಾಮನಾಥ ಲಿಂಗವನ್ನು ಸ್ಥಾಪನೆ ಮಾಡಿ, ರಾಮ ಧನುಷ್ಯದು ಒಂದು ಕೋಣೆಯಿಂದ ಅಲ್ಲಿ ಒಂದು ತೀರ್ಥವನ್ನ ಅಲ್ಲಿ ಅಗದು ಆ ಧನುಷ್ಯ ಕೋಣೆಯಿಂದ ಮಾಡಿದ್ದು ಕೋಡಿ ತೀರ್ಥ ಅಂತಾರೆ. ಆ ತೀರ್ಥದಿಂದ ಬಂದಿದ ಆ ಜಲವನ್ನ, ಆ ನೀರಿಂದ ಅಭಿಷೇಕ ಮಾಡ್ದ, ಅದು ಕೋಡಿ ತೀರ್ಥ. ಗಂಗಾ, ಯಮುನಾ, ಸರಸ್ವತಿ, ಕವಯ, ಕವಾಕ್ಷ, ಗವಯ, ಎಷ್ಟೆಷ್ಟೋ ತೀರ್ಥಗಳು. ಆ ತೀರ್ಥಗಳು ಒಂದೊಂದು ತೀರ್ಥಕ್ಕೆ ಒಂದು ಮಹಿಮೆ ಇದೆ. ಆದ್ರೂ ಆ ತೀರ್ಥಗಳಲ್ಲಿ ಇನ್ನೊಂದು ತೀರ್ಥ ಏನು ಅಂದ್ರೆ, ಅಲ್ಲಿ ಸೇತು ಮಾಧವ ಅಂತ ಎಲ್ರು ಅಂತಾರೆ. ರಾಮೇಶ್ವರ ಅದು ಶೈವ ಕ್ಷೇತ್ರ ಅಂತಾರೆ. ಆದ್ರೆ ರಾಮೇಶ್ವರ ಶೈವ ಕ್ಷೇತ್ರವಲ್ಲ, ಅದು ವೈಷ್ಣವ ಕ್ಷೇತ್ರ. ಯಾಕೆಂದ್ರೆ ಶಿವ ಯಾರು? ವೈಷ್ಣವಾನಾಂ ಯಥಾ ಶಂಭು. ವೈಷ್ಣವಾನಾಂ ಯಥಾ ಶಂಭು, ವೈಷ್ಣವ ಇರೋದು, ಅದಕ್ಕೆ ಅದು ವೈಷ್ಣವ ಕ್ಷೇತ್ರ. ಎಲ್ಲಿ ಭಗವಂತ ಇರ್ತಾನೋ ಅದು ವೈಷ್ಣವ ಕ್ಷೇತ್ರ. ಎಲ್ಲಿ ವೈಷ್ಣವರಿರ್ತಾರೋ ಅದು ವೈಷ್ಣವ ಕ್ಷೇತ್ರ. ಅದಕ್ಕೆ ರಾಮೇಶ್ವರ ಅದು ಶಿವಕ್ಷೇತ್ರ, ಶೈವ ಕ್ಷೇತ್ರ ಅಂದ್ರೆ ಅದು ತಪ್ಪು. ಅದು ಶೈವ ಕ್ಷೇತ್ರವಲ್ಲ. ಅದು ಆ ರಾಮೇಶ್ವರ ವೈಷ್ಣವ ಕ್ಷೇತ್ರ. ಯಾಕೆಂದ್ರೆ ಸಾಕ್ಷಾತ್ ವೈಷ್ಣವ ಎಲ್ಲಿರ್ತಾನೋ ಅಲ್ಲಿ ಭಗವಂತ ಕೃಷ್ಣ ಇರಲೇಬೇಕಲ್ವಾ? ರಾಮೇಶ್ವರದಲ್ಲಿ ಕೃಷ್ಣ ಯಾವ ಹೆಸರಲ್ಲಿದ್ದಾನೆ ಅಂದ್ರೆ ಸೇತು ಮಾಧವ, ಆ ಹೆಸರಲ್ಲಿದ್ದಾನೆ. ಈ ಸೇತು ಮಾಧವ ಬಗ್ಗೆ ಒಂದು ಪ್ರಸಂಗ ಇದೆ, ಒಂದು ಅದ್ಭುತವಾದ ಲೀಲೆ ಇದೆ. ಮಧುರೆಯ ರಾಜ ರಾಮೇಶ್ವರಕ್ಕೆ ಬಂದು ತಪಸ್ಯ ಮಾಡಿದಾಗ ಅವನಿಗೆ ಒಂದು ಚಿಕ್ಕ ಕನ್ಯೆ, ಯಾರು? ಲಕ್ಷ್ಮಿ. ಆ ಲಕ್ಷ್ಮಿಯನ್ನ ಮದುವೆಯಾಡಕ್ಕೆ ಭಗವಂತ ಸ್ವಯಂ ಆಗಿ ಬಂದ, ಒಂದು ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಬಂದಾಗ ಆ ಲಕ್ಷ್ಮಿಯನ್ನ ಮದುವೆಯಾಡಕ್ಕೆ ಬ್ರಾಹ್ಮಣ ರೂಪದಲ್ಲಿ ಬಂದು, ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಬಂದು ಕೇಳಿದ, ನಿನ್ನ ಮಗಳ ಜೊತೆ ನಾನು ಮದುವೆ ಇಡಬೇಕು ಅಂದ್ರೆ, ನಾನು ನಿನ್ಗೆ ಯಾಕೆ ಕೊಡ್ಬೇಕು, ನೀನು ಬ್ರಾಹ್ಮಣ, ನೀನು ವೃದ್ಧ ಬ್ರಾಹ್ಮಣ ಅಂತ. ಆಮೇಲೆ ರಾತ್ರಿ ಪ್ರತ್ಯಕ್ಷವಾದ, ನಾನೇ ಕೃಷ್ಣ, ನಿನ್ನ ಮಗಳು ಯಾರು ಅಲ್ಲ, ನಿನ್ನ ಮಗಳು ಸ್ವಯಂವಾಗಿ ಲಕ್ಷ್ಮಿ. ಆ ಇಬ್ಬರಿಗೆ ಮದುವೆ ಆಯಿತು. ಅಲ್ಲಿ ಸೇತು ಮಾಧವ ಆ ರೂಪದಲ್ಲಿ ಆ ಭಗವಂತ ಅಲ್ಲೇ ಇದ್ದ. ಅಲ್ಲಿ ಎದ್ದುಕೊಂಡು ಇಲ್ಲಿ ಬಂದಿರ ಭಕ್ತರಿಗೆಲ್ರಿಗೂ ಭಕ್ತಿಯನ್ನು ಕೊಡ್ತೀನಿ. ಆ ರೂಪದಲ್ಲಿ ಸೇತು ಮಾಧವ, ಆ ಸೇತು ಮಾಧವ ಕುಂಡದ್ದು ತೀರ್ಥ ಇದೆ. ಆ ತೀರ್ಥದ ಪಕ್ಕದಲ್ಲಿ ಈ ಸೇತು ಮಾಧವ ವಿಗ್ರಹ. ಯಾರು ಅಷ್ಟು ಜನ ಹೋಗೋದಿಲ್ಲ, ಯಾರು ಗೊತ್ತಿಲ್ಲ ಅವ್ರಿಗೆ ಈ ವಿಷಯಗಳು ಎಲ್ಲ ಗೊತ್ತಿಲ್ವಲ್ಲ. ಅದಕ್ಕೆ ಸೇತು ಮಾಧವ ಆ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ಸೇತು ಮಾಧವ ಆ ವಿಗ್ರಹವನ್ನು ದರ್ಶನ ಮಾಡಿ ಅಲ್ಲಿ ಸೇತು ಮಾಧವ ಕೃಷ್ಣನ ಅನುಗ್ರಹವನ್ನು ನಾವು ಪಡಿಬೇಕು. ಸೊಗಸಾಗಿ ಹೇಳಿದ್ರಿ ಪ್ರಭು. ಸೊ ಪ್ರಭು, ಹನುಮಂತ ತಂದಿದಂತ ಕೈಲಾಸದಿಂದ ತಂದ, ಕಾಶಿಯಿಂದ ತಂದ ಲಿಂಗದ ಬಗ್ಗೆ ಹೇಳಿದ್ರಿ.
ಈ ರಾಮನಾಥ ಲಿಂಗವನ್ನ ಯಾರು ಸ್ಥಾಪನೆ ಮಾಡಿದ್ರು, ಯಾವ ಸಂದರ್ಭದಲ್ಲಿ ಸೃಷ್ಟಿ ಮಾಡಲ್ಪಟ್ಟು? ಇದು ಒಂದು ದೊಡ್ಡ ರಹಸ್ಯ. ಹ್ಮ್ ಆ ರಹಸ್ಯವನ್ನು ನಾವು ತಿಳ್ಕೊಳ್ಳೋಣ. ಪ್ರಚಲಿತವಾದ ಆ ಪುರಾಣಗಳಲ್ಲಿ ಕಥೆ ಇದೆ, ಇತಿಹಾಸ ಇದೆ. ರಾಮ ರಾವಣನ ಸೋಲಿಸಿ ಬಂದ. ಎಲ್ಲಿಗೆ ಬಂದ? ರಾಮೇಶ್ವರಕ್ಕೆ ಬಂದ. ಹ್ಮ್ ರಾಮೇಶ್ವರಕ್ಕೆ ಬಂದಾಗ ಅಲ್ಲಿ ಬ್ರಾಹ್ಮಣರು ಹೇಳಿದ್ರು, ರಾಮ, ನೀನು ಬ್ರಾಹ್ಮಣನ ಹತ್ಯೆ ಮಾಡಿದ್ಯಾ, ಬ್ರಹ್ಮಹತ್ಯಾ ದೋಷ ಇದೆ. ಅದಕ್ಕೆ ಆ ಬ್ರಹ್ಮಹತ್ಯಾ ದೋಷದಿಂದ ನಿವಾರಣಕ್ಕೋಸ್ಕರ ನೀನು ಒಂದು ಶಿವಲಿಂಗವನ್ನ ಸ್ಥಾಪನಾ ಮಾಡಬೇಕು ಅಂತ ಅಲ್ಲಿ ಬ್ರಾಹ್ಮಣರು ಹೇಳಿದ್ರು. ರಾಮ ಅಂದ, ನಾನು ನೀವು ಹೇಳುವಂಗೆ ಈ ಶಿವಲಿಂಗವನ್ನು ನಾನು ಸ್ಥಾಪನೆ ಮಾಡ್ತೀನಿ. ಆದ್ರೆ ಶಿವಲಿಂಗ ಎಲ್ಲಿಂದ ತರಬೇಕು? ಆ ಶಿವಲಿಂಗನ ತರಬೇಕು ಅಂದ್ರೆ ನಾವು ಎಲ್ಲಿಗೂ ಕಳಿಸ್ಬೇಕಲ್ಲ. ಹನುಮಂತ, ನೀನು ಹೋಗು. ಎಲ್ಲಿಗೆ ಹೋಗು? ಕೈಲಾಸಕ್ಕೆ ಹೋಗಿ ಅಲ್ಲಿಂದ ನೀನು ಈ ಶಿವಲಿಂಗವನ್ನ ತಗೊಂಬಾ ಅಂತ ರಾಮ ಹೇಳಿದ. ಈ ಬ್ರಹ್ಮಹತ್ಯಾ ದೋಷದಿಂದ ನಿವಾರಣಕ್ಕೋಸ್ಕರ ರಾಮ ಶಿವಲಿಂಗನ ತರಿಸ್ದ ಅಂತ ಸ್ಕಂದ ಪುರಾಣ ಹೇಳುತ್ತೆ. ಅದು ಲೀಲೆವಾಗಿ ನೋಡಿದೆ, ಅದು ಲೀಲೆ ದೃಷ್ಟಿಕೋನದಿಂದ ನೋಡಿದ್ರೆ ಅದು ಒಳ್ಳೆ ಕಥೆನೆ. ಆದ್ರೂ ನಮ್ಮ ಆಚಾರ್ಯರು ಹೇಳ್ತಾರೆ, ಬ್ರಹ್ಮಹತ್ಯಾ ದೋಷ ಯಾರಿಗೆ? ರಾಮನಿಗೆ ಬ್ರಹ್ಮಹತ್ಯಾ ದೋಷನ? ಇಲ್ಲ. ಬ್ರಹ್ಮಹತ್ಯಾ ದೋಷ ಯಾರಿಗೆ ಅಂಟುಕೊಂಡಿತ್ತು? ಶಿವನಿಗೆ ಅಂಟುಕೊಂಡಿತ್ತು. ಶಿವ ಬ್ರಹ್ಮದೇವರನ್ನು ನೋಡ್ದ. ಮನೆಗೆ ಬಂದಾಗ ಬ್ರಹ್ಮದೇವರಿಗೆ ಮುಂಚೆ 5 ತಲೆ ಇತ್ತು. ಈ ಶಿವನ ಹೆಂಡತಿ ಪಾರ್ವತಿ ಆ ಬ್ರಹ್ಮದೇವರನ್ನ ನೋಡಿ, ನನ್ನ ಗಂಡನಿಗೂ 5 ತಲೆ ಇದೆ, ಇವ್ರಿಗೂ 5 ತಲೆ ಇದೆಯಲ್ಲ ಅಂತ ಸ್ವಲ್ಪ ಅವ್ರಿಗೆ ಕನ್ಫ್ಯೂಷನ್ ಆಯ್ತು. ಈ ಬ್ರಹ್ಮದೇವರು ಬ್ರಹ್ಮನ, ನನ್ನ ಗಂಡನ ಅಂತ ಅವ್ರ ಮನಸ್ಸಲ್ಲಿ ಒಂದು ಯೋಚನೆ ಬಂತು. ಆವಾಗ ಶಿವ ಏನು ಮಾಡ್ದ, ಶಂಕರ ಏನು ಮಾಡ್ದ ಅಂದ್ರೆ ಬ್ರಹ್ಮದೇವರದು 1 ತಲೆಯನ್ನ ಕಟ್ ಮಾಡ್ದ. ಆ ತಲೆ ಶಿವನಿಗೆ ಅಂಟುಕೊಂಡಿತ್ತು, ಕೈಗೆ ಅಂಟುಕೊಂಡಿತ್ತು. ಇದು ಪ್ರಚಲಿತವಾದ ಒಂದು ಇತಿಹಾಸ ಪುರಾಣಗಳಲ್ಲಿ ನಮಗೆ ಸಿಗತ್ತು. ಈ ಬ್ರಹ್ಮಹತ್ಯಾ ದೋಷ ಅನ್ನೋದು ಶಿವನಿಗೆ, ಆ ದೋಷ ರಾಮದೇವರಿಗಲ್ಲ. ರಾಮನಿಗೆ ಎಲ್ಲಿಂದ ಈ ಪಾಪ ಅಂಟುಕೊಂಡಪ್ಪ? ಯಾಕೆ ಗೊತ್ತಾ? ವಾದಿರಾಜ ತೀರ್ಥ ಈ ಹೇಳ್ತಾರೆ, ಪ್ರಬಂಧ. ವಾದಿರಾಜ ತೀರ್ಥರು ಒಂದು ಅದ್ಭುತವಾದ ಒಂದು ಗ್ರಂಥವನ್ನು ಬರೀತಾರೆ. ತೀರ್ಥ ಪ್ರಬಂಧ ಅಂತ ಒಂದು ಗ್ರಂಥವನ್ನು ಬರೀತಾರೆ. ಆ ತೀರ್ಥ ಪ್ರಬಂಧ ಅನ್ನೋ ಆ ಗ್ರಂಥದಲ್ಲಿ ವಾದಿರಾಜ ತೀರ್ಥರು ಹೇಳ್ತಾರೆ, ಏನಂತಾರೆ ಅಂದ್ರೆ, ಕಲ್ಪಾಂತೆ ಸುರಭುಣಿಸ್ತೇವಂ ಹರಂ ಕಂ ಹರಂ ಅಂತಾರೆ. ಅಂದ್ರೆ ಈ ಕಲ್ಪಾಂತೆ ಪ್ರಳಯ ಆದಾಗ ಕೃಷ್ಣ ಏನ್ ಮಾಡ್ತಾನೆ? ಎಲ್ರೂ ಸಾಯಿಸ್ಬಿಡ್ತಾನೆ, ಎಲ್ಲಾ ಬ್ರಾಹ್ಮಣರು ಸಾಯಿಸ್ಬಿಡ್ತಾನೆ, ಎಲ್ಲಾ ಆಸುರಗಳು ಎಲ್ರೂ ಸಾಯಿಸ್ಬಿಡ್ತಾನೆ. ಈಗ ನೋಡಿ ರಾಮನಿಗೆ ಎಷ್ಟು ಬ್ರಹ್ಮಹತ್ಯೆ ಬಂತು. ಆ ಸಮಯದಲ್ಲಿ ಕಲ್ಪಾಂತೆ, ಆ ಸಮಯದಲ್ಲಿ ಶಿವಾನು ಇಲ್ವಲ್ಲ. ಶಿವಾನು ಆ ಪ್ರಳಯ ಜಲದಲ್ಲಿ ಲೀನವಾಗ್ತಾನೆ. ಆ ಸಮಯದಲ್ಲಿ ರಾಮ ಆಹಾರ ಯಾವ ಶಿವನ ಹತ್ರ ಹೋಗ್ಬೇಕಪ್ಪ? ಪೃಥ್ವ್ಯಾಂ, ಈ ಪೃಥ್ವಿ ಪರ್ಯಂತ ಈ ಬ್ರಹ್ಮಾಂಡವೆಲ್ಲ ಪ್ರಳಯ ಆಗತ್ತೆ. ಆ ಸಮಯದಲ್ಲಿ ರಾಮನಿಗೆ ಬ್ರಹ್ಮಹತ್ಯಾ ದೋಷದಿಂದ ಮೋಕ್ಷ ಕೊಡೋನು ಯಾರು? ಅಂದ್ರೆ ರಾಮನಿಗೆ ಬ್ರಹ್ಮಹತ್ಯಾ ದೋಷ ಅಂತೂ ಇಲ್ಲ. ಯಾಕೆ ಗೊತ್ತಾ? ಯಾರ ಚರಣ ರೇಣುವಿಂದ
ಅಹಲ್ಯಾಗಿ ಉದ್ಧಾರವಾಯಿತು. ಗೌತಮ ದೊಡ್ಡ ಬ್ರಾಹ್ಮಣ, ಅವನ ಶಾಪ ಉದ್ಧಾರವಾಯಿತು. ಅವನಿಗೆ ಬ್ರಹ್ಮಹತ್ಯಾ ದೋಷ ಎಲ್ಲಿಂದ ಬಂತು? ಪ್ರಶ್ನೆ ಏನು? ರಾಮನಿಗೆ ಬ್ರಹ್ಮಹತ್ಯಾ ದೋಷ ಬಂತು ಅಂತ ಪುರಾಣಗಳು ಹೇಳ್ತಿದೆಯಲ್ಲ, ಅದಕ್ಕೆ ನಿಮಗೆ ನಿಮ್ಮ ಜವಾಬು ಏನು ಅಂದ್ರೆ ಇದೇ ಜವಾಬು. ಆ ಇದಕ್ಕೆ ಉತ್ತರ ಏನು ಅಂದ್ರೆ, ಇದು ಆ ಪಾರಮಿತಂ ಲೀಲಾ ಕಲಧ್ವಂಸಿನಃ, ಲೀಲಾ ಕಲಧ್ವಂಸಿನಃ. ಇದು ರಾಮಂದು ಒಂದು ಲೀಲೆ ಮಾತ್ರ. ಅದಕ್ಕೆ ರಾಮನಿಗೆ ಬ್ರಹ್ಮಹತ್ಯಾ ದೋಷ ಬಂತು ಅನ್ನೋ ಹೇಳೋದು ತಪ್ಪು. ಆದ್ರೂ ನನಗೆ ಬ್ರಹ್ಮಹತ್ಯಾ ದೋಷ ಬಂತಲ್ಲ ಅಂತ ಸ್ಕಂದ ಪುರಾಣದಲ್ಲಿ ರಾಮ ಹೇಳ್ತಾನೆ, ಯೋ ನನಗೆ ಬ್ರಹ್ಮಹತ್ಯಾ ದೋಷ ಬಂತು, ಕಿಂಚಿದುಪಾಯಂ ವಿಚಾರ್ಯತು, ಉಪಾಯಂ ವಿಚಾರ್ಯತು. ರಾಮ ಹೇಳ್ತಾನೆ ಯಾರಿಗೆ? ಬ್ರಾಹ್ಮಣರಿಗೆ, ನೀವೇ ಒಂದು ಉಪಾಯ ಹೇಳಿ ಅಂತ. ಆವಾಗ ಈ ಆ ಲಿಂಗವನ್ನು ತರಬೇಕು ಅಂತ ಹನುಮಂತನ ಹೇಳಿದಾಗ ಹನುಮಂತ ಹೋಗ್ತಾನೆ. ಅಲ್ಲಿ ಕೈಲಾಸಕ್ಕೆ ಹೋದಾಗ ಶಿವ ತಾಂಡವ ನೃತ್ಯ ಮಾಡ್ತಿದ್ದಾನೆ. ಅಲ್ಲಿ ಅವನಿಗೆ ಸಮಯ ಇದು ಗೊತ್ತಾಗ್ತಿಲ್ಲ, ಎಷ್ಟು ಸಮಯ ಆಯಿತು ಅಂತ. ಇಲ್ಲಿ ಮುಹೂರ್ತ ನಡೆದು ಹೋಗ್ತಿದೆ. ಇವರಂದ್ರು ಬ್ರಾಹ್ಮಣರು ಇಲ್ಲೇ ಶಿವಲಿಂಗನ ಪ್ರತಿಷ್ಠಾ ಮಾಡಬೇಕು, ಮುಹೂರ್ತ ಮುಗಿತಿದೆ ಏನ್ ಮಾಡಬೇಕು? ಅಲ್ಲಿ ಸೀತೆ ಒಂದು ಆ ಮರಳಿಂದ ಒಂದು ಶಿವಲಿಂಗವನ್ನ ಮಾಡಿದ್ಲು. ಅದೇ ಶಿವಲಿಂಗವನ್ನ ಸ್ಥಾಪನೆ ರಾಮ ಮಾಡ್ದ. ಅದೇ ಶಿವಲಿಂಗನ ಮಾಡ್ದ. ಅದನ್ನ ರಾಮೇಶ್ವರ ಅಂತ ಹೇಳ್ತಾರೆ. ಲಿಂಗಂ ಸ್ಥಾಪನಜಂ ಪುಣ್ಯಂ. ಇದು ಪುಣ್ಯವಾದ ಕ್ಷೇತ್ರ ಅಂತ ಎಷ್ಟೆಷ್ಟೋ ಇದರ ಬಗ್ಗೆ ವಿಶೇಷಗಳನ್ನ ಇಲ್ಲಿ ಸ್ಕಂದ ಪುರಾಣದಲ್ಲಿ ನಮ್ಗೆ ವರ್ಣನೆ ಸಿಗುತ್ತೆ. ಹೀಗೆ ಈ ಶಿವಲಿಂಗ ಸ್ಥಾಪನ ಆಯಿತು. ತುಂಬಾ ವಿವರವಾಗಿ ಹೇಳಿದ್ರಿ ಪ್ರಭು, ಎಷ್ಟೋ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಸೊ ಅಗ್ನಿ ತೀರ್ಥದಲ್ಲಿ ಸ್ನಾನ ಆಯ್ತು, ಪೂರ್ವ ದ್ವಾರದಿಂದ ಮಂದಿರದ ಪ್ರವೇಶ ಆಯ್ತು, ಹನುಮಂತನ ದರ್ಶನ ಪಡ್ಕೊಂಡ್ವಿ. ಅದಾದ್ಮೇಲೆ 22 ತೀರ್ಥಗಳ ಸ್ನಾನನೂ ಆಯ್ತು, ಈಗ ರಾಮಲಿಂಗನ ದರ್ಶನ ಕೂಡ ಆಯ್ತು. ಸೊ ಹೊರಗ್ ಬಂದೀಗ ಲಕ್ಷ್ಮಣ ತೀರ್ಥಕ್ಕೆ ಹೋಗೋಣ ಪ್ರಭು. ಸೊ ಲಕ್ಷ್ಮಣ ತೀರ್ಥದ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಲಕ್ಷ್ಮಣ ತೀರ್ಥದ ಬಗ್ಗೆ ಅಷ್ಟು ವಿಶೇಷತೆ ವರ್ಣನೆ ಇಲ್ಲ. ಅಲ್ಲಿ ಲಕ್ಷ್ಮಣ ರಾಮನಿಗೆ ಸೇವೆ ಮಾಡ್ದ ಅಂತ ಒಂದು ವಿಶೇಷತೆ ಇದೆ. ಅದರ ಬಗ್ಗೆ ಅಷ್ಟು ವಿಶೇಷತೆ ಇಲ್ಲ. ಸ್ಕಂದ ಪುರಾಣದಲ್ಲಿ ಆ ಲಕ್ಷ್ಮಣ ತೀರ್ಥದಲ್ಲಿ ಬಂದು ಎಷ್ಟೋ ಜನ ಸ್ನಾನ ಮಾಡಿದ್ರು, ಯಾವ ಸ್ನಾನಕ್ಕೆ ಯಾರು ಬಂದು ಎಂತೆಂತ ಪಾಪಗಳನ್ನ ಕಳ್ಕೊಂಡ್ರು ಅದರ ಬಗ್ಗೆ ವರ್ಣನೆ ಸಿಗುತ್ತೆ. ಆದ್ರೆ ಅದು ಅಷ್ಟು ಪ್ರಾಮುಖ್ಯತೆ ಅಲ್ಲ. ಯಾಕೆ ಗೊತ್ತಾ? ನಾವು ಧಾಮಕ್ಕೆ ಹೋಗ್ತೀವಿ, ಕ್ಷೇತ್ರಕ್ಕೆ ಹೋಗ್ತೀವಿ, ಹೋದ್ರೆ ಪಾಪ ನಾಶ ಆಗತ್ತೆ. ಆದ್ರೆ ನಮ್ಮ ಉದ್ದೇಶ ಪಾಪ ನಾಶ ಮಾತ್ರನೇ ಅಲ್ಲ, ಭಕ್ತಿಯನ್ನು ಪಡಿಬೇಕು. ಆ ಲಕ್ಷ್ಮಣ ತೀರ್ಥಕ್ಕೆ ಹೋಗಿ ನಾವು ಆ ಲಕ್ಷ್ಮಣ ಭಕ್ತಿ ಇದೆಯಲ್ಲ, ಹೃದಯದಲ್ಲಿ ರಾಮನ ಬಗ್ಗೆ ಭಕ್ತಿ ಇದೆಯಲ್ಲ, ರಾಮ ಭಕ್ತಿ ಇದೆಯಲ್ಲ, ಆ ರಾಮ ಭಕ್ತಿ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಅದು ನಿಜವಾದ ತೀರ್ಥ. ಕೀರ್ತಿಕೃವಂತಿ ತೀರ್ಥಾನಿ. ಎಷ್ಟೋ ತೀರ್ಥಗಳಿದೆ. ಆ ತೀರ್ಥ ಸ್ಥಾನಕ್ಕೆ ಹೋಗಿ ಸ್ನಾನ ಮಾಡಿದ್ರೆ ಪಾಪ ನಿಶ್ಚಿತವಾಗಿ ಹೋಗುತ್ತೆ. ಆದ್ರೆ ನಿಜವಾದ ಲಾಭ ಏನು ಅಂದ್ರೆ, ಆ ತೀರ್ಥದಲ್ಲಿ ಸ್ನಾನ ಮಾಡಿ ಆ ತೀರ್ಥದ ಅದು ಹತ್ರ ಕೂತ್ಕೊಂಡು ಅಲ್ಲಿ ಆ ತೀರ್ಥದ ಸಂಬಂಧಪಟ್ಟ ಭಕ್ತರ ಚರಿತ್ರೆಯನ್ನು ನಾವು ಕೇಳಬೇಕು. ಅದು ನಿಜವಾದ ತೀರ್ಥ. ಅದಕ್ಕೆ ವಿದುರ ಬಗ್ಗೆ ಹೇಳ್ತಾರೆ, ತೀರ್ಥಿ ಕುರುವಂತೆ ತೀರ್ಥಾನಿ. ಯುಧಿಷ್ಠಿರ ಹೇಳ್ತಾರೆ, ನೀವು ತೀರ್ಥ ಸ್ಥಾನಕ್ಕೆ ಹೋಗ್ತಿದ್ದೀರ, ಎಷ್ಟೋ ತೀರ್ಥ ಸ್ಥಾನಕ್ಕೆ ಹೋಗಿರ ವಿದುರ. ಯಾಕೆ ಗೊತ್ತಾ? ಅಲ್ಲಿ ಹೋಗಿ ಪವಿತ್ರವಾಗಕ್ಕೆ ಹೋಗ್ತಿಲ್ಲ ನೀವು, ಆ ತೀರ್ಥಗಳನ್ನ ಪವಿತ್ರ ಮಾಡಕ್ ಹೋಗ್ತಿದ್ದೀರ.
ಅದಕ್ಕೆ ಲಕ್ಷ್ಮಣ ತೀರ್ಥದ ಹೋಗಿ ಲಕ್ಷ್ಮಣ ತೀರ್ಥದಲ್ಲಿ ಸ್ನಾನ ಮಾಡೋ ಉದ್ದೇಶ ಏನು ಅಂದ್ರೆ ಅಲ್ಲಿ ಸ್ನಾನ ಮಾಡಿ ಲಕ್ಷ್ಮಣನ ಬಗ್ಗೆ ನಾವು ಕೇಳಬೇಕು. ಲಕ್ಷ್ಮಣ ಹೇಗೆ ರಾಮನ ಸೇವೆ ಮಾಡಿದ ಅದರ ಬಗ್ಗೆ ಕೇಳಬೇಕು. ಕೇಳಿದ್ರೆ ಆ ಲಕ್ಷ್ಮಣ ಹೃದಯದಲ್ಲಿರೋ ರಾಮಭಕ್ತಿ ನಮಗೆ ಸಿಗುತ್ತೆ, ನಮ್ಮ ಹೃದಯದಲ್ಲಿ ನಾವು ಸ್ಥಾಪಿಸ್ಕೊಳ್ಳಿ. ಅದು ಲಕ್ಷ್ಮಣ ತೀರ್ಥ ಮುಖ್ಯವಾದ ಉದ್ದೇಶ. ಸೊ ಪ್ರಭು, ಈಗ ತಾನೇ ನೀವು ವಿದುರನ ಉಲ್ಲೇಖ ಮಾಡಿದ್ರಿ. ವಿದುರ ಅಂತ ಮಹಾತ್ಮ ಕೂಡ ತೀರ್ಥಕ್ಷೇತ್ರಗಳಿಗೆ ಹೋದ್ರು, ತೀರ್ಥಿ ಕುರ್ವಂತಿ ತೀರ್ಥಾನಿ ಅಂತ ಹೇಳಿದ್ರಿ. ಇದೇ ರೀತಿ ನಮಗ್ ತಿಳಿದ್ ಬರುತ್ತೆ, ಚೈತನ್ಯ ಮಹಾಪ್ರಭುಗಳು ಸ್ವಯಂ ಕೃಷ್ಣನ ಅವತಾರ, ಅವರು ಕೂಡ ದಕ್ಷಿಣ ಭಾರತದ ಯಾತ್ರೆಯನ್ ಮಾಡಿದ್ರು, ರಾಮೇಶ್ವರದಲ್ಲಿ ಬಂದಿದ್ರು ಅಂತ ಹೇಳಿ. ಮಧ್ವಾಚಾರ್ಯರು ಅವರು ಕೂಡ ತೀರ್ಥವನ್ನ ಗೈದಿದ್ದಾರೆ. ಸೊ ಇಂತಹ ಮಹಾನ್ ಪುರುಷರು, ಸ್ವಯಂ ಭಗವಂತ ಅವರು ಕೂಡ ಇಲ್ಲೆಲ್ಲ ಬಂದಿದ್ದಾರೆ, ತೀರ್ಥಕ್ಷೇತ್ರಗಳ ದರ್ಶನ ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಚೈತನ್ಯ ಮಹಾಪ್ರಭು ಅವರು ರಾಮೇಶ್ವರಕ್ಕೆ ಬಂದು ಸೇತು ಬಂದಿದ್ಯಲ್ಲ, ಅಲ್ಲಿ ಧನುಷ್ಕೋಡಿ ಅಲ್ಲಿ ಸ್ನಾನ ಮಾಡಿ ಹೇಳ್ತಾರೆ, ಯಾರು ಈ ಧನುಷ್ಕೋಡಿ ಸ್ನಾನ ಮಾಡ್ತಾರೋ ಅವರಿಗೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭು ದಕ್ಷಿಣ ಭಾರತದಲ್ಲಿ ಎಲ್ಲಾ ತೀರ್ಥಕ್ಷೇತ್ರಕ್ಕೆ ಹೋಗಿ ಏನ್ ಮಾಡಿದ್ರು ಅಂದ್ರೆ ಆ ತೀರ್ಥಕ್ಷೇತ್ರಗಳನ್ನ ಮಹಾತೀರ್ಥವಾಗಿ ಮಾಡಿದ್ರು. ಆಚಾರ್ಯರು, ಮಧ್ವಾಚಾರ್ಯರು, ಎಷ್ಟೆಷ್ಟು ಆಚಾರ್ಯಗಳೆಲ್ಲ ಹೋಗಿದ್ದಾರೆ, ರಾಮೇಶ್ವರಕ್ಕೆ ಹೋಗಿದ್ದಾರೆ, ಎಲ್ಲ ತೀರ್ಥಕ್ಷೇತ್ರಕ್ಕೆ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ ಅಂದ್ರೆ ಅಲ್ಲಿಗೆ ಹೋಗಿ ಆ ತೀರ್ಥದ ಮಹಿಮೆಯನ್ನು ಹೇಳಕ್ಕೆ. ಈಗ ವಾದಿರಾಜ ತೀರ್ಥರು ರಾಮೇಶ್ವರಕ್ಕೆ ಹೋದಾಗ ಅವರು ಅಲ್ಲಿ ಶಿವನ್ನ ನೋಡಿ ಹೇಳ್ತಾರೆ, ಹೇ ಶಿವ, ಎಲ್ರು ಅನ್ಕೋತಿದ್ದಾರೆ ರಾಮ ಬ್ರಹ್ಮ ಹತ್ಯಾ ದೋಷವನ್ನು ನಿವಾರಣೆ ಮಾಡಕ್ಕೆ ನಿನ್ನ ಸ್ಥಾಪನೆ ಮಾಡ್ದ ಅಂತ ಹೇಳ್ತಾರಲ್ಲ, ಆದ್ರೂ ನಿನ್ನ ಸ್ಥಾಪನೆ ರಾಮ ಯಾಕೆ ಮಾಡ್ದ ಗೊತ್ತಾ? ನಿನ್ನ ಬ್ರಹ್ಮ ಹತ್ಯಾ ದೋಷದಿಂದ ನಿನಗೆ ಮೋಕ್ಷವನ್ನು ಕೊಡಕ್ಕೆ ರಾಮ ನಿನ್ನ ಸ್ಥಾಪನೆ ಮಾಡ್ದ. ಯಾಕೆ ಗೊತ್ತಾ? ಈ ಸೇತುವನ್ನ ಯಾರು ದರ್ಶನ ಮಾಡ್ತಾರೋ ಅವ್ರಿಗೆ ಬ್ರಹ್ಮಹತ್ಯಾ ದೋಷದಿಂದ ಮೋಕ್ಷ ಸಿಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ರಾಮ ಅನ್ಕೊಂಡ, ನನ್ನ ಭಕ್ತ ಶಿವ, ಅವನಿಗೆ ಬ್ರಹ್ಮಹತ್ಯಾ ದೋಷ ಅಂಟುಕೊಂಡಿದೆ, ಆ ದೋಷದಿಂದ ಶಿವನಿಗೆ ಮೋಕ್ಷ ಕೊಡಕ್ಕೆ ಆ ಶಿವನ್ನ ಇಲ್ಲಿ ಲಿಂಗವಾಗಿ ಪ್ರತಿಷ್ಠಾ ಮಾಡ್ತೀನಿ ಅಂತ ರಾಮ ಈ ಲಿಂಗವನ್ನ ಪ್ರತಿಷ್ಠೆ ಮಾಡ್ದ. ಈಗ ನೋಡಿ, ಈ ಕಥೆಯನ್ನ ಕೇಳಿ ನಿಮಗೆ ಆಶ್ಚರ್ಯ ಅನಿಸ್ಬೋದು, ಆಶ್ಚರ್ಯ ಅನುಭವಿಸ್ಬೋದು ನೀವು. ಅದು ಇದು ಸತ್ಯ. ಆಚಾರ್ಯರು ತೀರ್ಥಕ್ಷೇತ್ರಕ್ಕೆ ಯಾಕೆ ಹೋಗ್ತಾರೆ? ಎಲ್ಲಾ ತೀರ್ಥಕ್ಷೇತ್ರಗಳು ಚೈತನ್ಯ ಮಹಾಪ್ರಭು ಚರಣಕಮಲದಲ್ಲಿದೆ. ಎಲ್ಲಾ ತೀರ್ಥಕ್ಷೇತ್ರಗಳು ಮಧ್ವಾಚಾರ್ಯ ಆನಂದ ತೀರ್ಥ ಚರಣ ಕಮಲದಲ್ಲಿ ನಿವಾಸ ಮಾಡ್ತಿದೆ. ಯಾರು ಈ ಆನಂದ ತೀರ್ಥ, ಚೈತನ್ಯ ಮಹಾಪ್ರಭು, ರಾಮಾನುಜಾಚಾರ್ಯ, ವಾದಿರಾಜ ತೀರ್ಥರ ಚರಣ ಕಮಲದ ಆಶ್ರಯವನ್ನು ಪಡಿತಾರೋ ಅವ್ರಿಗೆ ಯಾವ ತೀರ್ಥಕ್ಷೇತ್ರಕ್ಕೂ ಹೋಗಬೇಕಾಗಿಲ್ಲ. ಆದರೂ ಆಚಾರ್ಯ ಈ ತೀರ್ಥಕ್ಷೇತ್ರಕ್ಕೆ ಯಾಕೆ ಬರ್ತಾರೆ ಅಂದ್ರೆ ಅಲ್ಲಿ ಆ ವಿಗ್ರಹದ ಮಹಿಮೆಯನ್ನ, ಆ ಕ್ಷೇತ್ರದ ರಹಸ್ಯಗಳನ್ನ ನಮಗೆ ಹೇಳಿಕೊಡಕ್ ಬರ್ತಾರೆ. ನಮಗೆ ಈ ಮಾತು ಅಲ್ಲಿ ರಾಮ ಅವನ ಬ್ರಹ್ಮಹತ್ಯಾ ದೋಷ ನಿವಾರಣಕ್ಕೋಸ್ಕರ ಶಿವನ್ನ ಸ್ಥಾಪನೆ ಮಾಡ್ದ ಅಂತ ಪ್ರಚಲಿತ ಮಾತು ಶಾಸ್ತ್ರದಲ್ಲೂ ಇದೆ. ಆದ್ರೂ ಆ ಶಾಸ್ತ್ರದಲ್ಲಿನ ರಹಸ್ಯವನ್ನ, ಏನ್ ರಹಸ್ಯ ಏನದು? ಯಾವ ರಹಸ್ಯ? ರಾಮ ಶಿವನ ಬ್ರಹ್ಮಹತ್ಯಾ ದೋಷ ನಿವಾರಣಕ್ಕೋಸ್ಕರ ಶಿವನ ಲಿಂಗವನ್ನ ಸ್ಥಾಪನೆ ಮಾಡ್ದ ಅಂತ ಆ ರಹಸ್ಯ ಇದೆಲ್ಲ, ಆ ರಹಸ್ಯವನ್ನ ನಮಗೆ ಯಾರು ಹೇಳಿಕೊಡ್ತಾರೆ? ಆಚಾರ್ಯರು ಹೇಳಿಕೊಡ್ತಾರೆ. ಅದಕ್ಕೆ ಆಚಾರ್ಯರು ಬರ್ತಾರೆ. ಯಾಕೆ? ಕ್ಷೇತ್ರಕ್ಕೆ ಬರ್ತಾರೆ. ಆ ಕ್ಷೇತ್ರವನ್ನ ಪವಿತ್ರ ಮಾಡಕ್ಕೆ, ತೀರ್ಥವಾಗಿ ಮಾಡಕ್ಕೆ. ಭವಿಷ್ಯದಲ್ಲಿ ಎಷ್ಟೋ ಜನ ಬರ್ತಾರಲ್ಲ,
ಅವ್ರು ಎಲ್ರೂ ಪವಿತ್ರ ಮಾಡಕ್ಕೆ ಕೃಷ್ಣ ಕಥೆಯಿಂದ, ಆ ತೀರ್ಥ ಮಹಿಮೆ ಗಾನದಿಂದ, ಅದಕ್ಕೋಸ್ಕರ ಆಚಾರ್ಯ ಪರ್ಯಟನೆ ಮಾಡ್ತಾರೆ. ಆ ತೀರ್ಥವನ್ನ ಮಹಾತೀರ್ಥವಾಗಿ ಮಾಡ್ತಾರೆ. ಆ ತೀರ್ಥ ರಹಸ್ಯವನ್ನ ಹೇಳ್ತಾ ಮಹಾತೀರ್ಥವಾಗಿ ಮಾಡ್ತಾರೆ. ಅದಕ್ಕೆ ಈ ಮಹಂತ ಆಚಾರ್ಯರು, ಚೈತನ್ಯ ಮಹಾಪ್ರಭು ಮತ್ತು ಆಚಾರ್ಯರು ಎಲ್ಲರೂ ಬರ್ತಾರೆ. ಈ ತೀರ್ಥಕ್ಕೆ ಹತ್ರ ಹೋಗ್ತಾರೆ. ಅದ್ಭುತ ಪ್ರಭು. ಸೊ ಪ್ರಭು, ಇಲ್ಲಿಂದ ಅವಾಗ್ಲೇ ಹೇಳಿದ್ರಿ ಹನುಮತ್ ಕುಂಡ ಬಗ್ಗೆ ಹೇಳಿದಾಗ ಅದರ ರೋಚಕ ಕಥೆನ ಹೇಳ್ತೀನಿ ಅಂತ ಹೇಳಿ, ದಯವಿಟ್ಟು ಅದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ತುಂಬಾ ರೋಚಕವಾದ ಈ ಕಥೆ ಇದು. ಹನುಮಂತ ಬಂದ, ಶಿವಲಿಂಗ ತಗೊಂಬಂದಾಗ ನೋಡ್ದ, ಏನ್ ನೋಡ್ದ ಅಲ್ಲಿ? ಶಿವಲಿಂಗ ಮುಂಚೆನೆ ಸ್ಥಾಪನೆ ಆಗೋಗ್ಬಿಟ್ಟಿದೆ. ನೋಡಿ ಎಷ್ಟು ಬೇಜಾರಾಗಿರ್ಬೇಕು ಹನುಮಂತನಿಗೆ. ಹೌದು. ಹನುಮಂತ ಆ ಪ್ರಸಂಗವನ್ನು ನೋಡಿ, ಆ ಶಿವಲಿಂಗನ ನೋಡಿ ಹೇಳ್ತಾನೆ, ರಾಮನಿಗೆ ಹೇಳ್ತಾನೆ ಹನುಮಂತ, ನನ್ನ ನೀನು ಕಳಿಸಿದ್ಯಾ ಶಿವಲಿಂಗ ತಗೊಂಬ ಅಂತ. ನಾನು ಎಷ್ಟೋ ಕಷ್ಟಪಟ್ಟು ಶಿವಲಿಂಗನ ತಗೊಂಬಂದಿನಿ. ರಾಮ ಮಹಾಬಾಹೋ ಕಾಲೋ, ನಿನಗೆ ಕಾಲ ವ್ಯಯ ಆಗ್ತಿದೆ ಅಂತ ನನಗೋಸ್ಕರ ಒಂದು ಕ್ಷಣ ವೇಟ್ ಮಾಡಕ್ಕೆ ನಿನಗೆ ಅನಿಸ್ಲಿಲ್ವಾ? ನೋಡು, ನನ್ನ ಜೀವನಕ್ಕೆ ಏನು ಪ್ರಯೋಜನ? ನನ್ನ ಜೀವನದಲ್ಲಿ ಕೇವಲ ದುಃಖ ಮಾತ್ರವೇ ನಾನು ಅನುಭವಿಸಿದ್ದೀನಿ. ನನ್ನ ಜನ್ಮ ಕೇವಲ ದುಃಖ ಮಾತ್ರಕ್ಕೋಸ್ಕರ ಇದೆ. ಯಾಕೆಂದ್ರೆ ನನಗೆ ಎಂಥ ಬೆಲೆ ಇಲ್ಲ. ನಾನೊಂದು ಪ್ರಾಣಿ, ನಾನೊಂದು ಕೋತಿ ಅಲ್ವಾ? ನಿನ್ನ ಕಾರ್ಯ ಸಿದ್ಧ ಆಯ್ತಲ್ವಾ ರಾಮ? ನಿನಗೆ ಸೀತಾ ಸಿಕ್ಬಿಟ್ಲಲ್ವಾ? ನಂದೇನ್ ಪ್ರಯೋಜನ? ನನ್ನ ಜೀವನಕ್ಕೆ ಏನ್ ಪ್ರಯೋಜನ ಅಂತ ಹನುಮಂತ ಅಳಕ್ ಶುರು ಮಾಡ್ತಾನೆ. ಅಳ್ತಾ ಹನುಮಂತ ಹೇಳ್ತಾನೆ, ನನ್ನ ಜೀವನಕ್ಕೆ ಎಂತ ಪ್ರಯೋಜನನೂ ಇಲ್ಲ, ಇಲ್ಲೇ ನನ್ನ ಪ್ರಾಣವನ್ನು ತ್ಯಾಗ ಮಾಡ್ತೀನಿ ಅಂತ ಹನುಮಂತ ಹಾರಿ ಕೆಳಗೆ ಧಾಡನ್ನು ಬೀಳುತ್ತಾನೆ. ಬಿದ್ದಾಗ ಆ ರಕ್ತ ಸುರಿಯುತ್ತೆ, ಪ್ರಾಯ ಮೂರ್ಛವಾಗ್ತಾನೆ. ಆ ಸಮಯದಲ್ಲಿ ರಾಮ ಹನುಮಂತನ ತೊಡೆ ಮೇಲೆ ಮಲಗಿಸ್ಕೊಂಡು, ಹನುಮ, ನೀನು ಪ್ರಾಣ ಬಿಟ್ಬಿಟ್ರೆ ನನ್ನ ಗತಿ ಏನು? ಸೀತೆಯಿಂದ ನನಗೇನು ಪ್ರಯೋಜನ ಇಲ್ಲ, ಲಕ್ಷ್ಮಣನಿಂದ ಏನು ಪ್ರಯೋಜನ ಇಲ್ಲ, ರಾಜ್ಯದಿಂದ ಏನು ಪ್ರಯೋಜನ ಇಲ್ಲ. ನೀನು ಇಲ್ಲದೆ ಹೋದ್ರೆ ಈ ನನ್ನ ಜೀವನನೇ ವ್ಯರ್ಥ, ನಾನು ನನ್ನ ಪ್ರಾಣವನ್ನು ಇಲ್ಲೇ ತ್ಯಾಗ ಮಾಡ್ತೀನಿ ಅಂತ ಹೇಳ್ತಾನೆ. ಎಷ್ಟೋ ಶ್ಲೋಕಗಳಿದೆ, ಅದ್ಭುತವಾದ ಶ್ಲೋಕಗಳಿದೆ. ಇದು ಪಾಡ್ಕಾಸ್ಟ್ ಅಲ್ಲಿ ಹೇಳಕ್ಕಾಗಲ್ಲ, ಒಂದು ಕತೆ, 1 ಗಂಟೆ ಹೇಳ್ಬೋದು ಇದ್ರ ಬಗ್ಗೆ. ಆದ್ರೆ ಸಾರಭೂತವಾಗಿ ಹೇಳ್ತೀನಿ ಅಂದ್ರೆ ಅಲ್ಲಿ ರಾಮ ಹೇಳ್ತಾನೆ, ನೀನು ಇಲ್ದೆ ಹೋದ್ರೆ ಹನುಮ, ನೀನು ಇಲ್ದೆ ಹೋದ್ರೆ ಸೀತೆ ಇದ್ರು ನನಗೇನು ಬೆಲೆ ಇಲ್ಲ, ಏನು ಪ್ರಯೋಜನ ಇಲ್ಲ. ಲಕ್ಷ್ಮಣನಿಂದ ನನಗೇನು ಪ್ರಯೋಜನ ಇಲ್ದೆ ಹೋದ್ರೆ? ನನಗೆ ಯಾವಾಗ ಸಂಕಟ ಬಂತು, ಆ ಸಂಕಟದಲ್ಲಿ ನೀನೇ ನನಗೆ ಸಹಾಯತ ಮಾಡಿದೆ. ನಿನ್ನ ಮರ್ತು ನಾನು ಹೇಗೆ ಜೀವಿಸ್ತೀನಿ? ನಾನು ಇಲ್ಲೇ ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ಅದು ರಾಮ ಯಾವಾಗ ಹೇಳ್ತಾನೋ, ಹನುಮ ಎದ್ದು ನಿಂತುಕೊಂಡು ಪ್ರಾರ್ಥನೆ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ನನ್ನ ಬಗ್ಗೆ ನಿನಗೆ ಅಷ್ಟು ಪ್ರೀತಿ ಇದೆಯಾ ರಾಮ ಅಂತ ಅಳಕ್ ಶುರು ಮಾಡ್ತಾನೆ. ಆ ಪ್ರಣಯ ಆಶ್ರದಿಂದ ಬಂದಿದ ಆ ಕುಂಡವನ್ನ ಹನುಮತ್ ಕುಂಡ ಅಂತ ಹೇಳ್ತೀವಿ. ರಾಮ ಹೇಳ್ತಾನೆ, ನೀನು ತಂದಿರ ಶಿವಲಿಂಗವಿದೆಯಲ್ಲ, ಅದನ್ನ ಈ ರಾಮಲಿಂಗದ ಪಕ್ಕದಲ್ಲಿ ಸ್ಥಾಪನೆ ಮಾಡ್ತೀನಿ. ಸ್ಟೋರಿ ಒಳ್ಳೆ ಸ್ಟೋರಿಯೇ. ಮಧ್ಯದಲ್ಲಿ ರಾಮ ಅಂತಾನೆ, ನಿನ್ನ ಲಿಂಗನ ಪ್ರತಿಷ್ಠೆ ಮಾಡ್ತೀನಿ, ಆದ್ರೆ ಸೀತೆ ಮಾಡಿದ್ದ ಲಿಂಗವನ್ನ ನೀನು ತೆಗೆದು ಹಾಕು ಪ್ರಯತ್ನ ಮಾಡು ಅಂತ. ಹನುಮಂತ ಅದನ್ನು ತೆಗೆದು ಹಾಕಕ್ ಪ್ರಯತ್ನ ಮಾಡ್ತಾನೆ, ಅದು ಸಾಧ್ಯವಾಗಲಿಲ್ಲ. ಹಾಗೆ ಹನುಮಂತ ಹೇಳ್ತಾನೆ,
ನೀನು ತಂದಿರ ಲಿಂಗವಿದೆಯಲ್ಲ ಅದನ್ನ ನಾನು ಪ್ರತಿಷ್ಠೆ ಮಾಡ್ತೀನಿ. ಅದು ಹನುಮಂತ ಲಿಂಗವಾಗಿ ಪ್ರಸಿದ್ಧವಾಗತ್ತೆ. ಆಮೇಲೆ ಅದನ್ನ ಹೆಸರು ಇನ್ನೇನೋ ಹೇಳಿದ್ರು, ಆ ಕಾಶಿಲಿಂಗ ಅಂತ ಪ್ರಚಲಿತವಾಗಿದೆ. ಆದ್ರೆ ಹನುಮಂತ ತಂದಿರ ಕಾಶಿಯಿಂದ ತಂದಿರ ಲಿಂಗವನ್ನ ಅಲ್ಲಿ ಪ್ರತಿಷ್ಠೆ ಮಾಡ ರಾಮ ಹೇಳ್ತಾನೆ. ಇಲ್ಲಿ ರಾಮೇಶ್ವರಕ್ಕೆ ಬಂದವರು ಮೊದಲು ಯಾವ ಲಿಂಗವನ್ನ ದರ್ಶನ ಮಾಡ್ಬೇಕು? ನೀನು ತಂದಿರ ಲಿಂಗವನ್ನ ದರ್ಶನ ಮಾಡಿದಾದ್ಮೇಲೆ ರಾಮಲಿಂಗವನ್ನ ದರ್ಶನ ಮಾಡಬೇಕು. ಆ ರಾಮಲಿಂಗವನ್ನ ದರ್ಶನ ಮಾಡ್ಕೊಂಡು ಹೊರಟೋದ್ರೆ ಅವ್ರಿಗೆ ರಾಮಲಿಂಗವನ್ನ ದರ್ಶನ ಮಾಡೋ ಫಲ ಅವ್ರಿಗೆ ಸಿಗೋದಿಲ್ಲ. ಅದಕ್ಕೆ ನೀನು ತಂದಿರ ಲಿಂಗ ಇದೆಯಲ್ಲ ಅದನ್ನ ಪ್ರತಿಷ್ಠೆ ಮಾಡಬೇಕು, ಅದನ್ನ ದರ್ಶನ ಮಾಡಬೇಕು. ಇನ್ನೊಂದು ವರ ಏನು ಅಂದ್ರೆ, ನೀನು ಶಾಶ್ವತವಾಗಿ ಇಲ್ಲಿರ್ತಿ, ಅದಕ್ಕೆ ಹನುಮಂತನ ದರ್ಶನ ಮಾಡಬೇಕು ಅಂತ ರಾಮ ಈ 2 ವರದಾನಗಳು ಕೊಡ್ತಾನೆ. ಅದಕ್ಕೆ ಈ ಹನುಮತ್ ಕುಂಡ ಅನ್ನೋದು ಅದು ಆ ತೀರ್ಥ ಹನುಮಂತನ ಪ್ರಣಯಾಶ್ರುವಿಂದ ಉದ್ಭವವಾದ ಆ ತೀರ್ಥ. ಯಾವ ತೀರ್ಥಕ್ಕೆ ಹೋದ್ರು, ಯಾವ ಕ್ಷೇತ್ರಕ್ಕೆ ಹೋದ್ರು ಅದನ್ನ ಭಗವದ್ ಭಕ್ತಿ ವಿಷಯದಿಂದಾನೇ ನೋಡಬೇಕು. ಹಿಂದೆ ಹೋದರೆ ನಿಮಗೆ ಅಲ್ಲಿಗೆ ತೀರ್ಥ ಕ್ಷೇತ್ರಕ್ಕೆ ಹೋಗ ವಾಸ್ತವಿಕ ಪ್ರಯೋಜನ ಸಿಗೋದಿಲ್ಲ. ವಾಸ್ತವಿಕ ಪ್ರಯೋಜನ ಪಡಿಬೇಕು ಅಂದ್ರೆ ಭಗವದ್ಭಕ್ತಿ ಭಕ್ತರ ವ್ಯಾಖ್ಯಾನವನ್ನ ನಾವು ಕೇಳಬೇಕು. ಪ್ರಭು ಸುಂದರವಾಗಿದೆ. ಭಗವಂತ ರಾಮಚಂದ್ರ ಮತ್ತೆ ಭಕ್ತ ಹನುಮಾನ್ ಇವರಿಬ್ಬರ ನಡುವೆ ನಡೆಯುವಂತ ಈ ಭಕ್ತ ವಾತ್ಸಲ್ಯತೆ ನಮ್ಮ ಮನಸ್ಸನ್ನ ಕರಗಿಸುವಾಗಿದೆ. ತುಂಬಾನೇ ಚೆನ್ನಾಗಿದೆ. ಪ್ರಭು ಇಷ್ಟೆಲ್ಲ ನೋಡಿದ್ಮೇಲೆ ನಮ್ಗೊಂದ್ ಸ್ವಲ್ಪ ಎಲ್ಲಾದ್ರೂ ಸ್ವಲ್ಪ ಪ್ರಸಾದ ತಗೋಬೇಕು ಅನ್ನಿಸ್ತಾ ಇದೆ. ಸೊ ಮುಂದಕ್ಕೆ ಹೋಗೋದಕ್ ಮುಂಚೆ ರಾಮೇಶ್ವರಂ ಅಲ್ಲಿ ವಿಶೇಷವಾದ ಪ್ರಸಾದವನ್ನ ನಾವು ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರ ಸಾತ್ವಿಕ ಪ್ರಸಾದವನ್ನ ಅಥವಾ ರಾಮೇಶ್ವರದ ವಿಶೇಷ ಪ್ರಸಾದ ಎಲ್ಲಾದ್ರೂ ಪಡಿಬಹುದಾ? ಅದು ತಿನ್ನದ್ದು ಮಾತ್ರವೇ ಪ್ರಸಾದ ಅನ್ನೋದು ಯಾವಾಗ ಶುರು ಆಯ್ತು ಗೊತ್ತಿಲ್ಲ. ಪ್ರಸಾದ ಅಂದ್ರೆ ಎಲ್ಲಿ ಕೃಷ್ಣ ಕತೆ ಇದೆಯಲ್ಲ, ಈ ಪಾಡ್ಕ್ಯಾಸ್ಟ್ ಇದೆಯಲ್ಲ, ಅದೇ ಪ್ರಸಾದ. ಭಗವಂತನ ಪ್ರಸಾದ ಅದು. ಅಂದ್ರೆ ಭಗವಂತ ಅನುಗ್ರಹ. ನಾವು ಭಗವಂತನಿಗೆ ಏನು ಸಮರ್ಪಣೆ ಮಾಡ್ತೀವೋ ಅದು ಪ್ರಸಾದವಾಗಿ ಭಗವಂತ ಕೊಡ್ತಾನೆ. ಅದಕ್ಕೆ ರಾಮೇಶ್ವರದಲ್ಲಿ ನಿಜವಾದ ಪ್ರಸಾದ ಏನು ಅಂದ್ರೆ ಭಗವದ್ಭಕ್ತಿ. ಶಿವನ ಅನುಗ್ರಹ ಏನು? ಶಿವನ ಪ್ರಸಾದ ಅಂದ್ರೆ ಭಗವದ್ಭಕ್ತಿ. ಅಲ್ಲಿ ನಮಗೆ ದರ್ಶನ ಪ್ರಸಾದ, ಎಲ್ಲಾನು ಪ್ರಸಾದ. ಲೌಕಿಕ ಹೇಳಬೇಕು ಅಂದ್ರೆ ಅಲ್ಲಿ ಒಂದು ಅನ್ನದಾನ ಆಗತ್ತೆ, ಅಲ್ಲಿ ಸ್ಟಾಲ್ಸ್ ಇರುತ್ತೆ, ಅಲ್ಲಿ ಏನೋ ತಗೊಂಡು ಅದನ್ನ ಸ್ವೀಕಾರ ಮಾಡಿ, ಆ ಸ್ವೀಕಾರ ಮಾಡಿದಾಗ ಇದು ನಾವು ಅನ್ಕೋಬೇಕು ಅಂದ್ರೆ ಪ್ರಸಾದ ಅಂತ ಅನ್ಕೋಬೇಕು. ನಿಜವಾದ ಪ್ರಸಾದ ಧಾಮಲ್ಲಿ ಕ್ಷೇತ್ರದಲ್ಲಿ ಇದೆ. ಯಾವುದು? ಕೃಷ್ಣ ಕಥೆಯನ್ನು ಕೇಳಬೇಕು. ಅದಕ್ಕೋಸ್ಕರ ನಾವು ಈ ತಿನ್ನ ಪ್ರಸಾದವನ್ನ ಆ ಕೇಳ ಪ್ರಸಾದಕ್ಕೆ ಅನುಕೂಲವಾಗಿರ್ಬೇಕು. ಎಷ್ಟೋ ಯಾತ್ರೆಗಳನ್ನ ನಾವು ತಗೊಂಡು ಹೋಗ್ತೀವಿ, ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತಿಂದು 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 ಎಲ್ಲರೂ ಹುಷಾರ್ ತಗೋಗುತ್ತೆ. ಹಾಗೆ ತಪಸ್ಸೆ ಮಾಡ್ಬೇಕು. ಎಷ್ಟು ಬೇಕೋ ಅಷ್ಟೇ ಸ್ವೀಕಾರ ಮಾಡ್ಬೇಕು ಪ್ರಸಾದ, ತಿನ್ನ ಪ್ರಸಾದ. ಯಾಕೆ? ನಾವು ಕೇಳೋ ಪ್ರಸಾದ ಇದೆಯಲ್ಲ, ಶ್ರವಣ ಕೀರ್ತನ ಅಂತ ಪ್ರಸಾದ ಇದೆಯಲ್ಲ, ಆ ಪ್ರಸಾದದಲ್ಲಿ ಎಚ್ಚರಿಕೆ ಇರಬೇಕು. ಅಂದ್ರೆ ನಾವು ತಿನ್ನ ಪ್ರಸಾದದಲ್ಲಿ ಸ್ವಲ್ಪ ಇದಾಗಿರ್ಬೇಕು, ಎಚ್ಚರಿಕೆ ಇರಬೇಕು. ಚೆನ್ನಾಗಿ ಹೇಳಿದ್ರಿ ಪ್ರಭು. ಪ್ರಭು ಇಲ್ಲಿಂದ ನಾವು ಗಂಧಮದನ ಪರ್ವತಕ್ಕೆ ಹೋಗೋಣ. ಇದರ ವಿಶೇಷತೆ ಬಗ್ಗೆ ಸ್ವಲ್ಪ ಹೇಳಿ. ಗಂಧಮದನ ಪರ್ವತ ದೊಡ್ಡ ಪರ್ವತ. ಇದು ಚಿಕ್ಕದಾಗಿ ಇವಾಗ ಕಾಣಿಸ್ತಿದೆ ಅಷ್ಟೇ. ಆ ಸಮಯದಲ್ಲಿ ಮೂಲವಾದ ಲಂಕಾ ಎಲ್ಲಿದೆ ಅಂದ್ರೆ ಇದು ಶ್ರೀಲಂಕಾ ಅಲ್ಲ. ಮೂಲವಾದ ಲಂಕಾ ಅದು ಮುಳುಗೋಗಿದೆ. ಯಾಕೆಂದ್ರೆ ರಾಮಾಯಣದಲ್ಲಿ ಈ ಸೇತು ಇದೆಯಲ್ಲ, ಆ ಸೇತುವ ಡೈಮೆನ್ಷನ್ ಎಷ್ಟು ಅಗಲವಾಗಿತ್ತು ಅಂದ್ರೆ 10 ಯೋಜನೆ ಅಗಲವಾಗಿತ್ತು.
10 ಯೋಜನೆ ಅಂದ್ರೆ 80 ಮೈಲು. 80 ಮೈಲು ಅಗಲ, 100 ಯೋಜನೆ ಉದ್ದಾಗಿತ್ತಂತೆ. 100 ಯೋಜನೆ ಅಂದ್ರೆ 800 ಮೈಲು, ಸುಮಾರು 1300 ಕಿಲೋಮೀಟರ್. ರಾಮೇಶ್ವರದಿಂದ ನೀವು 1300 ಕಿಲೋಮೀಟರ್ ಹೋದ್ರೆ ಯಾವ ಡೈರೆಕ್ಷನ್ ಅಲ್ಲಿ? ಮಡಗಾಸ್ಕರ್ ಡೈರೆಕ್ಷನ್ ಹೋದ್ರೆ ಎಲ್ಲಿ ನೀವು ಈಕ್ವೇಟರ್ ಅಂತ ಕೇಳಿದ್ರಲ್ಲ, ಈಕ್ವೇಟರ್ ಮೀಟ್ಸ್ ದ 0 ಡಿಗ್ರಿ ಲಾಂಗಿಟ್ಯೂಡ್. ಕನ್ನಡದಲ್ಲಿ ಏನಂತಾರ ಗೊತ್ತಿಲ್ಲ, ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ಗೆ ರೇಖಾ ಅಂಶ ಅಂತ ಏನೋ ಅಂತಾರೆ, ಅಷ್ಟು ಶಾಸ್ತ್ರ ಇಲ್ಲ, ಟೆಕ್ನಿಕಲ್ ಟರ್ಮ್ಸ್. ಈಕ್ವೇಟರ್ ಅಲ್ಲಿ ಉಜ್ಜಯಿನಿಂದ ಒಂದು ಉದ್ದ ಗೆರೆ ಎಳಿಲಿ. ಉಜ್ಜಯಿನ್ ಕ್ಷೇತ್ರದಿಂದ ನೀವು ಒಂದು ಉದ್ದ ಲಾಂಗಿಟ್ಯೂಡ್ ಅಲ್ಲಿಂದ ಉದ್ದ ಗೆರೆ ಎಳೆದ್ರೆ ಎಲ್ಲಿ ಈಕ್ವೇಟರ್ ಮೀಟ್ಸ್ ದ 0 ಡಿಗ್ರಿ ಲಾಂಗಿಟ್ಯೂಡ್ ಅಲ್ಲಿ ಲಂಕೆ ಇತ್ತು. ಅದು ಎಕ್ಸಾಕ್ಟ್ ನೋಡಿದ್ರೆ ಇವಾಗ 1300 ಕಿಲೋಮೀಟರ್ ಇದೆ. ಲಂಕೆ ಮುಳುಗ್ ಹೋಗಿದೆ. ಈ ಶ್ರೀಲಂಕಾ ಅನ್ನೋದು 800 ಕಿಲೋಮೀಟರ್, 15 ಕಿಲೋಮೀಟರ್ ಮಾತ್ರನೇ. ಧನುಷ್ಕೋಡಿಯಿಂದ 15-20 ಕಿಲೋಮೀಟರ್ ಅಷ್ಟೇ. ಅದು ಹಾರಕ್ಕೆ ನಾವೇ ಹಾರ್ಬೋದು, ಹನುಮಾನ ಬೇಕಾದ. ಶಾಸ್ತ್ರದಲ್ಲಿ ಎಷ್ಟೋ ವರ್ಣನೆ ಇದೆ. ಆ 7 ದ್ವೀಪಗಳಿದೆ ಈ ಭಾರತ ದೇಶದ ಹದ್ದಿಯಿಂದ. 7 ದ್ವೀಪಗಳಿದೆ, ಅದ್ರೊಳಗೆ ಒಂದು ಶ್ರೀಲಂಕಾ, ಇನ್ನೊಂದು ಲಂಕಾ. ಮಡಗಾಸ್ಕರ್ ಅದು ಒಂದು ಐಲ್ಯಾಂಡ್. ಹಾಗೆ ಕೆಲವು ಮಾತ್ರ ಇದೆ. ಈ ಲಕ್ಷದ್ವೀಪದಿದೆಯಲ್ಲ ಅದು, ಅದರ ಪಕ್ಕ ಇನ್ನೊಂದು ಮಾರಿಷಿಯಸ್ ಅಂತೀವಲ್ಲ, ಮಾರಿಷಿಯಸ್, ಅದು ಮಾರೀಚ ಇಂದ ಬಂದಿದ್ದು ಹೆಸರದು, ಮಾರೀಚ. ಇವತ್ತು ಕೂಡ ಅವರು ಒಂದು ಫೆಸ್ಟಿವಲ್ ಅಲ್ಲಾಗತ್ತೆ, ಮಾರೀಚೋತ್ಸವ ಅಂತ, ಉತ್ಸವ. ರಾಮ ಮಾರೀಚ ಸುಭಾವನ ಸಾಯಿಸ್ಬಿಟ್ಟ, ಮಾರೀಚನ ಕಳಿಸ್ದ. ಎಲ್ಲಿ ಕಳಿಸ್ದ? ಎಲ್ಲಿ ಕಳಿಸ್ದ? ಮರಿಷಸ್ ಕಳಿಸ್ದ. ಅಲ್ಲಿ ಮರಿಷಸ್ ಅಲ್ಲಿ ತಪಸ್ಯ ಮಾಡ್ತಿದ್ದ ಮರೀಚ, ಮರಿಷಸ್ ಅಂತ ಬಂತು. ಹಾಗೆ ಆ ಸಮಯದಲ್ಲಿ ಜಿಯೋಗ್ರಫಿ ಹೇಗಿತ್ತು ನಮ್ಗಷ್ಟು ಇವಾಗ ನಮಗೆ ತುಂಬಾ ವ್ಯತ್ಯಾಸ ಇರುತ್ತೆ. ಅದಕ್ಕೆ ನಾವು ನೋಡ್ಬೇಕು, ಇದು ಈ ಲಂಕೆ ಅದಲ್ಲ, ಇದು ಬೇರೆ ಲಂಕೆ. ಇದೇ ಕ್ಷೇತ್ರದಲ್ಲಿ ಗಂಧಮದನ ಪರ್ವತದಲ್ಲಿ ರಾಮನ ಇದು ಚರಣಗಳು ಇದೆ ಅಂತ ಹೇಳ್ತಾರಲ್ಲ, ಇದರ ವಿಶೇಷತೆ ಏನು? ಅದು ಆಮೇಲೆ ರಾಮನ ಪಾದಗಳು ಅದನ್ನ ಸ್ಥಾಪನೆ ಮಾಡಿ ರಾಮನ ಸ್ಮರಣೆಗೋಸ್ಕರ ಇಟ್ಟಿದ್ದು. ಯಾಕೆಂದ್ರೆ ಈ ಸುಮಾರು 17 ಲಕ್ಷ ಸಂವತ್ಸರಗಳ ಹಿಂದಿಯೇ ಆಗಿದ್ದ ಘಟನೆ ಅದು, ತ್ರೇತಾಯುಗ. ಆ ತ್ರೇತಾಯುಗದಲ್ಲಿ ಹೇಗಿತ್ತು ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಸ್ಮರಣೆಗೋಸ್ಕರ, ಅದು ಕ್ಷೇತ್ರ ಮುಖ್ಯ. ಅಲ್ಲಿರ ಕಲ್ಲು ಮಣ್ಣು ಅದು ಮುಖ್ಯ ಅಲ್ಲ, ಮುಖ್ಯ ಆ ಕ್ಷೇತ್ರ, ಆ ಪ್ರಾಂತದಲ್ಲಿ ಅಲ್ಲಿಗೆ ಹೋಗಿ ನಾವು ಕೇಳಬೇಕು, ಆ ಕ್ಷೇತ್ರದ ಮಹಿಮೆಯನ್ನ ಕೇಳಬೇಕು. ಪ್ರಭು, ಹೀಗೆ ನಾವು ಮುಂದೆ ಹೋಗ್ತಾ ತಿರುಪಲ್ಲನಿ ಅನ್ನೋ ಒಂದು ದಿವ್ಯ ದೇಶ, ಸೊ ತಿರುಪಲ್ಲನಿ ದಿವ್ಯ ದೇಶದ ಬಗ್ಗೆ ಹೇಳೋದಕ್ಕೂ ಮುಂಚೆ ದಿವ್ಯ ದೇಶ ಅಂದ್ರೆ ಏನು? ದಿವ್ಯ ದೇಶ ಅಂದ್ರೆ ಭಾರತ ದೇಶದಲ್ಲಿ ಎಷ್ಟೋ ಕ್ಷೇತ್ರಗಳಿದೆ. ಎಷ್ಟೋ ಕ್ಷೇತ್ರಗಳಿದ್ರೂ ಎಲ್ಲಿ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಆಳ್ವಾರ್ 12 ಆಳ್ವಾರ್ ಅಂತಿದ್ದಾರೆ. ಆಳ್ವಾರ್ ಅಂದ್ರೆ ಯಾರಾದ್ರೆ ಕೃಷ್ಣ ಪ್ರೇಮ ಭಕ್ತಿಯಲ್ಲಿ ಆಳವಾಗಿ, ಕೃಷ್ಣ ಪ್ರೇಮ ಭಕ್ತಿನ ಆಳವಾಗಿ ಅನುಭವಿಸ್ತಾರ, ಅನುಭವ ಮಾಡ್ತಿದಾರು, ಅವ್ರನ್ನ ಆಳ್ವಾರ್ ಅಂತಾರೆ. ಈ ಆಳ್ವಾರ್ 12 ಮಂದಿ ಆಳ್ವಾರ್ ಇದ್ದಾರೆ. ಈ 12 ಮಂದಿ ಆಳ್ವಾರಲ್ಲಿ பொய்கை ஆழ்வார், பேயாழ்வார், புதுத்தாழ்வார், திருமங்கை ஆழ்வார், திருமணிசை ஆழ்வார், நம்மாழ்வார், மதுரகை ஆழ்வார், பெரியாழ்வார், ஆண்டாள், திருப்பாண்ணாழ்வார், ತಿರುಮಂಗಿ ಆಳ್ವಾರ್, ಕುಲಶೇಖರ ಆಳ್ವಾರ್, ತೊಂಡ್ರೆಪಡ್ಡಿ ಆಳ್ವಾರ್ ಅಂತ 12 ಮಂದಿ ಆಳ್ವಾರ್ ಇದ್ದಾರೆ. ಈ 12 ಮಂದಿ ಆಳ್ವಾರು ಯಾವ ಕ್ಷೇತ್ರದ ವಿಗ್ರಹವನ್ನ ಸ್ತೋತ್ರ ಮಾಡಿದ್ರು ಆ ವಿಗ್ರಹ
ಆ ಕ್ಷೇತ್ರ ದಿವ್ಯ ದೇಶಂ ಅಂತಾನೆ. ದಿವ್ಯವಾದ ಪ್ರದೇಶ. ಎಲ್ಲ ಪ್ರದೇಶಗಳು ದಿವ್ಯವಾದ ಪ್ರದೇಶಗಳೇ. ಆದ್ರೂ ಆ ದಿವ್ಯ ದೇಶಂ ಅನ್ನೋ ಹೆಸರ ಅಲ್ಲಿ ಪ್ರಸಿದ್ಧವಾದ ಕ್ಷೇತ್ರಗಳು ಯಾವ ಕ್ಷೇತ್ರಗಳು ಅಂದ್ರೆ, ಯಾವ್ಯಾವ ಕ್ಷೇತ್ರಕ್ಕೆ ಈ ಆಳ್ವಾರು ಹೋಗಿ ಭಗವಂತನ ಸ್ತೋತ್ರ ಮಾಡಿದ್ರು ಆ ಕ್ಷೇತ್ರಗಳನ್ನ ದಿವ್ಯ ದೇಶ ಅಂತಾರೆ. ಸುಪ್ರಭು, ಈ ತಿರುಪಲ್ಲನಿ ದಿವ್ಯ ದೇಶದ ಬಗ್ಗೆ, ಇದರ ವಿಶಿಷ್ಟತೆ, ಇದರ ವಿಭೀಷಣನಿಗೆ ಮತ್ತೆ ಈ ಸ್ಥಳಕ್ಕೆ ಇರುವ ಕನೆಕ್ಷನ್, ಸಂಬಂಧ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಎಷ್ಟೋ ಮಂದಿ ರಾಮೇಶ್ವರಕ್ಕೆ ಹೋಗ್ತಾರೆ, ಆದ್ರೂ ತಿರುಪುಳ್ಳಾಣಿ ಆ ದಿವ್ಯ ದೇಶಕ್ಕೆ ಹೋಗಲೇಬೇಕು. ಅಲ್ಲಿಗೆ ಹೋಗದೆ ಹೋದ್ರೆ ಖರ್ಚು ವೃಧಾ ಆದಂಗೆ. ನೀವು ಮಾಡಿದ ಖರ್ಚೆಲ್ಲ ವೃಧಾ, ಸಮಯ ವ್ಯರ್ಥ ಆಯ್ತು, ಖರ್ಚೆಲ್ಲ ವ್ಯರ್ಥವಾಯ್ತು, ನೀವೆಲ್ಲ ಕಷ್ಟಪಟ್ಟಿದ್ದ ಕಷ್ಟ ಎಲ್ಲ ವೃಥಾ ಆಯ್ತು. ಯಾಕೆ ಗೊತ್ತಾ? ಅದು ನಿಜವಾದ ಕ್ಷೇತ್ರ. ಯಾಕೆ ಅದು ನಿಜವಾದ ಕ್ಷೇತ್ರ ಅಂತ ಯಾಕೆ ಹೇಳ್ತೀನಿ? ಮಿಕ್ಕಿದ ಕ್ಷೇತ್ರಗಳೆಲ್ಲ ನಿಜವಾದ ಕ್ಷೇತ್ರವಲ್ಲ. ಯಾಕೆಂದ್ರೆ ಅಲ್ಲಿ ಭಗವಂತ ಅವನ ಹೃದಯವನ್ನ ಇಡೀ ಪ್ರಪಂಚಕ್ಕೆ ಹೇಳ್ದ, ನೋಡಿ ನನ್ನ ಹೃದಯದಲ್ಲಿ ನಿಜವಾದ ಸಂಕಲ್ಪ ಏನು ಅಂದ್ರೆ ಶರಣಾಗತಿ. ಶರಣಾಗತಿ ಸಂಕಲ್ಪ. ಕೃಷ್ಣನ ಸಂಕಲ್ಪ, ರಾಮನ ಸಂಕಲ್ಪ, ಭಕ್ತರ ಸಂಕಲ್ಪ ಏನು? ಶರಣಾಗತಿ. ರಾಮನ ಸಂಕಲ್ಪ ಏನು? ನನ್ನ ಶರಣಗೆ ಯಾರು ಬರ್ತಾರೋ ಅವರಿಗೆ ರಕ್ಷೆಯನ್ನು ಕೊಡೋದು ನನ್ನ ಸಂಕಲ್ಪ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಏನಂತಾನೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣವ್ರಜ ಅಂತಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತಾನೆ. ನೀನು ಎಲ್ಲಾ ಧರ್ಮಗಳನ್ನ ಬಿಟ್ಟು ನನ್ನ ಶರಣ ಬೇಡ್ಕೋ, ಆವಾಗಲೇ ನಿನ್ನ ಪಾಪಗಳನ್ನ ನಾನು ತರಿಸ್ತೀನಿ, ಪಾಪಗಳಿಂದ ನೀನು ತರಿಸ್ತೀನಿ ಅಂತಾನೆ. ರಾಮ ಅಲ್ಲಿ ವಿಭೀಷಣನಿಗೆ ಶರಣಾಗತಿ ಕೊಟ್ಟ, ವಿಭೀಷಣ ಶರಣಾಗತಿ ಬೇಡಿಕೊಂಡ. ಎಲ್ರೂ ಸುಗ್ರೀವ, ಜಾಂಬವಾನ, ಎಲ್ಲ ವಾನರ ಸೇನೆ ಎಲ್ಲ ವಿರೋಧ ಮಾಡಿದ್ರು. ರಾಮ ಇವನಿಗೆ ಶರಣಾಗತಿ ಕೊಡಬೇಡ. ಯಾಕೆ ಗೊತ್ತಾ? ಇವನು ರಾವಣನ ತಮ್ಮ, ಅಣ್ಣನ್ನೇ ಬಿಟ್ಟು ಬಂದವನ ಮೇಲೆ ವಿಶ್ವಾಸ ಯಾಕೆ ಮಾಡ್ತಿ ಅಂದ. ಎಷ್ಟು ಆರ್ಗ್ಯುಮೆಂಟ್ಸ್ ಆಯ್ತು. ಅದೊಂದು ಪ್ರಸಂಗ, ಅದು 2 ಗಂಟೆ ಅದ್ರ ಮೇಲೆ ಪ್ರವಚನ ಕೊಡ್ಬೋದು. ಆ ಒಂದು ಪ್ರಸಂಗ, ವಿಭೀಷಣ ಆಕಾಶ ಮಾರ್ಗದಿಂದ ಬರ್ತಾನೆ, 4 ಜನ ಸ್ನೇಹಿತರ ಜೊತೆ ಬರ್ತಾನೆ. ಆ ವಿಭೀಷಣನ ನೋಡಿ ಎಲ್ರು ಅಂದ್ರು, ಇವನ್ನಿಲ್ಲೇ ಸಾಯಿಸ್ಬೇಕು, ಕೆಲವರು ಒಂದು ರಿಸರ್ಚ್ ಮಾಡಬೇಕು, ಇವನು ಸ್ಪೈಸ್ ಕಳಿಸ್ಬೇಕು, ದೂತನ್ನ ಕಳಿಸ್ಬೇಕು ಅಂತ. ಒಬ್ಬ ಹನುಮಂತ ಮಾತ್ರ ಅಂದ, ರಾಮ ನನಗಂತೂ ಅನಿಸ್ತು ಇವನು ಒಳ್ಳೆಯವನೇ, ನೀವು ಶರಣಾಗತಿ ಕೊಡಬೇಕು ಅಂತ ಅನಿಸ್ತಿದೆ, ನಿನ್ನ ಮೇಲೆ ಬಿಟ್ಬಿಟ್ಟು ನೀವೇ ನಿರ್ಣಯ ಮಾಡಿ. ಸುಗ್ರೀವ ಅಂದ, ಇಲ್ಲ ಇವನ್ ನೀವಾಗ ಸಾಯಿಸ್ಬೇಕು ಅಂದ. ರಾಮ ಅಂತಾನೆ, ಸುಗ್ರೀವ ಎಲ್ರಿಗೂ ಹೇಳ್ತಾನೆ, ಸುಗ್ರೀವ ನನ್ನ ಬಗ್ಗೆ ಅವನಿಗಷ್ಟು ಪ್ರೀತಿ ಇದೆ, ಆ ವಾತ್ಸಲ್ಯದಿಂದ ನನ್ನ ರಕ್ಷೆಗೋಸ್ಕರ ಸುಗ್ರೀವ ಹೇಳ್ತಾನೆ ಇವನ್ನ ಸಾಯಿಸ್ಬೇಕು ಅಂತ ಹೇಳ್ತಾನೆ, ಇವನ್ನ ಬಂದಿ ಮಾಡ್ಬೇಕು ಅಂತ, ಇವನ್ನ ಸ್ವೀಕಾರ ಮಾಡ್ಬೇಡ ಅಂತ ಹೇಳ್ತಾನೆ. ಆದ್ರೂ ಸುಗ್ರೀವ ಹೇಳಿದ್ದು ತಪ್ಪಲ್ಲ. ನೋಡಿ ರಾಮನ ಮನಸ್ಸಲ್ಲಿ ಏನಿದೆಯಾ? ವಿಭೀಷಣನ ಶರಣಾಗತಿ ಕೊಡಬೇಕು ಅಂತ. ಸುಗ್ರೀವ ರಾಮನ ವಿಚಾರದ ವಿಪರೀತವಾಗಿ ಹೇಳಿದ್ದಾನೆ. ಆದ್ರೂ ರಾಮ ಹೇಳ್ತಾನೆ, ಸುಗ್ರೀವ ನೀನು ಹೇಳಿದ್ದಲ್ಲಿ ಎಂತ ತಪ್ಪು ಇಲ್ಲ, ಆದ್ರೂ ನಾನು ಏನ್ ಮಾಡಕ್ಕೆ, ನನ್ನ ಪರಿಸ್ಥಿತಿ ಏನು ಗೊತ್ತಾ? ನಾನು ಒಂದು ವ್ರತ ತಗೊಂಡಿದ್ದೀನಿ. ಏನ್ ಆ ವ್ರತ ಅಂದ್ರೆ, ನನ್ನ ಶರಣ ಯಾರು ಬೇಡ್ಕೋತಾರೋ ಅವರಿಗೆ ನಾನು ರಕ್ಷಣೆ ಕೊಡ್ತೀನಿ ಅಂತ ಒಂದು ವ್ರತ ತಗೊಂಡಿದ್ದೀನಿ. ಸಕೃದೇವ ಪ್ರಪನ್ಯೋಯಸ್ ತವಾಸ್ಮಿತಿ ಯಾಚತೆ ಸರ್ವದಾ ಅಭಯಂ ತಸ್ಮೈ ದದಾಂ ಏತದ್ ವ್ರತಂ ಮಮ. ಕ್ಷೇತ್ರದಲ್ಲಿರ್ತಾನೆ ಸಕೃದೇವ ಅಂದ್ರೆ, ಒಂದು ಸತಿ ಬಂದು ಯಾರೋ ರಾಮನ ಚರಣಕವಾದ ಆಶ್ರಯನ್ನು ಬೇಡ್ಕೋತಾರೋ, ಬೇಡ್ಕೊಂಡು ಒಂದು ಮಾತು ಹೇಳ್ಬೇಕಂತೆ ರಾಮನಿಗೆ. ಏನ್ ಹೇಳ್ಬೇಕು? ತವ ಅಸ್ಮಿ, ನಾನು ನಿನ್ನವನು, ಐ ಆಮ್ ಯುವರ್ಸ್ ಅಂತ ಹೇಳಿದ್ರೆ ರಾಮ ಆಶೀರ್ವಾದ ಕೊಡ್ತಾನೆ, ರಕ್ಷಣೆ ಕೊಡ್ತಾನೆ.
ಯಾವಾಗ ತನಕ? ಸರ್ವದಾ ಅಭಯಂ ತಸ್ಮೈ ಅಂತಾನೆ. ಸರ್ವದಾ ಜೀವನ ಪರ್ಯಂತ ನಿನಗೆ ರಕ್ಷಣೆ ಕೊಡ್ತೀನಿ ಅಂತ ರಾಮ ಒಂದು ವ್ರತ ತಗೊಂಡಿದ್ದಾನೆ. ರಾಮ ಹೇಳ್ತಾನೆ ಸುಗ್ರೀವ್, ನಾನೊಂದು ವ್ರತ ತಗೊಂಡಿದ್ದೀನಿ. ನಾನು ಸುಗ್ರೀವನಿಗೆ ಶರಣಾಗತಿ ಕೊಡದೆ ಹೋದ್ರೆ ಏನಾಗತ್ತೆ? ನನ್ನ ವ್ರತ ಭಂಗ ಆಗತ್ತೆ. ಅದು ರಾಮನ ವ್ರತ, ಕೃಷ್ಣನ ವ್ರತ ಅದು. ಆ ಮಾತನ್ನ ಹೇಳ್ತಾನೆ. ಹೇಳ್ತಾ ಒಂದು ಚಿಕ್ಕ ಸ್ಟೋರಿ ಹೇಳ್ತಾನೆ, ಒಂದು ಕತೆ ಹೇಳ್ತಾನೆ. ಆ ಕತೆ ತಿಳ್ಕೋಬೇಕು, ಸ್ವಲ್ಪ ಸಮಯ ಗೊತ್ತು ಜಾಸ್ತಿ ಆಗ್ತಿದೆ ಅಂತ. ಆದ್ರೂ ಈ ಪಾಡ್ಕಾಸ್ಟ್ಗೆ ಒಂದು ಪೂರ್ಣಾಹುತಿಯಾಗಿ ಒಂದು ಅದ್ಭುತವಾಗಿ ಒಂದು ಕತೆ ಹೇಳ್ತೀನಿ. ರಾಮ ಒಂದು ಕತೆ ಹೇಳ್ತಾನೆ. ಒಂದ್ಸತಿ ಒಂದು ಕಾಡಲ್ಲಿ, ಇದೇ ಕ್ಷೇತ್ರದಲ್ಲಿ ಹೇಳ್ತಾನೆ, ಇದೇ ಕ್ಷೇತ್ರದಲ್ಲಿ ಒಂದು ಹುಲಿ ಒಬ್ಬನ್ನ ಅಟ್ಟಿಸ್ಕೊಂಡು ಬರ್ತಿದೆ. ಅವನು ಓಡ್ತಾ ಓಡ್ತಾ ಏನ್ ಮಾಡ್ದ, ಒಂದು ಮರ ಹತ್ಬಿಟ್ಟ. ಹುಲಿಗೆ ಮರ ಹತ್ತಕ್ ಬರೋದಿಲ್ವಲ್ಲ. ಆ ಮರದಲ್ಲಿ ಒಂದು ಕೋತಿ ಇತ್ತು. ಆ ಕೋತಿ ಜೊತೆ ಸಂಧಿ ಮಾಡ್ದ. ಕೋತಿ, ನೀನ್ ಮಲ್ಕೊಂಡಾಗ ನಾನು ಜಾಗೃತವಾಗಿರ್ತೀನಿ, ನಾನು ಮಲ್ಕೊಂಡಾಗ ನೀನು ಜಾಗೃತವಾಗಿರು, ಇಬ್ರಿಗೊಬ್ಬರಿಗೆ ನಮ್ಮ ಅನ್ಯೋನ್ಯವಾದ ರಕ್ಷಣೆ ಕೊಡೋಣ. ಆ ಕೋತಿ ಒಪ್ಕೋತು. ಆವಾಗ ಈ ಇವನು ಮಲಗಿದ್ದ, ಕೋತಿ ಎದ್ದಿತ್ತು. ಈ ಹುಲಿ ಹೇಳ್ತು ಕೋತಿಗೆ, ಅವನು ಮಲಗಿದ್ದಾನೆ, ಅವನು ತಳ್ಬಿಡು, ನಾನು ಅವನ್ನ ತಿನ್ಕೊಂಡು ಹೊರಟೋಗ್ತೀನಿ, ಯಾಕೆ ನನಗೆ ಹಸಿವಾಗಿದೆ. ಆ ಕೋತಿ ಒಪ್ಕೊಳ್ಳಿಲ್ಲ. ನಾನು ವಿಶ್ವಾಸಘಾತ ಮಾಡೋದಿಲ್ಲ ಅಂತ ಕೋತಿ ಹೇಳಿತು. ಸ್ವಲ್ಪ ಸಮಯ ಆದ್ಮೇಲೆ ಆ ಕೋತಿ ಮಲ್ಕೋತು, ಈ ಮನುಷ್ಯ ಎದ್ದಿದ್ದ. ಹುಲಿ ಹೇಳ್ತು, ನನಗೆ ಹಸಿವಾಗ್ತಿದೆ, ನಾನು ನಿನ್ನ ತಿಂತೀನಿ, ಇಲ್ಲದೆ ಹೋದ್ರೆ ಕೋತಿನ ತಿಂತೀನಿ. ನಿನಗೊಂದು ಒಳ್ಳೆ ಅವಕಾಶ. ಏನು? ಆ ಕೋತಿನ ತಳ್ಬಿಡು, ನಾನು ಆ ಕೋತಿನ ತಿಂತೀನಿ, ನೀನು ಆರಾಮಾಗಿದ್ದು ಹೊರಗು, ಎಲ್ಲಿಗೆ ಹೋಗು, ನೀನು ಎಲ್ಲಿಗೆ ಹೋಗ್ಬೋದು, ನಾನು ಹೋಗ್ತೀನಿ, ನಿನ್ ಪಾಡು ನೀನು ಹೋಗು. ಈ ಮನುಷ್ಯ ಅನ್ಕೊಂಡ, ಒಳ್ಳೆ ಪರಿಸ್ಥಿತಿ ಅಲ್ವಾ, ಒಳ್ಳೆ ನನಗೆ ಅವಕಾಶ. ಆ ಕೋತಿನ ತಳ್ಬಿಟ್ಟ. ಆ ಕೋತಿ ಕೆಳಗ್ ಬಿತ್ತು. ಆ ಹುಲಿ ಕೋತಿ ಹತ್ರ ಬಂದು ಹೇಳತ್ತೆ, ನೋಡಿದ್ಯಾ, ಪ್ರಪಂಚದಲ್ಲಿ ಎಲ್ರು ನಿನ್ನ ಕೋತಿ ಕೋತಿ ಅಂತಾರೆ, ಈಗ ಗೊತ್ತಾಯ್ತಾ ಯಾರು ಕೋತಿ ಅಂತ? ಈ ಮನುಷ್ಯರ ಮೇಲೆ ನೀನು ನಂಬಿಕೋಬೇಡ. ನನಗೆ ಮನುಷ್ಯ ಮಾಂಸನೇ ಇಷ್ಟ, ನಿನ್ನ ಮಾಂಸ ನನಗೆ ಇಷ್ಟ ಇಲ್ಲ. ನೀನು ಹೋಗು, ಮೇಲಕ್ಕೆ ಹೋಗಿ ಆ ಮನುಷ್ಯನ ತೊಳ್ಳು. ಅವನು ಬಿದ್ದಾಗ ನಾನು ಅವನ ತಿಂದು ಹೋಗ್ತೀನಿ. ಯಾಕೆ? ನಿಜವಾದ ಕೋತಿ ನೀನಲ್ಲ, ನಿಜವಾದ ಕೋತಿ ಅವನು. ಆ ಕೋತಿ ಮರ ಹೇಳ್ತು, ಹಾ ಮಾಡ್ತೀನಿ, ನಾನು ತೊಳ್ಬಿಡ್ತೀನಿ ಅಂತ. ಮರ ಹತ್ತಾದ್ಮೇಲೆ ಇವನು ಮನುಷ್ಯ ನಡುಗ್ತಿದ್ದಾನೆ. ಭಯ, ಕೋತಿ ನಾನು ತಳ್ಬಿಡುತ್ತೆ. ಆ ಕೋತಿ ಹೇಳುತ್ತೆ ಮನುಷ್ಯನಿಗೆ, ಭಯ ಪಡಬೇಡ, ನಾನು ನಿನ್ನ ತಳ್ತೀನಿ ಅಂತ ಹೇಳ್ಬಿಡ್ಬೇಡ. ಯಾಕೆ ಗೊತ್ತಾ? ನನ್ನ ಪ್ರಾಣ ಬಚಾವ್ ಮಾಡಕ್ಕೆ ನಾನು ಬಂದಿದ್ದೀನಿ, ಆದ್ರೆ ನಾನು ನಿನ್ನ ತಳ್ಳೋದಿಲ್ಲ. ಈ ಹುಳಿ ಹೇಳ್ತು, ನಿನ್ನ ತಳ್ದವನೋ ನಿನ್ನ ಸಾಯಿಸಕ್ಕೆ ಅನುಗೋಸ್ಕರ ಅವನ ಪ್ರಾಣ ರಕ್ಷಣೆ ಮಾಡ್ಕೊಳ್ಳಕ್ಕೆ ನಿನ್ನ ಪ್ರಾಣವನ್ನ ನನಗೆ ಕೊಟ್ಬಿಟ್ನಲ್ಲ, ಅಂತವನು ನಿನ್ನ ಯಾಕೆ ಶರಣಾಗತಿ ತೋರಿಸ್ತಿದ್ದಿ? ಅವನು ನಿನ್ನ ಶತ್ರು, ಅವನು ದುರ್ಮಾರ್ಗ, ಅವನು ನಿಜವಾದ ಕೋತಿ, ಅವನಿಗೆ ಎಂತ ಧರ್ಮವೂ ಇಲ್ಲ ಅವನಿಗೆ. ಯಾಕೆ ಅವನಿಗೆ ಅನುಗ್ರಹ ಮಾಡಿಸ್ತೀವಿ, ಯಾಕೆ ಅವನ ರಕ್ಷಣೆ ಮಾಡ್ತೀವಿ ಅಂತ ಹುಲಿ ಹೇಳ್ತು. ಇವಾಗ ಆ ಕೋತಿ ಹೇಳುತ್ತೆ, ನಾನು ಈ ಮರದಲ್ಲಿ ಎಷ್ಟೋ ವರ್ಷಗಳಿಂದ ನಾನು ಈ ಮರದಲ್ಲಿದ್ದೀನಿ. ಆ ಮರದ ಮೇಲೆ ನಾನು ನನ್ನ ಈ ನಿವಾಸ ಸ್ಥಾನ, ಈ ಮರ. ಈ ಮನುಷ್ಯನ ನೀನು ನಟ್ಟಿಸ್ಕೊಂಡ್ ಬಂದಾಗ ಈ ಮನುಷ್ಯ ನನ್ನ ನಿವಾಸ ಸ್ಥಾನದ ಶರಣಾಗತಿಯನ್ನು ಬೇಡಿಕೊಂಡ. ಅವನು ಎಂತವನೇ ಆಗಲಿ, ನನ್ನ ಶರಣವನ್ನು ಬೇಡಿಕೊಂಡವನಿಗೆ ನಾನು ವಿಶ್ವಾಸಘಾತವನ್ನು ಮಾಡೋದಿಲ್ಲ. ಇದು ನನ್ನ ವ್ರತ. ರಾಮ ಹೇಳ್ತಾನೆ ಸುಗ್ರೀವನಿಗೆ, ಎಲ್ರಿಗೂ ಹೇಳ್ತಾನೆ, ನೋಡಪ್ಪ, ಈ ಕೋತಿಗೂ ಇಂಥ ಪ್ರಜ್ಞೆ ಇದೆ ಈ ಕ್ಷೇತ್ರದಲ್ಲಿ. ಯಾರು ಶರಣಾಗತಿ ಬೇಡ್ಕೋತಾರೋ ಅವರಿಗೆ ಶರಣ ಕೊಡಬೇಕು ಅಂತ ಕೋತಿಗೂ ಅಂತ ಬುದ್ಧಿ ಇದೆ. ನಾನು ರಾಮ, ನಾನೊಂದು ರಾಜ. ನಾನು ವಿಭೀಷಣಗೆ ಅವನು ಶತ್ರು ಆಗ್ಲಿ, ಎಂತನೇ ಆಗ್ಲಿ, ದುರ್ಮಾರ್ಗನೇ ಆಗ್ಲಿ,
ಶರಣ ಬೇಡಿಕೊತಿದ್ದಾನಲ್ವಾ ಅಂತವನಿಗೆ ಶರಣಾಗತಿ ಕೊಡದೆ ಹೋದ್ರೆ ಭವಿಷ್ಯದಲ್ಲಿ ನನ್ನ ಹೇಗೆ ಪೂಜಿಸ್ತಾರೆ, ಹೇಗೆ ನೋಡ್ತಾರೆ? ಅದಕ್ಕೆ ನನ್ನ ವ್ರತ ಇದು. ಸಕೃದೇವ ಪ್ರಪನ್ಯೋಯ ಸ್ತವಾಸ್ಮಿತಿ ಯಾಚತೆ ಸರ್ವದಾ ಭಯಂ ತಸ್ಮೈ. ಅದಕ್ಕೆ ಶರಣಾಗತಿ ಕ್ಷೇತ್ರ. ಎಷ್ಟು ಸ್ವಾರಸ್ಯಕರವಾಗಿದೆ ಪ್ರಭು. ಎಷ್ಟು ಐ ಮೀನ್ ಶರಣಾಗತಿ ಅನ್ನೋ ಆಳವಾದ ತತ್ವನ ಇಷ್ಟು ಸರಳವಾಗಿ ಇಷ್ಟು ಸುಂದರವಾಗಿ ಹೇಳ್ಕೊಟ್ರಿ. ತುಂಬಾ ಧನ್ಯವಾದಗಳು ಪ್ರಭು. ಹಾಗೆ ಮನಸ್ಸಿಗೆ ನಾಟೋ ತರ ಇದೆ ಶರಣಾಗತಿ ಕ್ಷೇತ್ರ. ಸೊ ಹಾಗೆ ಮುಂದಕ್ಕೆ ಹೋಗೋಣ ಪ್ರಭು. ಇಲ್ಲಿಂದ ಕೋದಂಡ ರಾಮಸ್ವಾಮಿ ಮಂದಿರ, ಇಲ್ಲಿ ವಿಭೀಷಣನ ಪಟ್ಟಾಭಿಷೇಕ ಆಯ್ತು ಅಂತ ಪ್ರತೀತಿ ಇದೆ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಪಟ್ಟಾಭಿರಾಮ ಕ್ಷೇತ್ರ, ಅಲ್ಲಿ ವಿಭೀಷಣ ಪಟ್ಟಾಭಿಷೇಕ ಆಯಿತು. ಯಾಕೆಂದ್ರೆ ವಿಭೀಷಣ ಶರಣಾಗತಿ ಬೇಡ್ಕೊಂಡಾದ್ಮೇಲೆ ರಾಮ ಹೇಳ್ದ, ವಿಭೀಷಣ ಕರ್ಕೊಂಡು ಹೋಗಿ ಲಕ್ಷ್ಮಣಂಗೆ ಹೇಳ್ದ, ಅಲ್ಲಿಂದ ನೀರು ತಗೊಂಬ. ಯಾಕೆಂದ್ರೆ ವಿಭೀಷಣ ಶರಣಾಗತಿ ಬೇಡಿಕೊಂಡಾಗ ರಾಮ ವಿಭೀಷಣನಿಗೆ ಹೇಳ್ತಾನೆ, ಹೇ ಲಂಕೇಶ್, ನೀ ಎದ್ದೇಳು ಅಂತಾನೆ. ಲಂಕಕ್ಕೆ ಈಶ್ವರ ಯಾರು? ರಾವಣ. ರಾಜ ಯಾರು? ರಾವಣ. ರಾಮನ್ ಗೊತ್ತು, ರಾವಣನ ನಾನು ಸಂಹಾರ ಮಾಡ್ತೀನಿ, ವಿಭೀಷಣಗೆ ಪಟ್ಟಾಭಿಷೇಕ ಇಲ್ಲೇ ಮಾಡ್ಬಿಟ್ಟ. ವಿಭೀಷಣಗೆ 2 ಸತಿ ಪಟ್ಟಾಭಿಷೇಕ ಆಯ್ತು. ಒಂದು ರಾವಣನ ಸೋಲ್ಸಕ ಮುಂಚೆನೆ ಎಲ್ಲಿ ರಾಮೇಶ್ವರದಲ್ಲಿ ಆಯ್ತು. ಇನ್ನೊಂದು ಪಟ್ಟಾಭಿಷೇಕ ರಾಮನ ಸೋಲ್ಸತರ ಆಯ್ತು. ಇದು ರಾಮ ವಿಭೀಷಣಗೆ ಪಟ್ಟಾಭಿಷೇಕ ಮಾಡಿದ್ದ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಪಟ್ಟಾಭಿಷೇಕ ಮಾಡೋ ಸಮಯದಲ್ಲಿ ಸುಗ್ರೀವನ ಯಾರೋ ಕೇಳ್ತಾರೆ ರಾಮನಿಗೆ, ರಾಮ ನೀನು ಮಾತು ಕೊಟ್ಬಿಟ್ಟಿಯಲ್ಲ, ವಿಭೀಷಣಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಮಾಡ್ಬಿಟ್ಟಿಯಲ್ಲ, ಅಲ್ಲಿ ರಾವಣ ಸೀತೆಯನ್ನು ವಾಪಸ್ ಕೊಟ್ರೆ? ರಾಮ ಅಂತಾನೆ, ರಾವಣ ಸೀತೆಯನ್ನು ನನಗೆ ವಾಪಸ್ ಕೊಟ್ರೆ ನನ್ನ ಅಯೋಧ್ಯಕ್ಕೆ ರಾಜ್ಯಾಭಿಷೇಕ ಪಟ್ಟಾಭಿಷೇಕ ರಾವಣನಿಗೆ ನಾನು ಮಾಡ್ತೀನಿ ಅಂತಾನೆ. ಯಾರು ಭಗವಂತನ ಆಶ್ರಯವನ್ನು ಸ್ವೀಕಾರ ಮಾಡ್ತಾರೋ ಭಗವಂತ ಅವನ ಪದವಿಯನ್ನು ಆಶ್ರಯ ತಗೊಂಡ ಭಕ್ತನಿಗೆ ಕೊಡ್ತಾನೆ. ಅದಕ್ಕೆ ದೇವಸ್ಥಾನದಲ್ಲಿ ಆ ಮಂದಿರದಲ್ಲಿ ಆ ಪಟ ಬಂದಾಗಿರುತ್ತಲ್ಲ, ಕ್ಲೋಸ್ ಆಗಿರುತ್ತಲ್ಲ, ಆಲ್ಟರ್ ಕ್ಲೋಸ್ ಆಗಿರುತ್ತಲ್ಲ, ಆ ಸಮಯದಲ್ಲಿ ನಾವು ಭಗವಂತನಿಗೆ ನಮಸ್ಕಾರ ಮಾಡಕೂಡುದು. ಯಾಕೆ ಗೊತ್ತಾ? ನಮಸ್ಕಾರ ಮಾಡಿದ್ರೆ ಒಳಗೆ ನೈವೇದ್ಯ ನಡೀತೆ. ಆ ನೈವೇದ್ಯ ಭಗವಂತ ಊಟ ಮಾಡ್ತಿದ್ದಾನಲ್ಲಿ. ಆ ಸಮಯದಲ್ಲಿ ಯಾರು ನಮಸ್ಕಾರ ಮಾಡುದು ಏನಂತಾನೆ, ಭಗವಂತ ಅವನ ಮುಕುಟವನ್ನ ತಗೊಂಡು ಆ ಭಕ್ತನ ಮೇಲೆ ತಲೆ ಮೇಲೆ ಇಡ್ತಾರೆ. ಅದಕ್ಕೆ ಊಟ ಮಾಡೋ ಸಮಯದಲ್ಲಿ ಭಗವಂತನ ಡಿಸ್ಟರ್ಬ್ ಮಾಡಕೊಡ್ತು. ಯಾರು ಭಗವಂತನ ಆ ಮಂದಿರ ಆ ದೇವಸ್ಥಾನಕ್ಕೆ ಹೋಗಿ ಕೃಷ್ಣನಿಗೆ ದಂಡವತ್ ಪ್ರಣಾಮ ಮಾಡ್ತಾರೋ, ಶರಣಾಗತಿ ಬೇಡ್ಕೋತಾರೋ, ಆ ಕೃಷ್ಣ ಅಂಥವನ್ನ ಕೃಷ್ಣನ ಸಮವಾಗಿ ಭಾವಿಸ್ತಾನೆ. ಅವನ ಮುಕುಟವನ್ನ ತಗೊಂಡು ಅವನ ಮೇಲೆ ಇಡ್ತಾನೆ. ಅಧಿಕಾರ ನಿಂದು, ನನ್ನ ರಾಜ್ಯಕ್ಕೆ ಅಧಿಕಾರ ನಿಂದು ಅಂತ. ಅದು ಆ ಆ ಆ ಕ್ಷೇತ್ರದಲ್ಲಿ ಪಟ್ಟಾಭಿಷೇಕ ಮಾಡಿದ್ದ ಕ್ಷೇತ್ರದಲ್ಲಿ ಈ ತತ್ವವನ್ನು ನಾವು ತಿಳ್ಕೋಬಹುದು. ವಿಭೀಷಣನಿಗೆ ಲಂಕೇಶ್ ಅಂತ ಕರೆದ್ರು. ರಾವಣ ಅಕಸ್ಮಾತ್ ಸೀತಾದೇವಿನ ಕೊಟ್ರೆ ಅಯೋಧ್ಯನೇ ಕೊಟ್ಬಿಡ್ತೀನಿ ಅಂದ್ರು. ಮತ್ತೆ ಭರತನ್ಗೆ ಏನ್ ಮಾಡೋದು ಪಾಪ ಆಮೇಲೆ? ಭರತನ್ಗೆ ಬೇಡವಲ್ಲ. ಸೊ ಪ್ರಭು ಮುಂದಕ್ಕೆ ಹೋಗೋಣ ಧನುಷ್ಕೋಡಿ ಕಡೆಗೆ. ಸೊ ಧನುಷ್ಕೋಡಿಯ ವಿಶೇಷತೆ ಏನು? ಇಲ್ಲಿ ರಾಮಸೇತು ಈಗ ಕಾಣಲ್ಲ ಅಂತಾರೆ. ಇಲ್ಲಿ ನಿಜವಾಗ್ಲೂ ಕಲ್ಲನ್ನ ಇವಾಗ ಎಸೆದ್ರುನು ಅದು ಹಾಗೆ ಫ್ಲೋಟ್ ಆಗತ್ತಾ ಹೇಗೆ? ಅದೆಲ್ಲ ಜನಕ್ಕೆ ತೋರ್ಸಕ್ ಮಾತ್ರನೇ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ರಾಮನಾಮವನ್ನ ಆ ಕಲ್ಲು ಮೇಲೆ ಬರೆದಿದ್ದಕ್ಕೋಸ್ಕರ ಆ ಕಲ್ಲು ಅಲ್ಲಿ ಆ ಸಮಯದಲ್ಲಿ ತೇಲುತ್ತಿತ್ತು ಆ ಸಮುದ್ರದಲ್ಲಿ. ಇವಾಗ ರಾಮನಾಮವನ್ನು ಬರೆದು
ಆ ಕಲ್ಲನ್ನ ಆ ಸಮುದ್ರದಲ್ಲಿ ತೇಲ ಹಾಗೆ ಹಾಕ್ತಿದ್ರು ಎಲ್ರು. ಅದೇ ಸಮಯದಲ್ಲಿ ರಾಮ ಅನ್ಕೊಂಡ, ನಾನು ಹಾಗೆ ಮಾಡ್ತೀನಿ ಅಂತ ಒಂದು ಕಲ್ಲನ್ನು ತಗೊಂಡು ಅವನ ಸಮುದ್ರದೊಳಗೆ ಹಾಕ್ದ. ಅದು ಮುಳುಗು ಹೋಯ್ತು. ಮುಳುಗೋದಾಗ ಆ ರಾಮ ಕೇಳಿದ, ನೀವು ಹಾಕಿದ್ದ ಕಲ್ಲ ತೀರ್ತಿದ್ದೆ, ನಾನು ಹಾಕಿದ್ದ ಕಲ್ಲು ಮುಳುಗೋಗಿ ಯಾಕೆ ಮುಳುಗೋಯ್ತದ್ರೆ? ಹನುಮಂತ ಹೇಳ್ತಾನೆ, ನೀವು ಯಾರನ್ನ ಬಿಸಾಕ್ತೀರೋ ಅವರು ಸಂಸಾರ ಸಾಗದಲ್ಲಿ ಮುಳುಗೋಗ್ತಾರೆ. ಯಾರು ನಿಮ್ಮ ನಾಮ ಆಶ್ರಯವನ್ನು ಪಡಿತಾರೆ, ನಾಮ ಸಂಕೀರ್ತನ ಮಾಡ್ತಾರೋ ಅವರು ಸಂಸಾರ ಸಾಗರದಲ್ಲಿ ಇದ್ರೂ ತೇಲ್ತಿರ್ತಾರೆ. ಅಲ್ಲಿ ಕೋಡಿ ಅಂದ್ರೆ ಅಲ್ಲಿ ಬ್ರಿಡ್ಜ್, ಅದು ಸೇತುವನ್ನು ಮಾಡಿ ವಾಪಸ್ ಬಂದಾದ್ಮೇಲೆ ವಿಭೀಷಣ ಹೇಳ್ತಾನೆ, ಈ ರಾಕ್ಷಸ ಇದಾರಲ್ಲ ಅವರು ವಾಪಸ್ಸು ಮತ್ತು ಇಲ್ಲಿಗೆ ಬರ್ಕೂಡ್ದು, ಅದಕ್ಕೆ ನೀವು ಒಂದು ಯೋಜನೆ ಮಾಡಿ ಅಂದ್ರೆ ರಾಮ ಅಲ್ಲಿ ಧನುಷ್ಯದ ಕೋಡಿ ಅಂದ್ರೆ ಕೆಳಗಿನ ಭಾಗದಿಂದ ಕೋಣೆಯಿಂದ ಅದನ್ನ ಮುರಿದು ಹಾಕ್ತಾನೆ, ಆ ಬ್ರಿಡ್ಜ್ನ ಮುರಿದು ಹಾಕ್ತಾನೆ. ಆ ಕ್ಷೇತ್ರವನ್ನ ಆ ಧನುಷ್ ಕೋಡಿ ಅಂತಾರೆ. ಯಾರು ಈ ಧನುಷ್ ಕೋಡಿ ಸ್ನಾನ ಮಾಡ್ತಾರೋ, ಧನುಷ್ ಕೋಡಿ ದರ್ಶನ ಮಾಡ್ಕೊತಾರೋ ಅವ್ರಿಗೆ ಬ್ರಹ್ಮಹತ್ಯ ಪಾಪದ ಮೋಕ್ಷವಾಗುತ್ತೆ. ಅದಕ್ಕೆ ಅಲ್ಲಿ ಆ ಶಿವನ ಪ್ರತಿಷ್ಠಾಪನೆ ಮಾಡ್ತಾನೆ ರಾಮ. ಆ ಶಿವ ಆ ಧನುಷ್ ಕೋಡಿಯನ್ನ ಸೇತುವನ್ನ ದರ್ಶನ ಮಾಡ್ತಾ ಮಾಡ್ತಾ ಅವನಿಗ ಅಂಟುಕೊಂಡಿದ್ದ ಬ್ರಹ್ಮಹತ್ಯ ಪಾಪ ವಿಮೋಚನೆ ಆಗತ್ತೆ ಅಂತ ಅಲ್ಲಿ ರಾಮ ಶಿವಲಿಂಗವನ್ನು ಸ್ಥಾಪನೆ ಮಾಡ್ತಾನೆ. ಅದ್ಭುತ ಪ್ರಭು. ಪ್ರಭು, ಇನ್ನೂ ಎಷ್ಟೋ ಕ್ಷೇತ್ರಗಳಿದೆ ರಾಮೇಶ್ವರ ಕ್ಷೇತ್ರದಲ್ಲಿ. ಯಾವ್ದಾದ್ರೂ ನಾವು ಕವರ್ ಮಾಡದೇ ಇರೋದು, ತುಂಬಾ ವಿಶೇಷವಾಗಿ ಇದ್ರ ಬಗ್ಗೆ ಹೇಳಲೇಬೇಕು ಅಂತಿದ್ರೆ ದಯವಿಟ್ಟು ಹೇಳಿ, ನಾನು ಕೇಳದೇ ಇರುವಂತದ್ದು. ತಿರುಪುಳ್ಳಾಣಿ ಆ ಕ್ಷೇತ್ರದಲ್ಲಿ ಆದಿಜಗನ್ನಾಥ ದಶರಥ ಬಂದು ಅಲ್ಲಿ ಪ್ರಾರ್ಥನೆ ಮಾಡಿದ್ದ. ಆದಿಜಗನ್ನಾಥ ಆಶೀರ್ವಾದ ಪಡ್ಕೊಂಡು ಅಯೋಧ್ಯೆಗೆ ಹೋಗಿ ಅಲ್ಲಿ ಪುತ್ರಕಾಮೇಷ್ಟಿ ಯಜ್ಞ ಮಾಡ್ದ. ಅಂದ್ರೆ ಆದಿಜಗನ್ನಾಥದ ಆಶೀರ್ವಾದದಿಂದ ದಶರಥಕ್ಕೆ ರಾಮ ಆ ಪುತ್ರವಾಗಿ ಹುಟ್ಟಿದ. ಇನ್ನೊಂದು ಅಲ್ಲಿ ಪಟ್ಟಾಭಿಷೇಕ ರಾಮ ಅಂತಿದೆ. ರಾಮ ವಾಪಸ್ ಬಂದಾಗ ಅಲ್ಲಿ ಜನ ಅಂತ ಹೇಳಿದ್ರು, ನಿಮಗೆಲ್ಲ ನಾನು ಸಹಾಯತ ಮಾಡಿದ್ವಿ ಸೇತು ಬಂಧನೆಗೆ, ನಾವು ಅಯೋಧ್ಯೆಗೆ ಬರಕ್ಕೆ ನಮ್ಗೆ ಸಾಧ್ಯವಿಲ್ಲ, ನಿಮ್ಮ ಪಟ್ಟಾಭಿಷೇಕ ನಾವು ಇಲ್ಲೇ ಮಾಡ್ತೀವಿ ಅಂದ್ರು. ರಾಮನ ಪಟ್ಟಾಭಿಷೇಕ, ರಾಜ್ಯಾಭಿಷೇಕ ಅಯೋಧ್ಯೆಗಿಂತ ಮುಂಚೆ ರಾಮೇಶ್ವರದಲ್ಲಿ ಆಯ್ತು. ಅದಕ್ಕೆ ಪಟ್ಟಾಭಿಷೇಕ ರಾಮ, ಆ ದೇವಸ್ಥಾನದಲ್ಲಿ ಪಟ್ಟಾಭಿಷೇಕ ರಾಮ. ಸಮುದ್ರ ದೇವರ ಅನುಗ್ರಹ ಪಡಿಲಕ್ಕೆ ರಾಮ 7 ದಿವಸ 3 ದಿವಸ ಅನ್ಸುತ್ತೆ ಅಲ್ಲಿ ದರ್ಭ ಶಯನದಾಗಿ ಅಲ್ಲಿ ಮಲ್ಕೊಂಡಿದ್ದ. ಅದಕ್ಕೆ ರಾಮನ ಎಷ್ಟು ವಿಗ್ರಹಗಳಿದೆ, ಆದ್ರೂ ಮಲ್ಕೊಂಡಿದ್ದ ಆ ರೂಪದಲ್ಲಿ ಮಲ್ಲಿಕೊಂಡ ರಾಮ, ಮಲ್ಕೊಂಡಿದ್ದ ಆ ಸ್ವರೂಪದಲ್ಲಿ ರಾಮ ರಾಮೇಶ್ವರದಲ್ಲಿ ದರ್ಶನ ಕೊಡ್ತಾನೆ. ಅಲ್ಲಿ ರಾಮೇಶ್ವರದಲ್ಲಿ ರಾಮ ದರ್ಭಶಯನ ಅಂತಾರೆ. ಎಷ್ಟೋ ಪ್ರಕಾರವಾದ ಶಯನಗಳಿದೆ. ಅನಂತ ಶಯನ, ಭೋಗ ಶಯನ, ಸ್ಥಳ ಶಯನ, ದರ್ಭಶಯನ, ಪ್ರಾರ್ಥನಾ ಶಯನ ಅಂತ ಎಷ್ಟೆಷ್ಟು ವಿಗ್ರಹಗಳಿದೆ. ಅದರೊಳಗೆ ದರ್ಭಶಯನ ವಿಗ್ರಹಗಳಿದೆ. ಆ ದರ್ಭೆಯಲ್ಲಿ ರಾಮ ಮಲ್ಕೊಂಡಿದ್ದ ಕ್ಷೇತ್ರ, ಅದಕ್ಕೆ ದರ್ಭಶಯನ. ಈ ವಿಶೇಷಗಳಿದೆ ಅಲ್ಲಿ. ಪ್ರಭು, ರಾಮೇಶ್ವರಕ್ಕೆ ವರ್ಷದ ಇಡೀ ಉದ್ದಕ್ಕೂ ಯಾವಾಗ ಬೇಕಾದ್ರೂ ಹೋಗ್ಬೋದಾ, ಅಥವಾ ಇಂಥ ತಿಂಗಳಲ್ಲಿ ಹೋದ್ರೆ ವಿಶೇಷವಾಗಿರುತ್ತೆ, ಇಂಥ ಹಬ್ಬಗಳಿರುತ್ತೆ, ಉತ್ಸವಗಳಿರುತ್ತೆ, ಹಾಗೇನಾದ್ರೂ ಇದೆಯಾ? ನೋಡಿ, ವಿಶೇಷತೆ ಅಂತೂ ಇರುತ್ತೆ, ಆದ್ರೂನು ವೈಷ್ಣವರಿಗೆ ಭಕ್ತಿಯ ಆಕಾಂಕ್ಷೆ ಇದ್ದವರಿಗೆ ಯಾವಾಗಾರು ಹೋಗ್ಬೋದು. ಇದೇ ಟೈಮ್ಗೆ ಹೋಗ್ಬೇಕು ಅಂತ ವಿಶೇಷತೆ ಇದ್ರೂನು ಆ ಕ್ಷೇತ್ರದ ವಿಶೇಷತೆ ಸಮಯ ಆಧಾರವಾಗಿರಲ್ಲ. ಅಲ್ಲಿ ಹೋಗಿ ನಾವು ಯಾವ ಕೇಳ್ತೀವೋ, ಕೃಷ್ಣ ಕಥೆಯನ್ನು ಕೇಳ್ತೀವೋ, ನಮಗೆ ಕೃಷ್ಣ ಕಥವನ್ನು ಕೇಳಕ್ಕೆ ಯಾವ ಸಮಯ ಅನುಕೂಲನೋ ಆ ಸಮಯಕ್ಕೆ ಹೋಗಿ. ಕೆಲವು ಸತಿ ನಾನು ಹೇಳ್ತೀನಿ, ಕಾರ್ತಿಕ್ಗೆ ವಿಶೇಷತೆ ಇರುತ್ತೆ ವೃಂದಾವನಕ್ಕೆ ಹೋಗ್ಬೇಕು ಅಂದ್ರೆ.
ಆದ್ರೆ ನಾನು ಈಚೆಗೆ ಹೇಳ್ತೀನಿ ಅಂದ್ರೆ ಕಾರ್ತಿಕ ಸಮಯದಲ್ಲಿ ವೃಂದಾವನಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಯಾಕೆ? ಯಾಕೆಂದ್ರೆ ಅಲ್ಲಿ ಕೃಷ್ಣ ಕಥೆ ಕೇಳಕ್ಕೆ ಅಷ್ಟು ಅನುಕೂಲವಾದ ಪರಿಸ್ಥಿತಿ ಇಲ್ಲ, ಎಷ್ಟೋ ರಶ್ ಇರುತ್ತೆ. ಅಲ್ಲಿಗೆ ಹೋಗಿ ಕೇಳಕ್ಕೆ ಕೃಷ್ಣ ಕಥವನ್ನು ಕೇಳಬೇಕು, ಆ ಧಾಮ ಮಹಿಮನ್ನು ಕೇಳಬೇಕು. ಯಾವಾಗ ನಿಮಗೆ ಅನುಕೂಲವೋ ಆ ಸಮಯಕ್ಕೆ ಹೋಗಿ. ಮುಖ್ಯವಾದ ವಿಷಯ ಏನಂದ್ರೆ ಅಲ್ಲಿಗೆ ಹೋಗಿ ನಾವು ಶ್ರವಣ ಕೀರ್ತವನ್ನು ಮಾಡಬೇಕು, ಶ್ರವಣ ಮಾಡಬೇಕು. ಅದಕ್ಕೆ ಯಾವ ಪರಿಸ್ಥಿತಿ ಯಾವ ಕಾಲ ಅನುಕೂಲವೋ ಆ ಪರಿಸ್ಥಿತಿ ಆ ಕಾಲದಲ್ಲಿ ಹೋಗಿ. ಹರೇ ಕೃಷ್ಣ. ಪ್ರಭು, ಇಷ್ಟೊತ್ತು ನೀವು ಧಾಮಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರಿ, ಬಟ್ ಇಂಥದ್ದನ್ನ ಮಾಡಬಾರ್ದು ಅಂತ ಏನಾದ್ರೂ ನಿಷಿದ್ಧವಾದದಿದೆಯಾ? ಏನು ಮಾಡ್ಬೇಕು ಅದು ಮಾಡ್ತಾ ಇದ್ರೆ ಏನು ಮಾಡಬಾರ್ದಕ್ಕೆ ಸಮಯನೇ ಇಲ್ಲ. ಪ್ರಸಾದವನ್ನೇ ತಗೊಂಡ್ರೆ ಇನ್ನ ಅದು ಇದು ತಿನ್ನಕ್ಕೇನು ಅವಕಾಶನೇ ಇಲ್ಲ. ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಕೇವಲ ಪ್ರವಚನ ಕೇಳಬೇಕು, ಕೇಳ್ತಾನೆ ಇದ್ರೆ ನಿಮಗೆ ಮೊಬೈಲ್ ವಾಟ್ಸ್ಆಪ್ ಅದೆಲ್ಲದಕ್ಕೆ ಸಮಯನೇ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅದರ ಬಗ್ಗೆ ಜೋರು ಇಡಿ. ಚೆನ್ನಾಗಿ ಹೇಳಿದ್ರಿ ಪ್ರಭು. ಸೊ ಪ್ರಭು, ತುಂಬಾನೇ ಸುಂದರವಾಗಿತ್ತು ಈ ನಮ್ಮ ಯಾತ್ರೆ, ರಾಮೇಶ್ವರದ ಯಾತ್ರೆ. ಐತಿಹಾಸಿಕ ವಿಷಯಗಳನ್ನ ಗೂಗಲ್ ಮೂಲಕ ಅಲ್ಲಿ ಇಲ್ಲಿ ತಿಳ್ಕೊಬಹುದು, ಬಟ್ ಇಂಥ ಆಧ್ಯಾತ್ಮಿಕವಾದ ಆಳವಾದ ತತ್ವಜ್ಞಾನದ ಇಷ್ಟು ಒಳ್ಳೊಳ್ಳೆ ಕತೆ, ಇನ್ಫ್ಯಾಕ್ಟ್ ನೋಡಕ್ ಹೋದ್ರೆ ನಾವು ಬರೀ ರಾಮೇಶ್ವರಂ ಹೋಗ್ ಬಂದಂಗ ಅನ್ಸ್ಲಿಲ್ಲ, ಇಡೀ ರಾಮಾಯಣ ಒಂದು ತ್ರೇತಾಯುಗಕ್ಕೆ ಹೋಗ್ ಬಂದ್ವಿ ಅಂತ ಅನ್ನಿಸ್ತಾ ಇದೆ. ಅಷ್ಟು ಒಳ್ಳೊಳ್ಳೆ ಸುಂದರವಾದ ಕತೆಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪ್ರಭು. ಮತ್ತೆ ನಿಮ್ಮ ಕನ್ನಡ ಅಭ್ಯಾಸ ತಪ್ಪ ಹೋಗಿದ್ರು ಕೂಡ ಇಷ್ಟು ಒಳ್ಳೆ ಪ್ರಯತ್ನನ ಮಾಡಿ ಸಾಹಸದಿಂದ ಇಷ್ಟು ಚೆನ್ನಾಗಿ ಮಾತಾಡಿದ್ದೀರಿ. ತುಂಬಾ ತುಂಬಾ ಧನ್ಯವಾದಗಳು. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಶ್ರೋತೃಗಳೇ, ಹೇಗಿತ್ತು ಈ ಯಾತ್ರೆ? ಸೊ ರಾಮೇಶ್ವರಂ ಬಗ್ಗೆ ಎಷ್ಟೋ ಮಹಿಮೆಗಳನ್ನ ಕೇಳಿ ತಿಳ್ಕೊಂಡಿದ್ದೀವಿ. ಭಗವಂತ ನೋಡಿ ಹೇಗೆ ನಮ್ಮ ದೇಶವನ್ನ ಸೃಷ್ಟಿ ಮಾಡಿದ್ದಾರೆ. ಉತ್ತರದಲ್ಲಿ ಎತ್ತರವಾದ ಹಿಮಾಲಯದ ಶಿಖರಗಳನ್ನ ಇಟ್ಟಿದ್ದಾರೆ, ದಕ್ಷಿಣದಲ್ಲಿ ಆಳವಾದ ಸಮುದ್ರವಿದೆ. ಮೋಸ್ಟ್ಲಿ ನಮಗೇನಿದ್ರಿಂದ ಸಂಕೇತ ಕೊಡ್ತಿದ್ದಾರೆ ಅಂದ್ರೆ, ಭಾರತದಲ್ಲಿ ಜನ್ಮವನ್ನ ತಾಳಿದ್ಯಾ, ಅದು ಮನುಷ್ಯ ಜನ್ಮ. ಜ್ಞಾನದಲ್ಲಿ ಹಿಮಾಲಯದ ಶಿಖರಕ್ಕೆ ಏರು, ಪ್ರೇಮದಲ್ಲಿ ಸಮುದ್ರದ ಆಳಕ್ಕೆ ಇಳಿ ಅಂತ ನಮಗೆ ಮೋಸ್ಟ್ಲಿ ಸಂಕೇತ ಕೊಡ್ತಿರ್ಬೋದು. ಸೊ ನಮ್ಮ ಕಮಲೋಚನ್ ಪ್ರಭುಗಳಿಂದ ಹೀಗೆ ಕೇಳ್ತಾ ಕೇಳ್ತಾ ನಾವು ಜ್ಞಾನವನ್ನೂ ಪಡೆಯೋಣ, ಪ್ರೇಮವನ್ನೂ ಪಡೆಯೋಣ, ಮುಂದಕ್ಕೆ ಹೋಗ್ತಾ ಇರೋಣ. ಸೊ ಬನ್ನಿ ಹೋಗೋಣ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಎಲ್ಲಿ ಹೋಗ್ತಿದ್ದೀವಿ ಅಂತ ಕೇಳ್ತಾ ಇದ್ದೀರಾ? ನಾನ್ ನಿಮಗೆ 3 ಪ್ರಶ್ನೆಗಳನ್ನ ಕೇಳ್ತೀನಿ. ಆ ಪ್ರಶ್ನೆಗಳ ಆಧಾರಿತವಾಗಿ ನೀವು ಸ್ವಲ್ಪ ಬುದ್ಧಿನ ಖರ್ಚು ಮಾಡಿ ಅದಕ್ಕೆ ಉತ್ತರವನ್ನ ಕಂಡಿಡೀರಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಎಲ್ಲಿ ಹೋಗ್ತಿದ್ದೀವಿ ಅಂತ. ಸೊ ಮೊದಲನೇ ಪ್ರಶ್ನೆ, ಈ ದೇವಾಲಯ ದಕ್ಷಿಣ ಭಾರತದ ಒಂದು ಪ್ರಸಿದ್ಧ ಊರಿನಲ್ಲಿದೆ. ಇಲ್ಲಿಯ ದೇವತೆಯ ಕಣ್ಣುಗಳು ಮೀನಿನ ಆಕಾರದಲ್ಲಿ ಅತಿ ಆಕರ್ಷಕವಾಗಿದೆ. ಯಾವುದು ಈ ದೇವಾಲಯ? ಎರಡನೇದು, ಈ ದೇವಾಲಯ ಕೂಡ ದಕ್ಷಿಣ ಭಾರತದ್ದೇನೆ, ಪ್ರಸಿದ್ಧವಾದ ಊರಿನಲ್ಲಿದೆ. ಮತ್ತೆ ಇದರಲ್ಲಿ ಒಂದು ಶಿಖರ, ಅತಿ ಎತ್ತರದ ಭಾರತದಲ್ಲಿರುವಂತ ಗೋಪುರಗಳಲ್ಲಿ ಒಂದು ಅತಿ ಎತ್ತರವಾದ ಗೋಪುರ ಇಲ್ಲಿದೆ. ಮತ್ತೆ ಇಲ್ಲಿ ಭಗವಂತ ಮಲ್ಕೊಂಡ್ ಆರಾಮಾಗಿ ಎಲ್ಲರಿಗೂ ಧ್ಯಾನ ಇದ್ರಲ್ಲಿ. ಮೂರನೇದು, ಪ್ರಭುಗಳು ಹೇಳಿದ್ರು 108 ದಿವ್ಯ ದೇಶಗಳಿದೆ, ಎಲ್ಲೆಲ್ಲಿ ಆಳ್ವಾರ್ಗಳು ಭಗವಂತನ ಸ್ತೋತ್ರ ಹಾಡಿದ್ದಾರೋ ಅದೆಲ್ಲ ದಿವ್ಯ ದೇಶ ಅಂತ ಹೇಳಿ. ಸೊ ಇಲ್ಲಿರುವಂತ ದೇವಾಲಯ ಆ 12 ಆಳ್ವಾರ್ಗಳಲ್ಲಿ ಒಬ್ಬ ಆಳ್ವಾರ್ಗೆ ಸೀಮಿತವಾಗಿರುವಂತದ್ದು. ಸೊ ಆ ದೇವಾಲಯ ಯಾವುದು ಅದನ್ನು ನೀವು ಕಂಡುಹಿಡಿಯಿರಿ. ಸೊ ನೋಡೋಣ ಯಾರ್ಯಾರು ಬುದ್ಧಿ ಖರ್ಚು ಮಾಡಿ ಕರೆಕ್ಟ್ ಆದ ಸರಿಯಾದ ಉತ್ತರಗಳನ್ನ ನೀಡ್ತೀರಾ ಅಂತ ನಾನು ಕಾಮೆಂಟ್ ಸೆಕ್ಷನ್ ನೋಡ್ತಾನೆ ಇರ್ತೀನಿ, ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗಿದ್ರೆ ಸಿಗೋಣ ನಾವು ಮುಂದಿನ ಎಪಿಸೋಡ್ ನಲ್ಲಿ. ನಮ್ಮ ಯಾತ್ರೆ ಹೀಗೆ ನಡೀತಾ ಇರ್ಲಿ, ಬನ್ನಿ ಹೋಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ.